3 ವರ್ಷದ 31 ತಿಂಗಳ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಿಮ್ಮ ಪ್ರೀತಿಯ ಮನಸ್ಸುಗಳನ್ನು ಹೊತ್ತು ತಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರುತ್ತೇನೆ. ಈ ಲೋಕಸಿರಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ಪರಿಷತ್ತಿನ ಅಧ್ಯಕ್ಷರು, ಹಿರಿಯ ನಿವೃತ್ತ IAS ಅಧಿಕಾರಿಗಳಾದ ಮಾನ್ಯ ಶ್ರೀ ಟಿ ತಿಮ್ಮೇಗೌಡರವರು ಬಂದು ವೇದಿಕೆಯನ್ನು ಆಸೀನಗೊಳಿಸಬೇಕು ಅಂತ ಕೇಳ್ತೀನಿ. ಹಾಗೆ ಈ ದಿವಸದ ಅತಿಥಿಗಳಾಗಿರುವ ನಮ್ಮ ಸಂತಾನ್ ಕ್ರಿಸ್ತವನ್ ಸಿದ್ದಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ನಮ್ಮ ಜೊತೆಗೆ ಲೋಕದ ಮೇಲಿನ ಪ್ರೀತಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು, ಸಾಂಸ್ಕೃತಿಕ ಮನಸ್ಸುಳ್ಳವರು, ಸೃಜನಶೀಲ ಬರಹದ ಎಲ್ಲವನ್ನು ಮೈಗೂಡಿಸಿಕೊಂಡ ಜಿಲ್ಲೆಯ ಸಕ್ರಿಯ ಕ್ರಿಯಾಶೀಲತೆಗೆ ಕಾರಣರಾಗಿರುವ ಡಾಕ್ಟರ್ BR ಮಮತಾ ಅವರು ಕೂಡ ನಮ್ಮ ವೇದಿಕೆಗೆ ಬರಬೇಕು. ಇಲ್ಲ ಬನ್ನಿ. ಹಾಗೆಯೇ ಈ ದಿವಸದ ನಮ್ಮ ಸೌಜನ್ಯದ ನಮ್ಮ ಅತಿಥಿಗಳಾಗಿರುವ ಕವಿತಾ ರಾವ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಜೊತೆಗೆ ನಮ್ಮ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳು, ಜಾನಪದ ವಿದ್ವಾಂಸರು ಆದ ಡಾಕ್ಟರ್ ರಾಜಗೌಡ ಹೊಸಳ್ಳಿ ಅವರು ಕೂಡ ವೇದಿಕೆಗೆ ಬರಬೇಕು, ದಯವಿಟ್ಟು ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶಿವಾಜಿರಾವ್ ಅವರು, ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಸುತಾರಾಮೇಗೌಡರು, ಶಿವಣ್ಣ ಅವರು, ಎಷ್ಟೊಂದು ಮನಸ್ಸುಗಳು ನಮ್ಮ ಜೊತೆಗೆ ಅವರು ಬೈರ್ಮಂಗ್ಲಿಂದ ಮೇಷ್ಟ್ರು ಇದು ಕೇಳಿ ಬಂದ್ವಿ ಅಂತ ಇದ್ದಾರೆ, ಕನಕಪುರದಿಂದ ಪ್ರತಿ ವಾರ ಬರ್ತಾ ಇದ್ದಾರೆ. ಅನೇಕ ಮನಸ್ಸುಗಳು ಇದನ್ನು ಕಾಯ್ದಿಟ್ಟು ಇದ್ರ ಜೊತೆಗೆ ಮಿಲನಗೊಳ್ಳಲು, ಇಂಟ್ರಾಕ್ಷನ್ ಮಾಡಲು, ಸಂವಹಿಸಲು, ಅನುಭವಿಸಲು ಬರ್ತಿದ್ದಾರೆ. ಅವರೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆರಂಭಕ್ಕೆ ನಾವು ಡಮಾಮಿ ಅಂತ ಹೇಳ್ತಾ ಇದ್ದೇನೆ. ನಾವು ಹೆಚ್ಚು ಹೇಳೋದಕ್ಕಿಂತ ಅವ್ರ ಜೊತೆಗೆ ಅಂತೀನಿ. ಡಮಾಮಿ ಅನ್ನೋದು ನಿಮಗೆ ಇವತ್ತಿನ ಸಿದ್ಧಿ ಸಂತಾನ್ ಕ್ರಿಸ್ತವನ್ ಸಿದ್ದಿ ಅವರು ಜಗತ್ತಿನ ಅಚ್ಚರಿಗಳಲ್ಲಿ ಒಂದು. ಎಂತಹ ವಿಚಿತ್ರ ಅಂದರೆ, ಮನುಷ್ಯ ಜನವರ್ಗ ಹುಟ್ಟಿ ಎಲ್ಲ ಪ್ರಪಂಚಕ್ಕೆ ಶಿಫ್ಟ್ ಆಗಿರೋದು ಕೀನ್ಯಾ, ಇಥಿಯೋಪಿಯಾ ಅಂತ ಆಫ್ರಿಕಾ ಮೂಲದ. ಆದರೆ ಆಫ್ರಿಕಾ ಮೂಲದ ಜನರನ್ನು ಜಗತ್ತು ಶೋಷಿಸಿದಷ್ಟು ಇನ್ಯಾವ ಜಗತ್ತು ಶೋಷಿಸಲಾರದು. ಏಕೆಂದರೆ ನಿಗ್ರೋ ಅನ್ನೋ ಆ ಜನಾಂಗ ಪ್ರಪಂಚದ ಶೋಷಿತರಲ್ಲಿ ಮುಂಚೂಣಿಯಲ್ಲಿ ಕಾಣಬರುವಂತಹ ಜನಾಂಗ. ಎಂಥ ಅಚ್ಚರಿ ಅಂದರೆ, ಗುಲಾಮಿ ಪದ್ಧತಿ ಮೂಲಕ ಅವರು ಪ್ರಪಂಚದ ಮೆಟೀರಿಯಲ್ ಥರ ಬಡಿಸ್ಕೊಂಡಿರೋದು ಇನ್ನೂ ಅದರ ಛಾಯೆಯಲ್ಲಿ ಉಳಿದಿದ್ದಾವೆ. ಆ ದಾರಿಯಲ್ಲಿ ಭಾರತವನ್ನು ಕಂಡವರು, ಭಾರತದಲ್ಲಿ ನಮ್ಮ ಜೊತೆಗೆ ಬದುಕ್ತಾ ಇರೋ ನಮ್ಮದೇ ನೆಲದ ಒಂದು ಭಿನ್ನ ಆಕೃತಿಯ ವ್ಯಕ್ತಿತ್ವ ಆಗಿರುವಂಥವ್ರು ನೀಗ್ರೋಗಳು. ಆ ನೀಗ್ರೋಗಳು ಅವರಿಗೆ ಅವರ ತಲೆಮಾರು ಜಾಡುಗಳು ಎಷ್ಟು ಮುಕ್ತವೋ ಅಲ್ಲೋ. ಏಕೆಂದರೆ ಅವರು ನಮ್ಮ ವ್ಯವಸ್ಥೆಯ, ಯುರೋಪ್ ನಮ್ಮ ಜೊತೆಗಿದ್ದ ವ್ಯವಸ್ಥೆಯ ಮಧ್ಯ ಏನೇನೋ ತಾಕಲಾಟಗಳಿಗೆ ಕಾಡು ಸೇರಿ ಕಾಡಿನ ಬದುಕನ್ನು ಕಂಡು ನಮ್ಮ ಜೊತೆಗೆ ಆ ಕಾಡಿನ ಸಮೃದ್ಧತೆಯನ್ನು ಉಳಿಸ್ಕೊಂಡಿರೋರು ಆ ಕ್ರಿಸ್ತವನ್ ಸಿದ್ದಿ ಮತ್ತು ಆ ಸಂಘಟನೆಗಳು ಸುನೀಲ್ ಮತ್ತು ಹುಸೇನ್ ಅವರು ಸಿದ್ದಿ ಅನ್ನೋದು ಅವರ ಜೊತೆಗೆ ಅವರ ಅನುಭವ, ಅವರ ಕಾಡಿನ ಅನುಭವಗಳನ್ನು ಮತ್ತೆ ಸೇರಿಸ್ಕೊಳ್ಳೋಣ. ಅವರು ತಮ್ಮ ಪ್ರಾರ್ಥನೆ ಹಾಡಿನ ಮೂಲಕ ಇವತ್ತಿನ ಹಾಡನ್ನು ನಿಮಗೆ ಭಾಳ ಕಡಿಮೆ ಹೇಳ್ತೀನಿ. ಅವರು ಕೊಂಕಣಿ ಪದ ಇದ್ದಾವೆ, ಅವರಲ್ಲಿ ಮರಾಠಿ ಪದ ಇದ್ದಾವೆ, ಕನ್ನಡ ಪದ ಇದ್ದಾವೆ, ಹಿಂದಿ ಪದ ಇದ್ದಾವೆ. ಈ ಎಲ್ಲ ಸೇರಿದ ಒಂದು ಭಾಷೆ ಅವರಿಗೆ ಮಾತಾಡೋದಕ್ಕೆ, ಕಲ್ತ್ಕೊಳ್ಳೋಕ್ಕೆ, ಹಾಡು ಹೇಳೋದಕ್ಕೆ, ನುಡಿಸೋದಕ್ಕೆ ಏನೂ ತೊಂದರೆ ಆಗಿಲ್ಲ. ಹಾಗಾಗಿ ಭಾಷೆಯನ್ನು ದೇಶಕ್ಕೂ ಕೂಡ ಆ ಸಿದ್ದಿ ಜನಾಂಗ ಒಂದು ಭಿನ್ನವಾಗಿದೆ. ಈ ಯಾವ ಭಾಷೆಯೂ ಕೂಡ ಅವರಿಗೆ ತೊಡಕಲ್ಲ. ಅವೆಲ್ಲವೂ ಅವರೊಳಗೆ ಸೇರಿ ಒಂದು ಭಾಷೆಯ ಆಕೃತಿಯನ್ನು ಅವರಲ್ಲಿ ಕಂಡುಕೊಡುತ್ತೆ. ಅವ್ರ ಹಾಡುಗಳನ್ನು ಕೇಳುವಾಗಲೂ ನಿಮಗೆ ಆಗನ್ನಿಸ್ಬೋದು, ಒಂದೇ ಸಾರಿಗೆ ಅದರ ಮರಾಠಿ ಛಾಯೆ ಕಾಣುತ್ತೆ, ಕೊಂಕಣಿ ಛಾಯೆ ಕಾಣುತ್ತೆ, ಕನ್ನಡದ ಗುಣ ಕಾಣುತ್ತೆ, ಹಿಂದಿ ಛಾಯೆ ಕಾಣುತ್ತೆ. ಎಲ್ಲವೂ ಮಿಶ್ರಿತವಾಗಿ ಒಂದು ಸಮುದಾಯ ಹೇಗೆ ಒಂದು ಆಕಾರ ಪಡಿಬಹುದು ಅನ್ನೋದಕ್ಕೆ ಅವರ ಸಾಕ್ಷಿ. ಅವರು ಪ್ರಾರ್ಥನೆಯ ಹಾಡುಗಳನ್ನು ಅವರೇ ಬರಲಿಲ್ಲ, ಇಲ್ಲಿಗೆ ಮೈಕ್ ಕೊಡ್ತೀವಿ ಅವರಿಗೆ. ಇದೇ ಹಾಡು
ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಗೌರವಿಸುವ ಸಂದರ್ಭ. ಕಿಸ್ತೋನ್ ಸಿದ್ದಿ ಅವರಿಗೆ 70 ವರ್ಷಕ್ಕಿಂತ ಹೆಚ್ಚು ವರ್ಷ ಆಗಿದೆ. ಡಮಾಮಿ ಹಾಡು, ಡಮಾಮಿ ಕುಣಿತ ಈ ಸಮುದಾಯದಲ್ಲಿ ಅತ್ಯಂತ ಹಿರಿಯರು. ಈಗ ನಮ್ಮ ಏನೇನೋ ಕಾರಣಕ್ಕೆ ಅಂಥವ್ರನ್ನ ಗುರುತಿಸೋದು ಕೆಲಸ ಸಾರಿ ಹಿಂದೆ ಸರಿದು ಹೋಗ್ಬಿಟ್ರು. ನಾವು ಈ ವೇದಿಕೆಯಲ್ಲಿ ಜಾನಪದಸ್ವಿ ಆಗಿರೋರನ್ನು ಕೂಡ ಕರೆದು ಗೌರವಿಸಿದ್ದೇವೆ. ಹಾಗೆ ಏನು ಆಗಿಲ್ಲ ಅನ್ನೋದು ಮುಖ್ಯನೂ ಅಲ್ಲ, ಆಗಿದೆ ಅನ್ನೋದು ಅಮುಖ್ಯನೂ ಅಲ್ಲ ಅನ್ನೋದನ್ನೆಲ್ಲ ಗಮನಿಸಿ ಅಂಥವ್ರನ್ನ ಗೌರವಿಸೋದಕ್ಕೆ ನಮ್ಮ ಸಂಸ್ಥೆ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಹಿರಿಯರನ್ನು ಗೌರವಿಸಬೇಕು ಅಂಥೇಳಿ ಅಧ್ಯಕ್ಷರು ಮತ್ತು ಅತಿಥಿಗಳನ್ನು ಕೋರ್ಕೊಳ್ತೀವಿ. ಅದಕ್ಕೂ ಮೊದಲು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ BR ಮಮತಾ ಅವರು ಕೆಲವು ಮಾತುಗಳನ್ನು ಅದಕ್ಕೆ ಹೇಳಿದ್ದೆ ಸರ್ ನಾನು. ಆಗಲಿ. ಇವತ್ತಿನ ಸಂದರ್ಭ ಇನ್ನೂ ಭಿನ್ನವಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಅವರನ್ನು ಗೌರವಿಸಲಿ ಅಂಥೇಳಿ ಸಂಸ್ಥೆ ಪರವಾಗಿ ಕೇಳ್ಕೊಳ್ತಾರೆ. ಅತಿಥಿಗಳೆಲ್ಲರೂ ಅವ್ರ ಜೊತೆಗೆ ಪಾಲ್ಗೊಳ್ಬೇಕು ಅಂತೇಳಿ ಆಗ್ತಾ ಇದೆ. ಅಯ್ಯಪ್ಪ ಹಿಂದೆ ಹೋಗ ಹಿಂದೆ ಹೋಗಿ ಹಿಂದೆ ಹಾಗೆ ನಿಂತ್ಕೊಳ್ಳಿ. ಇಲ್ಲೇ ಸರ್ ಸ್ವಲ್ಪ ಹಿಂದೆ ಬನ್ನಿ. ಅಯ್ಯಪ್ಪ ಆಯ್ತು ತಾನು ಹಿಂದೆ ಬರ್ಬೇಕು. ಹಂಗೆ ಬಂದ್ಬಿಡ ನೀನು. ಇದೇ ಸಂದರ್ಭದಲ್ಲಿ ಈ ದಿವಸ ಕಲಾವಿದರನ್ನು ಬೆಳಿಗ್ಗೆ ಬಂದು ನೋಡಿದಾಗ ಅವರ ಜೇಬಿಗೆ ಅವರೇ ಕೈ ಹೊಲಿಗೆ ಹಾಕಿರೋದನ್ನು ಗಮನಿಸಿದ್ವಿ. ಅಧ್ಯಕ್ಷರಿಗೆ ಇದು ಹೇಳಿದರೆ ಅವ್ರಿಗೊಂದು ಒಳ್ಳೆ ಬಟ್ಟೆ ಕೊಡಿಸ್ರಿ ಅಂತ ಹೇಳಿ ಆ ತಕ್ಷಣ ಹೇಳಿದರು. ನಾವು ನಮ್ಮ ಸಾಧ್ಯ ಆದ ಪ್ರೀತಿಯನ್ನು ಅಧ್ಯಕ್ಷರ ಮೂಲಕ ಈಗ ಸಲ್ಲಿಸ್ತಾ ಇದ್ದೇವೆ. ಜನಪದ ಲೋಕದ ಅಧ್ಯಕ್ಷರಾದಂತಹ ತಿಮ್ಮೇಗೌಡರು, ಓಕೆ ಸಂತಾನ್ ಕಿಸ್ತೋಜಿ ಸಿದ್ದಿ ಅವರೇ, ಕುರುವ ಬಸವರಾಜ್ ಅವರೇ, ಕವಿತಾ ರಾವ್ ಅವರೇ, ರಾಜೇಗೌಡ್ರೆ, ನೆರೆದಿರುವ ಎಲ್ಲ ಸಭಿಕರೇ, ನಿಜವಾಗ್ಲೂ ಇವತ್ತಿನ ದಿವಸ ಈ ಒಂದು ದಮಾಮಿ ಹಾಡುಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಕಿಸ್ತೋಂಜಿ ಸಿದ್ದು ಅವರು ಬರ್ತಾ ಇದ್ದಾರೆ ಅಂತ ನನಗೆ ಹೇಳಿದಾಗ ಭಾಳ ಖುಷಿ ಆಯಿತು. ಕೆಲವು ಸಮಯ ನಾನು ಮಾಡಿಕೊಂಡು ಕೇಳಬೇಕು ಅವ್ರ ಹಾಡನ್ನಂತ ಮಾತ್ರ ಬಂದೆ. ನಾನಿದು ಬಹಳ ಬಾರಿ ಹೇಳಿದ್ದೇನೆ, ಸಂಗೀತ ಮತ್ತು ಆಫ್ರಿಕನ್ ಜನಾಂಗಕ್ಕೆ ತುಂಬ ಹತ್ತಿರದ ಸಂಬಂಧ ಇದೆ. ನಾನು ಹಿಂದೆ ಇದೇ ಕಥೆಯನ್ನು ಹೇಳಿದ್ದೇನೆ. ಪಾಕಿಸ್ತಾನದ ಲಾಹೋರಿನ ಒಂದು ರಾಜಭವನದಲ್ಲಿ ಒಮ್ಮೆ ನಾವೆಲ್ಲ UN ಡೆಲಿಗೇಟ್ಸ್ ಆಗಿ ಹೋಗಿದ್ದೆವು. ಆ ಸಂದರ್ಭದಲ್ಲಿ ಕೆಲವು ಆಫ್ರಿಕನ್ ನೈಜೀರಿಯನ್ಸ್, ಜಾಂಬಿಯನ್ಸ್ ನಮ್ಮ ಜೊತೆ ಇದ್ದರು. ಅವರು ಡೆಲಿಗೇಟ್ಸ್ ಇದ್ದರು. ಅಲ್ಲಿ ಒಂದು ಬ್ಯಾಂಡ್ ಊಟದ ವ್ಯವಸ್ಥೆ ಆಗಿತ್ತು. ಅಲ್ಲಿ ಒಂದು ಬ್ಯಾಂಡ್ ಹಾಡು ಮ್ಯೂಸಿಕ್ನ ಪ್ಲೇ ಮಾಡ್ತಾ ಇತ್ತು. ಇದ್ದಕ್ಕಿದ್ದಂಗೆ ಸ್ವಲ್ಪ ಶಬ್ದಗಳು ಶುರುವಾಯಿತು. ನಾವು ಊಟದೆಲ್ಲ ಬಿಟ್ಟು ತಿರುಗಿ ನೋಡಿದ್ವು. ಈ ಜಾಂಬಿಯನ್ ಮತ್ತು ನೈಜೀರಿಯನ್ ಮೂಲದ
ಡೆಲಿಗೇಟ್ಸ್ ಯಾರಿದ್ರು ಅವರು ಅವರ ದೇಹ ಈ ಥರ ನೃತ್ಯಕ್ಕೆ ಇದಾಗಿ ಬಂದು ಅವರು ಡ್ಯಾನ್ಸ್ ಫ್ಲೋರಲ್ಲಿ ಮಧ್ಯದಲ್ಲಿ ಎಲ್ಲಿ ಊಟದ ಸುತ್ತು ಹಾಕಿದ್ರಲ್ಲ ಮಧ್ಯದಲ್ಲಿ ಬಂದು ಅವರು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ಸೊ ಅದು ರಕ್ತದಲ್ಲೇ ಬರುತ್ತೆ. ಈ ಒಂದು ಮೂಲದ ಜನಕ್ಕೆ ಉಸಿರೇ ಸಂಗೀತ. ಮತ್ತು ಈ ಹಿರಿಯ ಕಲಾವಿದರನ್ನು ಈ ದಿನ ಗೌರವಿಸಲಿಕ್ಕೆ ಒಂದು ಸಂದರ್ಭವನ್ನು ಮಾಡಿಕೊಟ್ಟ ಜನಪದ ಲೋಕ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೂ ಇವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ. ಇನ್ನು ಹೆಚ್ಚು ಹೆಚ್ಚು ಈ ರೀತಿಯ ಒಂದು ಪ್ರಸಾರಗಳನ್ನು ಮಾಡ್ತಾ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಂಗೀತದಲ್ಲಿ ಒಂದು ಸಾರ್ಥಕತೆಯನ್ನು ಅವರು ಪಡೀಲಿ ಅಂತ ಹೇಳಿ ಆಶಿಸಿ, ನನಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಧ್ಯಕ್ಷರಿಗೂ ಮತ್ತು ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಮಧ್ಯೆ ಕವಿತಾ ರಾವ್ ಅವರು ಈಸಿ ಮೇಲೆ ನೆಲದವರಾಗಿ ಬಹಳ ಕಾಲ ಬದುಕಿದ್ದಾರೆ. ಅವರ ಮಕ್ಕಳಿಬ್ಬರು ನೃತ್ಯಗಾತಿಯರು. ಆ ನೃತ್ಯಗಾತಿಯರು ಭರತನಾಟ್ಯ ಕಲಿಯುವ ಕಲಾವಿದರು ಜನಪದ ಕಲಾ ಕಲಿಯೋದು ಅನ್ನೋದ್ರ ಬಹಳ ಕೀಳು ಅಥವಾ ಸಾಮಾನ್ಯ ಅನ್ನೋ ಭಾವನ ಅಳಿಸ್ಬಿಟ್ಟು ತಮ್ಮ ಮಕ್ಕಳನ್ನು ಪೂಜಾ ಕುಣಿತ ಕಲಿಯೋದಕ್ಕೆ ಹಚ್ಚಿರುವಂಥ ರೂಪ. ಅದರ ಜೊತೆಗೆ ಅವರು ಈಚೆಗೆ ತಮ್ಮ ವೃದ್ಧಾಶ್ರಮ ನಡೆಸುವಂತಹ ದೊಡ್ಡ ಸಾಹಸವನ್ನು, ದೊಡ್ಡ ಪ್ರೀತಿಯ ಕೆಲಸವನ್ನು ಅವರು ನಡೆಸ್ಕೊಂಡು ಬರ್ತಾರೆ. ಅವರ ಎಲ್ಲ ದುಡಿಮೆ ನಾವು ಬಹುಕಾಲದಿಂದ ಕಂಡಿದ್ದೇವೆ. ಒರಿಸ್ಸಾದಂಥ ಕಲಾವಿದರನ್ನ ಕರೆಸಿ ಇಲ್ಲಿ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿರೋ ಅನೇಕ ಕಾಲಘಟ್ಟಗಳನ್ನು ನೋಡಿದ್ದೇವೆ. ಅವರು ನಮ್ಮ ಈ ಸೀಮೆಯಲ್ಲಿ ಅತ್ಯಂತ ಸಾಂಸ್ಕೃತಿಕ ಜೀವಂತಿಕೆಯನ್ನು ಕಾಯ್ಕೊಂಡಂಥವರು. ಅವರು ಈ ದಿವಸದ ನಮ್ಮ ಅತಿಥಿಯಾಗಿರೋದು ಭಾಳ ಸಂತೋಷ. ಅವರು ಸಂದರ್ಭವನ್ನು ಉದ್ದೇಶಿಸಿ ಕೆಲವು ಮಾತಾಡಬೇಕು. ಧನ್ಯವಾದಗಳು ಸರ್. ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರಿಗೆ ಮತ್ತು ಕಲಾಭಿಮಾನಿಗಳಿಗೆ ವಂದಿಸುತ್ತಾ, ಜಾನಪದ ಲೋಕದ ಬಗ್ಗೆ ತಮಗೆಲ್ಲ ಗೊತ್ತೇ ಇರೋದ್ರಿಂದ ಏನು ಮಾತಾಡಬೇಕು. ನಾವೆಲ್ಲ ಒಂದು ಚನ್ನಪಟ್ಟಣಕ್ಕೆ ನಾನು ಸೊಸೆಯಾಗಿ ಬಂದು 30 ವರ್ಷ. ಈ 30 ವರ್ಷದಲ್ಲಿ ನಾವು ಜಾನಪದ ಲೋಕನ ನೋಡ್ಕೊಂಡು ಬೆಳೆದವರು, ನಾಗೇಗೌಡರು ಸಾಧನೆ ನಾವು ಓದ್ಕೊಂಡು ಬೆಳೆದವರು. ಇವತ್ತೇನಾದ ನಾವು ಒಂದು ಚೂರು ನಮ್ಮ ಸಂಸ್ಥೆಗಳಲ್ಲಿ ನಾವೊಂಚೂರು ಸಂಘಟನೆಗಳನ್ನ ಮಾಡಿಕೊಂಡು ನಮ್ಮ ಕನಸುಗಳಿಗೆ ರೆಕ್ಕೆಗಳು ಬಿಚ್ಚುವಂಥ ಒಂದು ಸಂದರ್ಭ ಬಂದಿದ್ದು ಲೋಕ ನೋಡಿದಾಗ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ಇಲ್ಲಿ ಕಲಿತಾ ಇರೋ, ಇಲ್ಲಿ ಬರೋ ಟ್ರೈನಿಂಗಿಗೆ ಬರೋವಂಥ ಎಷ್ಟೋ ಮಕ್ಕಳುಗಳಿಗೆ ಇದು ದೊಡ್ಡ ಕನಸು. ನಾನು ಈ ಮಟ್ಟಿಗೆ ದೊಡ್ಡ ಕನಸು ಕಂಡಾಗ ಅಟ್ಲೀಸ್ಟ್ ನಾವು ಅದರಲ್ಲಿ ಒಂದು 20-10 ಭಾಗನಾದರೂ ರೀಚ್ ಆಗ್ತೀವಿ ಅನ್ನೋದು ನನ್ನ ಅನುಭವ. ಆ ರೀತಿಯ ಒಂದು ಲೋಕ ನಮ್ಮ ರಾಷ್ಟ್ರೀಯ ಹೆದ್ದಾರಿನಲ್ಲಿ ನಮಗೆ ಇಷ್ಟು ಹತ್ತಿರದಲ್ಲಿ ಸಿಗ್ತಾ ಇರೋದು. ಮತ್ತು ಇಲ್ಲಿ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮತ್ತು ನಾಗೇಗೌಡರ ಕನಸನ್ನು ಅದನ್ನು ಮತ್ತೆ ಈಗ ಎಲ್ಲರೂ ಇಲ್ಲಿ ಯಾರು ಸಂಘಟಕರು, ಪದಾಧಿಕಾರಿಗಳು ನೀವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ನಿಜವಾಗ್ಲೂ ಈ ಒಂದು ಕಾರ್ಯಕ್ಕೆ ತಮಗೆಲ್ಲರಿಗೂ ನಾವು ಸಂಘ ಸಂಸ್ಥೆ ಎಲ್ಲರೂ ಆಭಾರಿಗಳಾಗಿರಬೇಕು. ಮತ್ತು ಮುಂದುವರೆದು ಸರ್ ನಾನು ಒಂದನ್ನು ನನ್ನ ಮನಸ್ಸಲ್ಲಿ ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ. ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ ಬೇರೆ ರಾಜ್ಯಗಳಿಗೆ ಹೋದಾಗ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಸಿಕ್ಕಿಂ, ಮೇಘಾಲಯ ಆ ಕಡೆಯಿಂದ ನಾವು ಕಾರ್ಯಕ್ರಮಗಳಿಗೆ ಹೋದಾಗ ನಮ್ಗೆ ಅನಿಸ್ತಾ ಇತ್ತು ಅಲ್ಲಿ ಗುಡ್ಡಗಾಡುಗಳ ಜನಗಳನ್ನ, ನಾವು ಇಲ್ಲಿ ಬುಡಕಟ್ಟು ಜನಗಳನ್ನ ನಾವಿಲ್ಲಿ ಕಾರ್ಯಕ್ರಮಕ್ಕೆ ಕರೆದಾಗ ಅವರ ನಡುವೆ ನಡೆಯೋ ಮಾತುಕತೆಗಳಲ್ಲಿ ನೀವು ಇನ್ನೂ ಸ್ವಲ್ಪ ಮುಂದುವರೆದು ಅಂದರೆ ಲೋಕ ಈಗಾಗಲೇ ಜನಪದ ಲೋಕ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋದ್ರಲ್ಲಿ ಎರಡು ಮಾತಿಲ್ಲ. ಮುಂದುವರೆದು ಹೊರ ರಾಷ್ಟ್ರಗಳಲ್ಲೂ ಸಹ ತನ್ನ ಒಂದು ಕಂಪನ್ನು ಬೀರ್ತಾ ಇದೆ ಅಂತ ಅನ್ನೋ ಮಾತು ಸುಳ್ಳಲ್ಲ. ಮುಂದುವರೆದು ನಮ್ಮ ಲೋಕದ ಕಾರ್ಯಕ್ರಮಗಳು ಅಂತಾರಾಜ್ಯ ಮಟ್ಟದಲ್ಲಿ ಅಂದರೆ ಹೊರ ರಾಜ್ಯದ ಬುಡಕಟ್ಟು ಗುಡ್ಡಗಾಡು ಜನಗಳನ್ನ ಕರ್ಕೊಂಡು ಬಂದು ಇಲ್ಲಿ ಒಂದು ಅಂತಾರಾಜ್ಯ ಮಟ್ಟದ ಪ್ರತಿ ತಿಂಗಳ ಅತಿಥಿಗಳಲ್ಲಿ ಅವರನ್ನು ಒಂದು ಮಾಡಿದಾಗ, ಮತ್ತು ಹೊರ ರಾಜ್ಯದ ಕಲಾವಿದರನ್ನ ಅತಿಥಿಗಳನ್ನಾಗಿ ಕರೆದಾಗ ಇನ್ನೊಂದಷ್ಟು ನಮ್ಮ ಒಂದು ಲೋಕದ ಕೀರ್ತಿ ಉತ್ತುಂಗಕ್ಕೇರೋದ್ರಲ್ಲಿ ಮತ್ತು ನಾಗೇಗೌಡರ ಏನು ಕಂಡಿದ್ರು ಆ ಕನಸು ಈಗಾಗಲೇ ನನಸಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದು ನನಗೆ ಯಾವಾಗಲೂ ಕೆಲವೊಂದು ಸಲ ಅನ್ಸೋಕ್ಕೆ ಸಾಧ್ಯ, ಅದು ನಿಮ್ಮಂಥ ದೊಡ್ಡ ಸಂಸ್ಥೆಗಳಿದೆ ಅಷ್ಟೇ ಸಾಧ್ಯ ಸರ್. ಈಗ ತಮ್ಮೆಲ್ಲರ ಪ್ರಯತ್ನ ತುಂಬ ಇದೆ. ಇದೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ಸಣ್ಣ ಅವಕಾಶವನ್ನು ನೀಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು, ಜಾನಪದ ವಿದ್ವಾಂಸರು, ಕ್ರಿಯಾಶೀಲರು ಆದ ಡಾಕ್ಟರ್ ರಾಜೇಗೌಡ ಹೊಸಳ್ಳಿ ಅವರು ಸರ್. ವೇದಿಕೆಯ ಮೇಲಿರ್ತಕ್ಕಂಥ
ನಮ್ಮ ಸಂಸ್ಥೆಯ ಅಧ್ಯಕ್ಷರೇ, ಇವತ್ತಿನ ಮುಖ್ಯ ಗಾಯಕರಾದ ಅಥವಾ ವ್ಯಕ್ತಿಗಳಾದ ಸಿದ್ದಿಯವರೇ ಮತ್ತು ಮೇಡಮ್ ಅವರೇ, ಅಧಿಕಾರ ಈ ಸಿದ್ದಿ ಎನ್ನುವ ವಿಚಾರ ಬಂದಾಗ ನಿಮಗೆ ಅಂಬೇಡ್ಕರ್ ವಾಲ್ಯೂಮ್ಗಳನ್ನು ಹೋಗ್ತಾ ಇದ್ರೆ ಗೊತ್ತಾಗುತ್ತೆ. ಸಿದ್ದಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಮೇರಿಕಾ ಕುರಿತು ಹೇಳುವಾಗ, ಆಫ್ರಿಕಾ ಕುರಿತು ಹೇಳುವಾಗ ಇವರು ಪೋರ್ಚುಗೀಸರೊಡನೆ ಆಗ ಗೋವಾ ಕಡೆ ಬಂದವರು. ಪೋರ್ಚುಗೀಸರು ಹೊರಟು ಹೋದ ನಂತರ ಅವರು ಅಡವಿ ಸೇರಿದವರು. ಅಡವಿ ಸೇರಿ ಅಲ್ಲಿ ಅಡಿಕೆ ತೋಟದಲ್ಲಿ ಸುತ್ತಮುತ್ತ ಹೆಚ್ಚು ಕಾಯಕ ಜೀವಿಗಳಾಗಿ ಬದುಕಿದವರು. ಆ ಕಾಯಕ ಜೀವಿಗಳಾಗಿ ಬದುಕುವಾಗ ಆಗ ಸಂಗೀತ ಅಥವಾ ನೃತ್ಯ ಅನ್ನುವುದು ಒಂದು ಮನುಷ್ಯನಿಗೆ ಬೇಕಾದ ಒಂದು ವರವಾಗಿ ಅವರಿಗೆ ದಕ್ಕಿದೆ. ಅದನ್ನು ನಾವು ಕರ್ನಾಟಕದವರು, ಹೆಚ್ಚಾಗಿ ಕನ್ನಡಿಗರು ಅದನ್ನು ರಾಜ್ಯ ಮಟ್ಟದಲ್ಲಿ ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ ಮಟ್ಟದಲ್ಲಿ ಹೇಗೆ ರಾಜಸ್ಥಾನ ಹೇಗೆ ಅದನ್ನು ಅವ್ರನ್ನ ಕಲೆಗಳನ್ನು ಉಪಯೋಗಿಸ್ಕೊಳ್ತಾ ಇದೆಯೋ ಆ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದು ಕೂಡ ನಮ್ಮ ಒಂದು ವಿಚಾರ. ಅದಕ್ಕೆ ಈಗ DC ಇದ್ದಾರೆ, ಅಲ್ಲಿ ಅಂತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವರು ಈ ಬಗ್ಗೆ ಹೆಚ್ಚು ಆಲೋಚನೆ ಮಾಡಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳಿಕೊಳ್ತಾ ನನಗೆ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಈಗ ನಮ್ಮ ಪರಿಷತ್ನ ಅಧ್ಯಕ್ಷರು ಈ ಕಾರ್ಯಕ್ರಮ ಇಂತಹ ಅನೇಕ ಕಾರ್ಯಕ್ರಮಗಳು ಆಗೋದಕ್ಕೆ ಕಾರಣಕರ್ತರಾದ ಮಾನ್ಯ ಟಿ ತಿಮ್ಮೇಗೌಡರವರು ಇಂದಿನ ಲೋಕಸಿರಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರೀತಿ ವಿಶ್ವಾಸದ ಕರೆಗೆ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಮಮತಾ ಅವರೇ ಮತ್ತು ದಾರಿದೀಪ ವೃದ್ಧಾಶ್ರಮ ಸಂಸ್ಥಾಪಕರಾದಂಥ ಶ್ರೀಮತಿ ಕವಿತಾ ರಾವ್ ಅವರೇ, ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಜಯಗೌಡ ಹೊಸಳ್ಳಿ ಅವರೇ, ಕುರುವ ಬಸವರಾಜರವರೇ, ಇಂದಿನ ಮುಖ್ಯ ಕಲಾವಿದರು ನಾವು ಗೌರವಿಸುವಂಥ ಶ್ರೀ ಸಂತಾನ್ ಕಿಸ್ತೋಜಿ ಸಿದ್ದಿಯವರೇ. ನಮಗೆ ಯಾವಾಗಲೂ ಕಲಾವಿದರು ಜನಪದ ಕಲೆಗಳ ಬಗ್ಗೆ ಇರುವಂಥ ಆಸಕ್ತಿ ಮತ್ತು ಅವರ ಒಂದು ಪರಿಶ್ರಮವನ್ನು ನಾವು ಇಲ್ಲಿ ಗೌರವಿಸಬೇಕು ಅಂಥೇಳಿ ಈ ಲೋಕಸಿರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಇದು ನಾಗೇಗೌಡರ ಕನಸಾಗಿತ್ತು. ಜನಪದ ಲೋಕದಲ್ಲಿ ಜನಪದ ಕಲಾವಿದರಿಗೆ ಗೌರವ ದೊರಕಬೇಕು ಅಂತ. ನಮ್ಮ ಸಿದ್ದಿ ಬುಡಕಟ್ಟಿನ ಜನ ಭಾಳ ಹಿಂದೆಯೇ ಆಫ್ರಿಕನ್ ಮೂಲದಿಂದ ಬಂದು ಅವರ ವಿಶಿಷ್ಟವಾದ ಕಲೆ ಸಂಸ್ಕೃತಿಯನ್ನು ಈಗಲೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಗೌರವಿಸುವಂಥದ್ದು ಅಷ್ಟೇ ಅಲ್ಲ, ಆ ಕಲಾವಿದರನ್ನು ಜನಪದ ಲೋಕದಲ್ಲಿ ನಾವು ಗೌರವಿಸಬೇಕು ಅಂಥೇಳಿ ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಕರೆಸೋದು. ನಮ್ಮ ಈ ಕಲಾವಿದರು ಭಾಳಷ್ಟು ಈ ಡಮಾಮಿ ಅಂತ ಏನು ಹೇಳ್ತಾರೆ ಅದು ಅವರ ಬದುಕಿನ ಭಾಗ ಮತ್ತು ಆ ವಾದ್ಯ ಅವರ ಒಂದು ಸಂಸ್ಕೃತಿಯ ಜನಜೀವನದ ನಡುವೆ ಬೆಳೆದು ಬಂದಿರತಕ್ಕಂಥದ್ದು. ಅವ್ರಿಗೆ ಈ ಒಂದು ತಮ್ಮ ಜೀವನದ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೈನಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ರೈತರು. ಇವರು ಪಶು ಪಕ್ಷಿಗಳು ಮತ್ತು ಗಿಡಮರಗಳು ಮತ್ತು ಹಸಿರಿನ ನಡುವೆ ಕಾಡಿನಲ್ಲಿ ವಾಸಿಸುವಂಥ ಜನಾಂಗ. ನಮ್ಮ ಈ ಒಂದು ಸ್ಪೋರ್ಟ್ಸಲ್ಲಿ ಸಿದ್ದಿ ಜನಾಂಗ ತನ್ನ ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಜನಪದ ಕಲೆ ಅಷ್ಟೇ ಅಲ್ಲ, ಕ್ರೀಡಾ ಕ್ಷೇತ್ರದಲ್ಲೂ ಸಹ ಒಂದು ವಿಶಿಷ್ಟವಾದ ಸಾಧನೆಯನ್ನು ನಮ್ಮ ಸಿದ್ದಿ ಜನಾಂಗದವರು ಮಾಡಿದ್ದಾರೆ. ಅಂದರೆ ಅವ್ರು ನೋಡಿದ್ರೆ ಆ ಕಡೆ ಅವ್ರನ್ನ ನಮಗೆ ಕಂಡು ಬರ್ತದೆ.
ನಮ್ಮ ಈ ಸಿದ್ಧಿ ಜನಾಂಗದ ಮೂಲ ಆಫ್ರಿಕಾ ಆದ್ರೂ ಈಗ ಅವರು ಹಾಡಿದ್ರಲ್ಲ ಅದು ಸ್ಥಳೀಯ ಭಾಷೆಯ ಸಮ್ಮಿಶ್ರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂದರೆ ನಮ್ಮ ಒಂದು ವಾತಾವರಣಕ್ಕೆ, ಭಾಷೆ, ಕಲೆ, ಸಂಸ್ಕೃತಿಗೆ ಹೊಂದ್ಕೊಂಡು ಆ ಜನಾಂಗ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ನಮ್ಮ ಶ್ರೀ ಸಂತಾನ್ ಕಿಸ್ತೋಜಿ ಸಿದ್ಧಿಯವರು ವಾದ್ಯ, ಹಾಡು, ಕುಣಿತ ಇದರ ಕಲಾವಿದರು. ನಾವು ಇಷ್ಟು 31 ಲೋಕಸರಿ ಕಾರ್ಯಕ್ರಮ ಮಾಡಿದ್ದೀವಿ. 30 ಲೋಕಸರಿ ಕಾರ್ಯಕ್ರಮದಲ್ಲೂ ಯಾವ ಸಿದ್ಧಿ ಜನಾಂಗದವ್ರು ನಾವು ಕರೆದಿರಲಿಲ್ಲ. ಇದೇ ಫಸ್ಟು. ಅಂದರೆ ನಿಮಗೆ ಬಹುಶಃ ಅಂದ್ಕೊಂಡಿರ್ಬೋದು, ಇವರು ಬರದೇ ಇದ್ದರೆ ಅವರ ಕಲೆ ಮತ್ತು ಅವರ ಇದು ಪರಿಚಯ ಆಗ್ತಿದ್ದಿಲ್ಲ ಅಂತ. ಹೌದಲ್ವಾ? ಇದು ನಿಮ್ಮ ಅಪೇಕ್ಷೆಯೂ ಆಗಿತ್ತು. ಭಾಳ ಹಿಂದೆನೇ ಹೇಳಿದ್ರಿ ನೀವು. ಯಾರೋ ಒಬ್ರು ಹಿರಿಯ ಕಲಾವಿದೆ ತೀರ್ಕೊಂಡಾಗ ನೋಡಿ, ಅವ್ರನ್ನ ಜನಪದ ಲೋಕಕ್ಕೆ ಕರೆಸಿ ನಮಗೆ ಅವ್ರ ಪರಿಚಯ ಮಾಡಿಸ್ಕೊಟ್ಟಿದ್ರೆ, ಅವ್ರಿಗೊಂದು ಗೌರವ ಕೊಟ್ಟಿದ್ರೆ ಒಂದು ಎಷ್ಟು ಸಂತೋಷ ಆಗ್ತಿತ್ತು, ನಾಗೇಗೌಡರ ಆತ್ಮಕ್ಕೆ ಒಂದು ತೃಪ್ತಿ ಸಿಗ್ತಿತ್ತು ಅಂತ ಹೇಳ್ತಾ ಇದ್ರು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ. ಸುಮಾರು 2.5 ವರ್ಷ ಸತತವಾಗಿ ನಾವು ಪ್ರತಿ ತಿಂಗಳು 2ನೇ ಶನಿವಾರ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲ ತಾವು ಬಂದಿದ್ದೀರಿ, ನನಗೆ ಸಂತೋಷ. ನಾವು ಹೆಚ್ಚಾಗಿ ನನಗೆ ಹೆಚ್ಚಿನ ಸಂತೋಷ ನಮ್ಮ ಜಿಲ್ಲಾಧಿಕಾರಿಗಳು ಇಂತಹ ಒಂದು ಕಾರ್ಯಕ್ರಮಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಸಕ್ತಿಯಿಂದ ಬರ್ತಾರೆ ಅಂತಂದರೆ ನಮಗೆಲ್ಲ ಒಂದು ಗೌರವ ಮತ್ತು ಹೆಮ್ಮೆ. ಹಾಗಾಗಿ ನಮ್ಮ ಈ ಸಂತಾನ್ ಕಿಸ್ತೋಜ್ ಸಿದ್ಧಿ ಅವರಿಗೆ ದೇವರು ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಐಶ್ವರ್ಯ ಅಂತ ಹೇಳಿದ್ರು. ಅವ್ರಿಗೆ ಐಶ್ವರ್ಯ ಬರೆಸು, ಇದೇ ಐಶ್ವರ್ಯ. ಅವ್ರ ಕಲೆನೇ ಅವರ ನಿಜವಾದ ಐಶ್ವರ್ಯ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರುವಂತಹ ಯುವ ಜನಾಂಗವೇ ಅವ್ರಿಗೆ ನಿಜವಾದ ಆಸ್ತಿ. ಹಾಗಾಗಿ ನಾವು ಆ ಯುವ ಜನಾಂಗದ ಅಭಿವೃದ್ಧಿಗೆ ಮತ್ತು ಇವರ ಒಂದು ಯೋಗಕ್ಷೇಮಕ್ಕೆ ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ನಾವೆಲ್ಲ ಬದ್ಧರಾಗಿರಬೇಕು ಅಂತ ನನ್ನ ಆಸೆ. ನಮ್ಮ ಕವಿತಾ ರಾವ್ ಅವರು ಒಂದು ಮಾತು ಹೇಳಿದ್ರು, ಇದು ನಮ್ಮ ರಾಜ್ಯದ ಕಲಾವಿದರನ್ನ ಕರೆಸಿ ನಾವು ಗೌರವ ನೀಡ್ತಾ ಇದ್ದೇವೆ. ಹೊರ ರಾಜ್ಯಗಳು ರಾಷ್ಟ್ರ ಮಟ್ಟಕ್ಕೆ ನಾವು ಹೋಗಬೇಕು ಅಂತ ಆ ಮಾತನ್ನು ನಾವು ಸ್ವೀಕರಿಸಿ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ನಾವು ಈಗ ಈ ಕರ್ನಾಟಕ ಜಾನಪದ ಪರಿಷತ್ತು ನಾಗೇಗೌಡರು ಸಂಸ್ಥಾಪನೆ ಮಾಡಿ ಇಂಥ ಸುಂದರವಾದ ಲೋಕವನ್ನು ಬೆಳೆಸಿದ್ರು, ಕಲಾವಿದರನ್ನ ಬೆಳೆಸಿದ್ರು. ಹಾಗೆ ನಮ್ಮ ನಾರಾಯಣರವರು ನಾಗೇಗೌಡರ ಒಂದು ಕನಸನ್ನು ಈಡೇರಿಸುವಲ್ಲಿ ಪ್ರಯತ್ನ ಮಾಡಿದ್ರು. ಅವರ ಒಂದು ಪ್ರಯತ್ನದ ಫಲವಾಗಿ ಈಗ ನಾವು ಪ್ರತಿ ಜಿಲ್ಲೆನಲ್ಲೂ ಜಿಲ್ಲಾ ಘಟಕಗಳನ್ನ ಮಾಡಿದ್ದೀವಿ. ಕರ್ನಾಟಕ ಜಾನಪದ ಪರಿಷತ್ತಿನ ಆಯಾ ಭಾಗದ ಕಲೆಗಳನ್ನು ಪ್ರೋತ್ಸಾಹ ಮಾಡಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುವಂತಹ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಹಾಗೆಯೇ ನಾವು ಹೊರ ರಾಜ್ಯಗಳಿಗೂ ಹೋಗಿದ್ದೀವಿ. ಬಾಂಬೆನಲ್ಲಿ ಒಂದು ಘಟಕ ಮಾಡಿದ್ದೀವಿ, ಕಾಸರಗೋಡಿನಲ್ಲಿ ಒಂದು ಘಟಕ ಮಾಡಿದ್ದೀವಿ. ಹಾಗೆ ಈಗಾಗಲೇ ಹೊರ ರಾಜ್ಯಕ್ಕೂ ಹೋಗಿದ್ದೀವಿ ಪರಿಷತ್ತು. ಆದರೆ ಕಲಾವಿದರನ್ನು ಸಹ ಇವರು ಹೇಳಿದಾಗೆ ಕರೆದು ಇಲ್ಲಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಒಂದು ಸಲಹೆಯನ್ನು ಸ್ವೀಕರಿಸಿ, ಜೊತೆಗೆ ನಮಗೆ ಈ ಸಂತಾನ್ ಕಿಸ್ತೋಜ್ ಸಿದ್ಧಿಯವರ ಒಂದು ಪ್ರದರ್ಶನವನ್ನು, ಅವರ ತಂಡದ ಪ್ರದರ್ಶನವನ್ನು ನೋಡಬೇಕು ಅಂತ ಆಸೆ ಇದೆ. ನಾವೆಲ್ಲ ಅದನ್ನು ಕೂತು ನೋಡೋಣ ಸ್ವಲ್ಪ. ಥ್ಯಾಂಕ್ ಯು.
ಅಲ್ಲ, ಲೋಕ ಇರುವವರೆಗೂ ಜಿಲ್ಲಾಧಿಕಾರಿಗಳು ಇಂತೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಲೋಕಕ್ಕೆ ಬರಲಿ ಅಂತೀನಿ. ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಅತಿಥಿಗಳಿಗೆ ನಮ್ಮ ಸೌಜನ್ಯವನ್ನು ಹಾಗೆಯೇ ನಮ್ಮ ಈ ದಿವಸದ ಅತಿಥಿಗಳಾಗಿ ತಮ್ಮ ಪ್ರೀತಿ ಮತ್ತು ಮಾತನ್ನು ಹಂಚಿಕೊಂಡ ಕವಿತಾ ರಾವ್ ಅವರಿಗೂ ಕೂಡ ನಮ್ಮ ಸೌಜನ್ಯ. ಜಿಲ್ಲಾಧಿಕಾರಿಗಳೇ ಅದನ್ನು ನೆರವೇರಿಸಿಕೊಟ್ರೆ ಭಾಳ ಸಂತೋಷ ಅಂತ ಹೇಳಿ. ಹಾಗೆ ಈ ದಿವಸದ ಸಿದ್ದಿ ಇತರ ಕಲಾವಿದರಾದ ಸುನೀಲ್ ಅಂತೋನಿ ಸಿದ್ದಿ ಅವರು ಕೂಡ ಬರಬೇಕು, ಮತ್ತು ಗುಸ್ತಿನ್ ಸಾಲು ಸಿದ್ದಿ ಅವರು ಕೂಡ ಬರಬೇಕು. ಸುನೀಲ್ ಅವರನ್ನು ಮುಂದಕ್ಕೆ ಬನ್ನಿ. ನಿಮ್ಮ ಮೂಲಕ ನಮ್ಮದಲ್ಲಿ ಚರಿತ್ರೆಯಲ್ಲಿ ನಿಮ್ಮ ದಾಖಲೆ ಇದೆ. ಈ ಸುನೀಲ್ ಅವರ ತಂದೆನೇ ಭೂತಯ್ಯನ ಮಗ ಅಯ್ಯೋನಲ್ಲಿ ನೀಗ್ರೋ ಅನ್ನೋ ಪಾತ್ರ. ದಯವಿಟ್ಟು ಕ್ಷಮಿಸಬೇಕು ಮೇಡಮ್ ಮತ್ತು ಅಧ್ಯಕ್ಷ, ನನಗೆ ಸೋಚಿದ್ದಾರೆ. ನೀಗ್ರೋ ಅನ್ನೋ ಪದಕ್ಕೆ ಯಾವ ಹೀನ ಅರ್ಥ, ಯಾವ ನೋವಿನ ಅರ್ಥ, ಯಾವ ಅರ್ಥ ಬಳಸದೇ ಇರುವ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ. ಹಾಗೇನಾದ್ರು ನೋವಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅಂಟೋನಿ ಅಂಥೇಳಿ ಇವ್ರ ತಂದೆಯವರೇ. ಅವರು ಭೂತಯ್ಯನ ಮಗ ಇವು ಪಿಕ್ಚರ್ ನೋಡಿದರೆ ಅಲ್ಲಿ ಬರುವ ಆ ಪಾತ್ರನ ಮರೆಯೋಕೆ ಸಾಧ್ಯವೇ ಇಲ್ಲದ ಪಾತ್ರ. ಸುನಿಲ್ ಅವರ ತಂದೆ ಗುಸ್ತಿನ್ ಸಾಲು ಸಹಾಯಗಾಯಕರು. ನಮ್ಮ ಅಧ್ಯಕ್ಷರು ಮತ್ತು ರಾಜಗೌಡರು ಎಲ್ಲ ಅತಿಥಿಗಳಿಗೂ ನಮ್ಮ ಪ್ರೀತಿಯ ನಮನಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಕಾರ್ಯಕ್ರಮ ಮುಂದುವರಿತದೆ. ಹಾಗಾಗಿ ದೇಸಾಯಿ ಅಂತ ಉಳಿದಿದೆ. ಇವರು ನಿಜವಾಗಿ ಸಂತಾನ ಅಂದ್ರೆ ಗೊತ್ತಾಗಲ್ಲ, ದೇಸಾಯಿ ಸಿದ್ದಿ ಅಂದರೆ ಗೊತ್ತಾಗುತ್ತೆ ಅಂತ ಇವರೆಲ್ಲ ಅವರು ಒಂದಿಗಿನವರು ಹೇಳ್ತಾರೆ. ಮುಂದೆ ಅವ್ರ ಜೊತೆಗೆ ಸೇರ್ಕೊಳ್ಳೋಣ. ನಾನು ಅವ್ರ ಜೊತೆಗೆ ಹೇಳೋದಕ್ಕಿಂತ ಹೆಚ್ಚು ಅವ್ರ ಡಮಾಮಿ, ಅವ್ರ ವಾದ್ಯ, ಅವ್ರ ವಾಟೋ, ಅವ್ರ ಚೀನಿ, ಅವ್ರ ಬದುಕು, ಅವ್ರ ಕಾಡು, ಅವ್ರ ಬೇಟೆ, ನೀವು ಎಷ್ಟು ತಗೋತೀರಿ, ಅವ್ರು ಎಷ್ಟು ಹೇಳ್ತಾರೆ, ಮಧ್ಯೆ ನಾನು ನಿಮ್ಮ ಜೊತೆಗೆ ಇರ್ತೇನೆ. ಎಷ್ಟು ಹೇಳ್ತೀನಿ. ಮೊದಲಿಗೆ ಅವರ ಕುಣಿತದ ಸೊಬಗು ಮತ್ತು ಅವರ ದನಿ ಮತ್ತು ವಾದ್ಯದ ಒಂದು ವಾದ್ಯ, ಅನೇಕ ವಾದ್ಯಗಳ ಗುಚ್ಚಗಳ ಜೊತೆಗೆ ನಾವು ಅನೇಕ ವಾದ್ಯಗಳ ತಂಡವೇ ನೂರಾರು ಪಿಟೀಲ್ಕು ಇರುವಂತಹ ವಾದ್ಯಗಳ ಜೊತೆಗೆ ಬದುಕ್ತಾ ಇದ್ದೀವಿ ನಾವು. ಆದರೆ ಒಂದೇ ವಾದ್ಯ ಒಂದು ಸಂಗೀತದೊಳಗೆ ಎಷ್ಟೆಲ್ಲ ಕೆಲಸ ಮಾಡಬಲ್ದು ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಥರ ಕಾಣಿಸುತ್ತೆ. ನೀವು ನೋಡುವಾಗ ನಿಮಗೆ ಒಟ್ಟು ಕುಣಿತ ನೋಡಿದರೆ ತಂಡವಾಗಿ ಭಾಳನೇ ಬೇರೆ ಸೊಗಸು. ಮೇಡಮ್ ಇಲ್ಲೇ ನೋಡಿದ್ವಿ. ಈಗ ನೀವು ಕೆಲವೇ ಕಲಾವಿದರಾದರು ಅವರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಕುಣಿತದಲ್ಲಿ ಆಗುವಂಥ ಬಾಡಿ ಲ್ಯಾಂಗ್ವೇಜ್ ಮತ್ತು ಗತ್ತಿಗಿರುವಂಥ ಭಿನ್ನ ಚೆಲುವನ್ನು ನಾವು ನೋಡೋದಕ್ಕೆ ಈಗ ಅವಕಾಶವಿದೆ. ಈಗ ಆರಂಭದವ್ರು ಕುಡಿಲಿ. ಈಗ ನೀವು ಸಿದ್ಧವಾಗಿ ಯಾವ್ಯಾವ ಹಾಡು, ಒಂದು ದೇವ್ರ ಹಾಡು ಆಯ್ತಲ್ಲ, ಇರುವೆ, ಅವರು ಯಾವುದ್ರ ಮೇಲೆ ವಿಷಯ ಇದೆ ಗೊತ್ತಾ? ಈ ಕೆಂಜಿಗದ ಮೇಲೆ ಅವ್ರು ಹಾಡಿದ್ದಾವೆ, ಮಂಗಗಳ ಮೇಲೆ ಹಾಡಿದೆ, ಮೀನಿನ ಮೇಲೆ ಅವ್ರು ಹಾಡಿದೆ. ಆ ಹಾಡು ಯಾವುದೋ ಕಾಲಕ್ಕೂ ರಚಿತವಾಗಿ ಅಲ್ಲೇ ನಿಂತಿದ್ದಲ್ಲ, ಇವತ್ತಿನ ಜೊತೆಗೆ ಅದು ಸೇರ್ತಾ ಹೋಗುತ್ತೆ, ಸೇರಿಸ್ಕೊಂಡು ಇವತ್ತಿಂದು ಆಗಿರುತ್ತೆ. ಅಂತಹ ರೂಪನ ಇವರ ಹಾಡುಗಳ ಜೊತೆಗೆ ನೋಡ್ತಾ ಹೋಗ್ತೇವೆ. ಮುಂದೆ ಅವರ ಇನ್ನುಳಿದ ವಿವರಗಳ ಜೊತೆಗೆ ನಾವು ಸೇರ್ಕೊಳ್ಳೋಣ. ಹಾಗೆ ನಾನು ಮತ್ತೊಮ್ಮೆ ಮೇಡಮ್ ಅಧ್ಯಕ್ಷ ನೆನಪು ಮಾಡಿದ್ರು, ನಾನು ನೀಗ್ರು ಅಂತ ಬಳಸಿದ್ರ ಹಿಂದೆ ಬೇರೆ ಏನೂ ಇಲ್ಲ, ಅವ್ರ ಮೇಲಿನ ಪ್ರೀತಿಯಿಂದನೇ ಅಂತ ಅನ್ನೋ ಮಾತನ್ನು ಈಗ ಹೇಳ್ತೀನಿ. ಯಾಕೆಂದ್ರೆ ಅನ್ನೋ ರೂಪ ಬಹಳ ಮುಖ್ಯ. ನೋವಿಸದೇ ಇರಬೇಕು ಅನ್ನೋದು ನಮ್ಮ ಸಿದ್ಧಾಂತವೇ, ಪ್ರೀತಿಯೇ. ಆದರೆ ನಿಮ್ಗೆ ತಲುಪೋ ಉದ್ದೇಶಕ್ಕಾಗಿ ಆ ಭಾಷೆನ ಹೇಳಬೇಕಾಗಿದೆ ಅನ್ನೋದು ಅಷ್ಟೇ ನಮ್ಮ ಮುಂದಿನದು. ಅವರೀಗ ಹಾಡು ತಂಡವಾಗಿ ಕುಣಿಯೋದನ್ನು ನಿಮ್ಗೆ ಒಬ್ಬೊಬ್ಬರ ಮೂಲಕ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅವರ ಒಟ್ಟು ಹಾಡಿನ ಗುಣ, ದನಿಯ ಗುಣ, ವಾದ್ಯದ ಗುಣಗಳನ್ನು ನಿಮಗೆ ಅನುಕೂಲ. ನೆಲಕ್ಕೆ ಮಾತ್ರವೇ ಹತ್ತಿರ. ನಾವು ಇಟ್ಕೊಟ್ಟ ಪೀಠ ಇದೇನೋ ಸರಿ ಹೋಗಲ್ಲ ಅಂತ ಅವರು ನೆಲಕ್ಕೆ ತಾನಾಗೆ ಇಳಿದ್ರು.
Hindu mama, Hindu mama, Hindu mama, Hindu mama, Natu kutu balangare, Hindu mama, Hindu mama, Hindu mama, Hindu mama, Natu kutu balangare, Hindu mama, mama, Hindu mama, mama, Hindu mama, mama, Hindu mama, mama, Hindu mama. Nuko nuko matalare, lagin kalare 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 mama. Lagin kalare mama, lagin kalare mama, lagin kalare mama, lagin kalare mama. Kutum balangare Hindu mama. Kutum balangare Hindu mama. Kutum balangare Hindu mama. Mama, Hindu mama, 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 Hindu mama. Babu joto gelo, babu joto gelo, babu joto gelo, babu joto gelo. Karaballa, gela, karaballa, gela, karaballa, gela, karaballa, gela, karaballa, gela. Babu joto gelo, babu joto gelo, babu joto gelo, babu joto gelo. Karaballa, gela, karaballa, gela, karaballa, gela, karaballa. ಅವರ ಸಿದ್ಧಿ ಗೋರೆ ಸಿದ್ಧಿನಾಥ್ ಅನ್ನೋದವರ ದೇವರು. ಅವರ ಬಹಳ ಮುಖ್ಯವಾದ ಒಂದು ಹೊಂಬಲೆ ಅಂತ ಅಂದರೆ ಕೆಂಜಿಗ ಮಾವಿನ ಮರದಲ್ಲಿ ಒಂದು ಗುಡ್ಡೆ ಥರ ಒಂದು ಗುಟ್ಟಿ ಥರ ಕಟ್ಟುತ್ತೆ. ಅದು ಅವ್ರಿಗೆ ಭಾರಿ ಪ್ರಿಯವಾದ ಆಹಾರ. ಅದನ್ನು ಹುರಿದು ಚಟ್ನಿ ಮಾಡ್ತಾರೆ ಅಂತ ನಮ್ಮ ಲೋಕೋತ್ಸವ ಕುಣಿತಗಳನ್ನು ನೀವು ಗಮನಿಸಿದ್ದೀರಿ. ನಮ್ಮ ಅಧ್ಯಕ್ಷರು ನೋಡಿದ್ದಾರೆ. ಅವರು ಅದನ್ನ ಇಳಿಸುವಾಗ, ಅದಕ್ಕೆ ಇಳಿಸಕ್ಕೆ ಹೋಗುವಾಗ ಮತ್ತು ಅದು ಇಳಿಸಿದಾಗ ಹೇಗಾಗುತ್ತೆ ಅನ್ನೋದನ್ನ ಅವರ ಹಾಡು ಕುಣಿತದಲ್ಲಿ ನೋಡ್ಬೋದು. ನಿಮಗೆ ಭಾಷೆ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ, ಅವರ ಕ್ರಿಯೆ ಇದೆಯಲ್ಲ, ಕ್ರಿಯೆ ಯಾವ ನೃತ್ಯದ ಆಚೆಗೆ ಎಕ್ಸ್ಪ್ರೆಸ್ ಮಾಡುವಂಥ ಸಹಜವಾಗಿರೋ ಒಂದು ಕಂಪೋಸ್ ಇದೆ. ಅವರೇ ತೋರಿಸ್ತಾರ ಸುನೀಲ್? ಅವರೇ ತೋರಿಸ್ತಾರ? ಆಗಲಿ. ಹೊಂಬಲೆ Sanya pota yore diya mi wasiya moyanki. Sanya pota yore diya mi wasiya moyanki. Ame wasuya moyanki, ame wasuya moyanki, ame wasuya moyanki, ame wasuya. Makana kato, ya chokoto, makana kato, chokoto, makana kato, chokoto, makana kato, ya chokoto, makana kato, chokoto, makana kato, chokoto, makana kato. Khaiya sato, ya chokoto, khaiya sato, khaiya sato, makacha sato, ya chokoto. Sanya puta yore diya mi wasuya moyanki. Sanya puta yore diya mi wasuya moyanki. Moyanki ame wasuya moyanki. Suya moyanki ame wasuya moyanki. Moyanki ame wasuya moyanki. Makana kato muya chokoto, muya chokoto, muya chokoto, makana kato, muya chokoto, makana kato, chokoto, makana kato, makana kato, makana kato, makana kato. Hey babu, अरे बाबा, मैं जाने वाला बाबू, मेरा पैसा दे दे बाबा.
बाबू हवर बाबू हवर बाबू हवर बाबू हवर बाबू अरे बाबू ए जाने वाले बाबू मेरा पैसा दे रे बाबा ए जाने वाले बाबू मेरा पैसा दे रे बाबा ए जाने वाले बाबा मेरा पैसा दे रे बाबा ए जाने वाले बाबा मेरा पैसा दे रे बाबा हवर बाबू 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 तेरे गुड्डो माल गुड्डो माल गुड्डो तेरे गुड्डो तेरे गुड्डो तेरे गुड्डो माल गुड्डो तेरे गुड्डो माल गुड्डो तेरे गुड्डो माल गुड्डो तेरे गुड्डो माल गुड्डो मिचका हंडिने बाबू मिचका हंडिने वर 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 बाबू ಈಗ ನೀವು ಈ ಮಂಗ್ಯ ಅಂದ್ರೆ ಎಲ್ಲರಿಗೂ ಗೊತ್ತಾಗೋದ್ರಿಂದ ಆ ಮಂಗ್ಯನ ಕುರಿತು ಹೇಗೆ ಓ ಜಡಾರೆ ಓತಿ ಆ ಹಾಡನ್ನು ಕೇಳೋಣ. ಅದು ಹೇಗೆ ಒಂದು ನಾಯಿ ಚೂ ಬಿಟ್ಟರೆ ಆ ಮಂಗ್ಯನ ಜೊತೆಗೆ ಏನೆಲ್ಲ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಈ ಹಾಡಿನಲ್ಲಿ. ಅವರಲ್ಲಿ ಏನು ಕೆಲಸ ಹೇಗೆ ಅನಿಸಿದೆ ಅಂತೇಳಿ ಚಿಟ್ಟೆ ಮೇಲಿನ ಹಾಡನ್ನು ಕೇಳಿದ್ರಿ. ಮೀನಿಂದ ಮಿರಿ ಮಸಾಳಿ ದೊಡ್ಡ ಮೀನು चला बाबाजी कालच्या हे मोरी मसाली लागली तोंडा चला बाबाजी कालच्या मोंडा मोरी मसाली लागली चला बाबाजी हे मोरी मसाली लागली तोंडा चला बाबाजी कालच्या मोंडा चला बाबाजी चला चला बाबाजी चला चला ಭಾರಿ ದೊಡ್ಡ ಮೀನಿನ ಕರ್ಕೊಂಡು ಹೋಗ್ತಾರೆ. मोरी मसाले हे मोरी मसाले हे मोरी मसाली लागली चला बाबाजी कालच्या मोंडा मोरी मसाली लागली तोंडा चला बाबाजी कालच्या मोंडा मोरी मसाली लागली तोंडा चला बाबाजी कालच्या मोंडा मोरी मसाली लागली तोंडा चला बाबाजी कालच्या मोंडा चला बाबाजी चला बाबाजी चला बाबाजी चला बाबाजी मोरी मसाले हे मोरी मसाले
ಅಂಥೇಳಿ ಸಿದ್ಧಿಯವರು ಅವರು ಉತ್ಸಾಹ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆಗೆ ನಾವು ಮತ್ತಷ್ಟು ಸಮಯ ಅವರ ಅನುಭವ ಮತ್ತು ಒಂದು ಬುಡಕಟ್ಟು ಹೇಗೆ ಬದುಕ್ತು ಅನ್ನೋದು ಬಹಳ ಅಪರೂಪದ ನಾಲೆಡ್ಜ್. ನಾವು ಜ್ಞಾನವನ್ನು ಕಾಡಿನ ಜೊತೆಗೆ ಬದುಕಿರೋರ ಜೊತೆಗೆ ನಾವು ಅನುಭವಿಸೋಕೆ ಶುರು ಮಾಡ್ತಾ ಇರುವಂಥ ಹೊಸ ಕಾಲಘಟ್ಟದಲ್ಲಿದ್ದೀವಿ. ಹಾಗಾಗಿ ಅವರ ಅನುಭವದ ಜೊತೆಗೆ ಅವರು ಬೆಳೆದು ಬಂದ ಕಾಲ, ಈ ಕಲೆಯನ್ನು ಕಂಡುಕೊಂಡ ಕಾಲ, ಇದನ್ನೆಲ್ಲವನ್ನು ಅವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ. ಅವರು ಸಿಗ್ಮಾ ಕುಣಿತನೂ ಇದೆ. ಆ ಸಿಗ್ಮಾ ಕುಣಿತಕ್ಕೆ ಗುಮ್ಮಟೆ ಬೇಕು, ನಮ್ಮಲ್ಲಿರೋ ಗುಮ್ಮಟೆ ಸಾಧ್ಯ ಅಂತ ಹೇಳಿ ಅಷ್ಟ್ರ ಮಧ್ಯೆ ನೋಡ್ತೀವಿ. ಆ ಕುಣಿತನ ಮತ್ತೆ ನೋಡೋಕೆ ಸಾಧ್ಯ ಪ್ರಯತ್ನಿಸೋಣ. ಅವರ ಅನುಭವದ ಜೊತೆಗೆ ಅವ್ರು ನಿಂತೆ ಮಾತಾಡಿದ್ರೆ ತೊಂದರೆ ಏನೂ ಇಲ್ಲ, ಅವ್ರ ಖುಷಿ ಯಾವುದು ಅದೇ. ಈಗ ಆಯ್ತಾ, ಆಗುತ್ತಾ? ಗುಮ್ಟೆ ಪಾಂಗದು ಗುಮ್ಟೆ ಬೇಕು. ಆಯ್ತು, ಇದು ಹೋಳಿ ಸಿಗ್ಮಾ ಅವರ ಬಹಳ ಮುಖ್ಯವಾದ ಹಗ್ಗ ಸಿಗ್ಮಾ. ಗೌಡಿಗರಿಗೂ ಸಿಗ್ಮಾ ಮುಖ್ಯವಾದ ಹಬ್ಬ. ಇವರ ಸಿಗ್ಮಾದಲ್ಲಿ ಹಾಡುವ ಮತ್ತು ಕುಣಿತಕ್ಕೆ ಗುಮ್ಟೆ ಬಹಳ ಮುಖ್ಯವಾದ. ಗುಮ್ಟೆ ಜೊತೆಗಿರೋವರ ಭಾಗವನ್ನು ನಾವು ಗಮನಿಸೋಣ. ಅನುಕೂಲ ಈ ಮಧ್ಯ ಅವರ ಜೀವನದ ಈಗ ಇದಾದ ತಕ್ಷಣ ಒಂದು ಹೇಳ್ಬೋದು. ಹಸನವಾಡಿ ಚಾಮುಂಡ ಕಡುವ ಬಾಯಗೋ, 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 ಹಸನವಾಡಿ ಚಾಮುಂಡ ಚಡುವ ಬಾಯಗೋ, ಹಸನವಾಡಿ ಚಾಮುಂಡ ಚಡುವ ಬಾಯಗೋ. ಪವನ ಪವನ ಚಿಂಚಿ ಪಾನ ಕೃಷ್ಣವಲ್ಲ ರಗಡ ಪಾಟಗೆ ಜೀವ ಪವನ ಚಿಂಚಿ ಪಾನ ಕೃಷ್ಣವಲ್ಲ ರಗಡ ಪಾಟಗೆ ಜೀವನ ಆವಲ ತಾಪ ನೈವಲ ಡೂರೆ ರಾಜಾವೋ ಮೇರಿ ಹವಾ ಲಾ 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 ಲಾ. ಅವರ ಬದುಕು, ಕಾಡು, ಉತ್ತರ ಕನ್ನಡ ಜಿಲ್ಲೆ ಎಲ್ಲದರ ಕುರಿತು ಅವ್ರ ಜೊತೆಗೆ ನೀವು ಪ್ರಶ್ನೆಗಳನ್ನು ಕೇಳಿ ಅವ್ರ ಹತ್ರ ಅನುಭವನ ಈಚೆಗೆ ನಾವು ಸೇರಿಸ್ಕೋಬಹುದಾದ ದಾರಿಯಲ್ಲಿ ನಿಮ್ಮ ಎದುರಿಗಿದೆ. ನೀವು ಅವ್ರ ಜೊತೆಗೆ ಮುಕ್ತವಾಗಿ ಕೇಳ್ಬೋದು ಅನ್ನೋದನ್ನು ಈಗ ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ. ಇವರು ಕಲಾವಿದರಾಗಿ ಹೇಗೆ ಬೆಳೆದು ಬಂದರು, ಅದರ ಕಷ್ಟ, ಅವರ ಜೀವನ ಹೇಗಿದೆ ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ಈಗಿನ ಕಾಲದಲ್ಲಿ ಎಲ್ಲರೂ ಯಾವುದರಲ್ಲಿ ಅದನ್ನು ಪರಿಪೂರ್ಣ ಪಡಿಬೇಕಂದ್ರೆ ನಾವು ಕಲ್ಲಿಗೆ ಹೋಗ್ತೇವೆ. ಉದಾಹರಣೆಗೆ ಡ್ಯಾನ್ಸ್ ಕಲಿಬೇಕು, ನಾವು ಡ್ಯಾನ್ಸ್ ಕ್ಲಾಸ್ ಹೋಗ್ತೇವೆ, ಬಾಡಿ ಬೆಳೆಸ್ಕೊಳ್ಳಿಕ್ಕೆ ಜಿಮ್ಗೆ ಹೋಗ್ತೇವೆ, ಈ ರೀತಿ. ಆದರೆ ಅವರಿಗೆ ಈ ಕಲಾ ಪ್ರಕಾರಗಳಲ್ಲಿ ಯಾವುದೇ ಗುರುಗಳಿಲ್ಲ. ಅವು ಗುರುಗಳಿದ್ದಾರೆ, ಗುರುಗಳಂದರೆ ಅವ್ರ ತಂದೆ ತಾಯಿಗಳು. ಯಾಕಂದರೆ ನಮ್ಮಲ್ಲಿ ಯಾವುದೇ ಹಬ್ಬ ಇರ್ಬೋದು, ಯಾವುದೇ ಹಬ್ಬ ಇದ್ರೂ ನಮ್ಮಲ್ಲಿ ಆವಾಗ DJ ಇರಲಿಲ್ಲ, ಏನು ಸೌಂಡ್ಸ್ ಇಲ್ಲ, ಕರೆಂಟ್ ಇರಲಿಲ್ಲ. ಆವಾಗ ಏನು ಮಾಡ್ತಿದ್ರು,
ಹಬ್ಬ ಇದ್ದಾಗಲೂ ಹಬ್ಬ ಇಲ್ದಿದ್ದಾಗಲೂ ಅಥವಾ ಸಾಯಂಕಾಲ ಕೆಲಸದಿಂದ ಬಂದಮೇಲೆ ಗದ್ದೆ ಕೆಲಸ ಬಂದಮೇಲೆ ಶುರು ಮಾಡೋದು. ಡಮಾಮ್ ಇರುತ್ತೆ ಯಾವಾಗಲೂ, ಅದಕ್ಕೆ ಕರೆಂಟ್ ಬೇಕಾಗಿಲ್ಲ ಅದು ಬೇಕಾಗಿಲ್ಲ, ಒಂದು ಸ್ವಲ್ಪ ಬಿಸಿ ಇದ್ರಾಯ್ತು, ಶುರು ಹಚ್ಕೊಂಡ್ಬಿಡೋದು. ಕುಣಿಯೋದು, ಅವರೆಲ್ಲ ಕುಣಿಯೋರು ಎಲ್ಲರೂ, ಅಂದರೆ ಅವಾಗೆಲ್ಲ ಒಟ್ಟಿಗೆ ಇರ್ತಾ ಇದ್ರು ಎಲ್ಲರೂ, ತುಂಬ ಬಡ ಜನರು ಒಟ್ಟಿಗೆ ಸೇರ್ತಾ ಇದ್ರು, ಅದೇ ರೀತಿ ಕುಣಿತಾ ಇದ್ರು ಎಲ್ಲರೂ, ಮಜಾ ಮಾಡ್ತಿದ್ರು. ಅದನ್ನ ನೋಡಿಬಿಟ್ಟು ಇವ್ರು ಚಿಕ್ಕವರಿದ್ರು, ಅವ್ರು ನಾನು ಕೇಳಿದ್ವಿ ಅವ್ರಿಗೆ ಅವ್ರ ಅನುಭವಗಳನ್ನ. ಅವ್ರು ಚಿಕ್ಕವರಿದ್ರಂತೆ, ಚಿಕ್ಕವರಿದ್ದಾಗ ಅವ್ರು ನೋಡಿಬಿಟ್ಟು ಇವ್ರು ಫಾಲೋ ಮಾಡೋದು. ಅವ್ರು ಅಲ್ಲಿ ಕುಣಿತಾರೆ, ಇವ್ರು ಇಲ್ಲಿ ಕುಣಿಯೋದು. ಇದೇ ರೀತಿ ಅವರಿಗೆ ಗಾಡ್ ಫಾದರ್ ಡ್ಯಾನ್ಸಿಗೆ ಅದಕ್ಕೆಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೇ ಅವ್ರು ಹೇಳ್ತಾ ಇದ್ರು. ಹೇಗೆ ಬಾರಿಸ್ತಾರೆ ಅದನ್ನ ನೋಡಿಬಿಟ್ಟು ಡಬ್ಬ ಅಥವಾ ನಮ್ಮ ಈ ಕೆಲವು ಪಾತ್ರೆಗಳು ಅಥವಾ ಬಾರಿಸೋದು, ಅದರಿಂದ ಡಮಾಮ್ ಕಲ್ತರು. ಅದೇ ರೀತಿ ಡ್ಯಾನ್ಸ್ ಅವ್ರು ನೋಡಿಬಿಟ್ಟು ಕಲ್ತಿದ್ದಾರೆ. ಹೀಗೆ ಅದೇ ಕಂಟಿನ್ಯೂ ಆಯಿತು. ಆಮೇಲೆ ಇವಾಗ ಈ ಕರೆಂಟ್ ಬಂತು, ಟಿವಿ ಬಂತು, ಎಲ್ಲ ಇವಾಗ ನೆನೆಗುದಿಗೆ ಬಿದ್ದಿದೆ ಡಮಾಮ್ಗಳೆಲ್ಲ. ಆದ್ರೂ ಅವರು ಅದನ್ನು ತಮ್ಮದನ್ನು ಬಿಟ್ಟಿಲ್ಲ ಇನ್ನು. ಇವಾಗಲೂ ಮದುವೆಗಳಲ್ಲಿ ಮೊದಲ ಪ್ರಾಮುಖ್ಯತೆ ಡಮಾಮ್ಗಿರುತ್ತೆ ನಮ್ಮಲ್ಲಿ. ಡಮಾಮ್ ಆಮೇಲೆ ಬೋರ್ ಆಯಿತು ಅಂತ ಈಗಿನ ಮಕ್ಕಳಿಗೆ ಹೆಚ್ಚಾಗಿ ನಗರೀಕರಣ ಆಗಿದ್ದಾರೆ, ಸೊ ಅವರಿಗೆ ಡಿ ಜೆ ಬೇಕಾಗುತ್ತೆ. ಅದರ ನಂತರ ಅರ್ಧ ರಾತ್ರಿ ನಂತರ ಅವರು ಡಿ ಜೆ ಆಗ್ತಾರೆ. ಇಲ್ಲಾಂದರೆ ಮೇನ್ ಆಗಿ ನಮ್ಮದು ಡಮಾಮ್ ಇರುತ್ತೆ. ಈಗ ನೀವೇನು ಓದಿದ್ದೀರಿ, ನಿಮ್ಮ ಮಕ್ಕಳು ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಇವರು ವಿದ್ಯಾಭ್ಯಾಸ ಕಲ್ತಿದಾರ? ಅವರು ಎಜುಕೇಷನ್ ಬಗ್ಗೆ ಏನು ಅವ್ರ ಮಕ್ಕಳ ನೀವುಗಳು? ಸಂತಾನ ಮಾಮ್ರವರು ಅವ್ರು ಎಜುಕೇಷನ್ ಮಾಡಿಲ್ಲ, ಅವರ ಮನೆಯವರು ಸಹ ಎಜುಕೇಷನ್ ಮಾಡಿಲ್ಲ. ಅವಾಗ ಶಾಲೆಗಳು ಇರಲಿಲ್ಲ, ಇದ್ರೂ ಹೋಗಿಲ್ಲ. ಆಮೇಲೆ ಅವ್ರ ಮಕ್ಕಳು, ಒಂದು ಹೆಣ್ಮಗು ದೊಡ್ಡವರು, ಅವರು ಸ್ವಲ್ಪ ಅಂದರೆ 7-8ನೇ ಕ್ಲಾಸ್ನಾಗ ಹೋಗಿದ್ದಾರೆ, ಆಮೇಲೆ ಬಿಟ್ಟಿದ್ದಾರೆ. ಆಮೇಲೆ 3 ಮಕ್ಕಳು, ಗಂಡು ಮಕ್ಕಳಲ್ಲಿ ಮೊದಲನೇವನು 4ನೇ ಕ್ಲಾಸ್ ಓದ್ಬಿಟ್ಟು ಮಾಸ್ಟ್ರು ಹೊಡೆದ್ರು ಅಂದ್ಬಿಟ್ಟು ಶಾಲೆ ಬಿಟ್ಟಿರೋದು. ಆಮೇಲೆ 2ನೇವನು 9th ಮುಗಿಸಿ 10th ಕಂಪ್ಲೀಟ್ ಮಾಡಿಕೊಂಡು ಅವನು ಬಿಟ್ಟಿದ್ದಾನೆ. ಆಮೇಲೆ ಮತ್ತೊಬ್ಬನು ಸಹ 8ನೇ ಕ್ಲಾಸ್ 7ನೇ ಕ್ಲಾಸ್ ತನಕ ಕಲ್ತ್ಬಿಟ್ಟು ಬಿಟ್ಟಿದ್ದಾನೆ. ಅವ್ರು ಏನು ಮಾಡ್ತಿದ್ದಾರೆ? ಇವಾಗ ಇವ್ರದ್ದು ಗದ್ದೆ ಇದೆ, ಇವರು ಹೊಲ ತಮ್ಮ ಗದ್ದೆಯಲ್ಲಿ ಸಕ್ರಿಯರಾಗಿದ್ದಾರೆ ಇವಾಗಲೂ ಸಹ, ಇಷ್ಟು ವಯಸ್ಸಾದ್ರೂ. ಆಮೇಲೆ ಅವರ ಕಿರಿ ಮಗ ರೋನಿ ಅಂತ, ಅವನು ಅವ್ರ ಜೊತೆ ಅವ್ರ ಮನೆಯಲ್ಲಿ, ಅಂದರೆ ನಮ್ಮಲ್ಲಿ ಏನಿದೆ ಅಂದರೆ ಕಿರಿ ಮಗನು ತಂತಾಗಿ ನೋಡ್ಕೋಬೇಕು. ಆಮೇಲೆ ಉಳಿದ ಮಕ್ಕಳು ಬೇರೆ ಆಗಬಹುದು ಇಷ್ಟ ಇದ್ದರೆ, ಇಲ್ಲಾಂದರೆ ಇರ್ಬೋದು. ಕಿರಿ ಮಗನು ಇರಲೇಬೇಕು. ಸೊ ರೋನಿ ಅಂತ ಕಿರಿ ಮಗ ಅವನು ಅವ್ರ ಜೊತೆ ಇದ್ದಾನೆ, ಅವ್ನು ನೋಡ್ಕೊತಾನೆ, ಅವ್ರ ಗದ್ದೆ ಐತೆ ಅವನು ನೋಡ್ಕೊತಾನೆ, ಅವರಿಬ್ಬರು ನೋಡ್ಕೊತಿದ್ದಾರೆ. ಆಮೇಲೆ ಮತ್ತೊಬ್ಬನು ನವೀನ್ ಅಂತ, ಅವನು ಇವಾಗ ಬೇರೆ ಕೆಲಸ ಮಾಡ್ತಾ ಇದ್ದ, ಇವಾಗ ರೀಸೆಂಟ್ಲಿ ದುಬೈ ಹೋಗಿದ್ದಾನೆ ಕೆಲಸಕ್ಕೆ. ಮತ್ತೊಬ್ಬನು ಕಿಸ್ತೋಜ್ ಅಂತ, ಅವ್ರ ಅಜ್ಜನ ಹೆಸರೇ, ಅವನಿಗೆ ಇಟ್ಟಿದ್ದಾರೆ ಕಿಸ್ತೋಜ್ ಅಂತ. ಅವನು ಸಹ ದುಬೈಲಿದ್ದ, ಅವನು ಬಂದಿದ್ದಾನೆ ಇವಾಗ ಸದ್ಯಕ್ಕೆ, ಅವನು ಮನೆಯಲ್ಲಿದ್ದಾನೆ. ಎಷ್ಟು ಜಮೀನಿದೆ ಅವ್ರಿಗೆ? ಅವ್ರದ್ದು 3-3.5 ಎಕರೆ ಜಮೀನಿದೆ ಅವ್ರದ್ದು. 3 ಎಕರೆ ಜಮೀನಿದೆ. ಮಳೆ ಬಂದ್ರೆ ಭತ್ತ, ಇಲ್ಲಿ ಹೋದ್ರೆ ಇದ್ದಿದೆ. ಯಾಕಂದ್ರೆ ನಮ್ಮಲ್ಲಿ ಬೋರ್ವೆಲ್ ಅಥವಾ ಪಕ್ಕದಲ್ಲಿ ಹಳ್ಳ ಅವ್ಯಾವ ಇಲ್ಲ. ಹಳ್ಳ ಇದೆ, ಸ್ವಲ್ಪ ದೂರ ಇದೆ, ಸೊ ಅಲ್ಲಿ ನಮ್ಗೆ ಏನು ಸಿಗೋದಿಲ್ಲ. ಮಳೆ ಬಂದ್ರೆ ಒಳ್ಳೇದು, ಮಳೆ ಕೃಪೆ ತೋರಿದ್ರೆ ಬೆಳೆ, ಇಲ್ಲ ಅಂದ್ರೆ ಅದು ಗತಿ. ಅದೇ ಬೆಳೆ ನಮ್ಮಲ್ಲಿ ಭತ್ತ ಕಾಮನ್ ಆಗಿದೆ, ಹತ್ತಿ ಬೆಳೆಸ್ತಾರೆ, ಗೋವಿನ ಜೋಳ ಹಾಕ್ತಾರೆ, ಈ ಥರ ಅವನ್ನು ಬೆಳೆಸ್ತೇವೆ. ಇವಾಗ ಕೆಲವರು ಶುಂಠಿನೂ ಹಾಕ್ತಾ ಇದ್ದಾರೆ. ಗೋವಿನ ಜೋಳ, ಭತ್ತ, ಹತ್ತಿ ಹಾಗೂ ಶುಂಠಿ. ನಿಮ್ಮ ಆಹಾರ, ದಿನನಿತ್ಯದ ಆಹಾರ ದಿವಸ ಏನು ಅಡಿಗೆ ಮಾಡ್ತೀರಿ? ದಿವಸ ಅನ್ನ ರೊಟ್ಟಿ. ರೊಟ್ಟಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಆದ್ರೂ ಓಕೆ. ಅನ್ನ ಅಂತ ಇರುತ್ತೆ, ಅದು ತಿಳಿ ಸಾರು ಹಾಕ್ಬೋದು, ಅನ್ನ ಸಾರು ಆಗುತ್ತೆ. ಆಮೇಲೆ ಈ ನಮ್ಮ ಸಿಟಿ ಜನರಿಗೆ ಮೀನು ಮಾಂಸ ಇಲ್ಲ ಅಂದರೆ ಸ್ವಲ್ಪ ಊಟ ಹೋಗೋ ಸ್ವಲ್ಪ ಕಷ್ಟನೇ. ಮೀನು ಮಾಂಸ ಹೆಚ್ಚು ಬಯಸ್ತಾರೆ ಅವರು. ಸರ್, ನಿಮ್ಗೆ ಒಂದು ಪ್ರಶ್ನೆ ಸುನಿಲ್ ಅವರೇ. ಶೋರ್ ಸರ್. ನಿಮ್ಮ ತಂದೆಯವರು ಸಿನಿಮಾದಲ್ಲಿ ಮಾಡೋರೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನೀವೇನು ಓದಿದ್ದೀರಾ, ಮತ್ತೆ ನೀವು ಆ ಫೀಲ್ಡ್ಗೆ ಏನು ಹೋಲಿಲ್ಲ, ನೀವು ಈ ಕಲೆನ ಯಾಕೆ ಮೈಗೂಡಿಸ್ಕೊಂಡ್ರಿ? ನಾನು 2nd PUC ಮಾಡಿ ಬೆಂಗಳೂರಲ್ಲಿ ಲಾಯಲ್ ಐ.ಟಿ.ಐ ಮಾಡಿದೆ. ಅದರ ನಂತರ ನಾನು 2 ವರ್ಷ ಗುಲ್ಬರ್ಗದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಮಾಸ್ಟರ್ ಆಗಿದ್ದೆ. ಅದರ ನಂತರ 3 ವರ್ಷ ನಾನು ಮಂಗಳೂರಲ್ಲಿ ಮಾನ್ಸುವನ್ ಅಂತ ಒಂದು ಸಂಸ್ಥೆ ಇದೆ ಕಂಪ್ನಿದು, ಅದರಲ್ಲಿ ನಾನು ಡ್ರಾಮಾ ಆ್ಯಕ್ಟರ್ ಆಗಿ 3 ವರ್ಷ ತರಬೇತಿ ಹೊಂದಿದ್ದೇನೆ. ಅಲ್ಲಿ ಡ್ರಾಮಾಗಳು ಮಾಡ್ತಿದ್ದೇನೆ, ಇವಾಗಲೂ ಕರೀತಾರೆ, ಹೋಗ್ತೇನೆ. ಅದರ ನಂತರ 2-3 ಸಲ ಟ್ರೈ ಮಾಡಿದೆ ಫಿಲ್ಮ್ಗೆ. ನಾನು ನನ್ನ ತಂದೆಯವರ ಹೆಸರು ಹೇಳ್ಕೊಂಡು ಹೋಗಿಲ್ಲ, ಬಟ್ ಹೋದೆ. ಮಾತೃ ಒಂದು ಪಿಕ್ಚರ್ ಬಂತು, ಅರ್ಧಕ್ಕೆ ಸ್ಟಾಪ್ ಆಗಿಬಿಡ್ತು ಡೈರೆಕ್ಟರ್ ಸ್ವಲ್ಪ ಪ್ರಾಬ್ಲಮಿಂದ. ಆಮೇಲೆ ಮೌನರಾಗ ಅಂತ ಒಂದು ಲೋ ಬಜೆಟ್ ಫಿಲ್ಮ್ ಬಂತು, ಅದನ್ನು ಸ್ಟಾಪ್ ಆಗಿಬಿಡ್ತು. ನನಗೇನು ಬೇಜಾರಿಲ್ಲ, ಯಾಕಂದರೆ ನಾನು ಇವಾಗ ದುಬೈಯಿಂದ ನಾನು ಬಂದುಬಿಟ್ಟು ಇವಾಗ ಊರಲ್ಲಿ ಒಂದು ಟೀಮ್ ಮಾಡಿದ್ದೇನೆ, ನವಸಿದ್ಧಿ ಕಲಾ ತಂಡ ಅಂತ. ಅದಕ್ಕೆ ಜನಪದ ಜಾತ್ರೆಗಳಲ್ಲಿ ಹಾಗೂ ಅಲ್ಲಿ ಏನು ಫಂಕ್ಷನ್ ಇರುತ್ತೆ ಅಂದ್ರೆ 12 ಜನ ಗ್ರೂಪ್ ಇದೆ. ಇವತ್ತು ಮಾಡಿದ್ದು ನಾವು 3. ಹಾಡ್ತಾ ಇದ್ರೆ ಡ್ಯಾನ್ಸಿಗೆ ಕಷ್ಟ ಆಗುತ್ತೆ, ಡ್ಯಾನ್ಸ್ ಮಾಡಿದ್ರೆ ಹಾಡಿಗೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮದು ಗ್ರೂಪ್ ಇದೆ, 4 ಜನ ಹಾಡೋರೇ ಇದ್ದಾರೆ, ನಾನೇ ರೆಡಿ ಮಾಡಿರೋ ಟೀಮ್ನ. 4 ಜನ ಹಾಡೋರೇ ಇದ್ದಾರೆ, ಬಾರ್ಸೋರು 2 ಪರ್ಫೆಕ್ಟ್ ಇದ್ದಾರೆ, ಡ್ಯಾನ್ಸ್ ಮಾಡೋರು 6 ಜನ ಪರ್ಫೆಕ್ಟ್ ಇದ್ದಾರೆ. ಸೊ ತುಂಬ ಉತ್ತಮ ಟೀಮ್ ಇದೆ ನಮ್ಮದು. ಈ ವರ್ಷದ 2016-17 ಇಸ್ವಿಯ ಸಿದ್ಧಿ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ನಮ್ಮ ಟೀಮ್ ಫಸ್ಟ್ ಪ್ರೈಸ್ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ.
ಒಂದೊಳ್ಳೆ ಟೀಮ್ ಇದೆ, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿ ಬೇರೆ ಊರಿನವರು ಸಹ ನಮಗೂ ಕಲಿಸ್ರಿ ಅಂತ ಕರೀತಾರೆ, ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಡ್ಯಾನ್ಸ್ ಕಲಿಸ್ತಾ ಇದ್ದೀನಿ. ಆಮೇಲೆ ಇದು ನಾಟಕಕ್ಕೂ ಸಹ ಕರೀತಾರೆ ಮಂಗಳೂರಿಗೆಲ್ಲ, ಅವಾಗ ಹೋಗ್ತಾ ಇರ್ತೀನಿ, ಬರ್ತಾ ಇದ್ದೀನಿ. ಹಾಗೆ ಈ ಗಮನಕ್ಕೆ ಹೇಳಿ ಸರ್, ಹೇಳಿ. ಸಂತಾನ್ ಕಿಸ್ತೋಜ್ ಅವರ ಮಕ್ಕಳಿಗೆ ಹೇಳಿದ್ರಲ್ಲ 3 ಜನ, ಹೌದು, ಅವರು ಇದನ್ನ ಇದು ಮಾಡ್ತಾ ಇಲ್ಲ. ಅವರ ಹಿರಿಮಗ ಕಿಸ್ತೋಜು, ಅವನಿಗೆ ತುಂಬ ಇಂಟ್ರೆಸ್ಟು. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಾನು ಡ್ಯಾನ್ಸ್ ಕಲಿಸಿದ್ದು, ನಾನು ಮತ್ತೆ ಅವನ್ನೆಲ್ಲ ಕಲಿತಿದ್ದು ಒಂದೇ ಗುರುವಿನಲ್ಲಿ, ಎರಿಕೋಜರಿ ಅಂತ ಅವ್ರು ನಮ್ಗೆ ಕಲಿಸಿದ್ದು. ಅವನು ತುಂಬ ಅದನ್ನು ಫಾಲೋ ಮಾಡ್ದ, ನಮಗೆ ತುಂಬ ಅವನು ಮಾದರಿಯಾಗಿದ್ದ, ತುಂಬ ಒಳ್ಳೆ ನೃತ್ಯಗಾರ, ಹಾಗೆ ಒಳ್ಳೆ ಹಾಡುಗಾರ. ಆದರೆ ನಂತರ ಅವನು ದುಬೈಗೆ ಹೋದ ನಂತರ ಸ್ವಲ್ಪ ಹಿಂದುಳಿದ್ಬಿಡ್ತು. ದುಬೈ ಹೋಗಿ ಬಂದವನು ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಿಲ್ಲ, ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಆದರೆ ಅವ್ನು ತುಂಬ ಇಂಟ್ರೆಸ್ಟ್ ಇದೆ, ಒಳ್ಳೆ ಹಾಡುಗಾರ ಹಾಗೂ ಉತ್ತಮ ನೃತ್ಯಗಾರ. ಆಮೇಲೆ ಮತ್ತಿಬ್ಬರು ಮಕ್ಕಳು ಆ ಫೀಲ್ಡಲ್ಲಿ ಹೆಚ್ಚು ತೊಡಗಿಸ್ಕೊಂಡಿಲ್ಲ. ಆದರೆ ಅವರ ಮತ್ತೊಬ್ಬರು ಸೊಸೆ ಇದ್ದಾರೆ, ಹಿರಿಮಗನ ಹೆಂಡತಿ, ಅವರು ಅತ್ಯುತ್ತಮ ಡ್ಯಾನ್ಸರ್, ಫೋಕ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಹಾಗೆ ಅವ್ರ ನಿಮ್ಮ ಗಮನಕ್ಕೆ ಅವರಲ್ಲಿ ಹೆಣ್ಣು ಗಂಡು ಅಂತ ಇರೋಲ್ಲ, ಈ ಕುಣಿತನ ಅವರು ಕುಣಿತಾರೆ, ಇವರು ಕುಣಿತಾರೆ ಅನ್ನೋದು ಬಹಳ. ಇವಾಗ ನೀವು ಸಿಟಿ ಡ್ಯಾನ್ಸ್ ನೋಡಿರ್ಬೋದು, ಕೆಲವೊಂದು ಕಡೆ ಕೇವಲ ಹುಡುಗರು ಕುಣಿತಾರೆ, ಅಥವಾ ಇನ್ನೊಂದು ಕೆಲವೊಂದು ಟೀಮ್ ಇದೆ ಕೇವಲ ಹುಡುಗಿಯರು. ನಮ್ಮಲ್ಲಿ ಹಾಗಿಲ್ಲ, ನಾನು ಮಾಡಿರೋ ಟೀಮಲ್ಲಿ ಹುಡುಗ ಹುಡುಗಿ ಜೋಡಿ ಜೋಡಿಯಾಗಿ ಮಾಡ್ತಿದ್ದೇವೆ, ಹಾಗಾಗಿ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇದರೊಟ್ಟಿಗೆ ಇನ್ನೊಂದು ಪೂರಕವಾಗಿ ಕಿಸ್ತೋಜ್ ಅಲ್ಲಿ ಹಿಂದೂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮು ಇದ್ದಾರೆ. ಅವರವರಲ್ಲಿ ಮದುವೆಗಳು ಆಗುತ್ತೆ, ಆದರೆ ಅವ್ರ ಬದುಕಿಗೆ ಏನೇನೂ ತೊಂದರೆ ಇಲ್ಲ ಅನ್ನೋದು ಸತ್ಯ. ಅವ್ರ ಹತ್ರ ನೀವು ಇನ್ನೊಂದು ಸಿಗ್ತೀರಿ. ಮೂಲ ಕಸುಬು ನಮ್ಮದು ವ್ಯವಸಾಯ. ಬುಡಕಟ್ಟು ಜನಾಂಗ ಅಂತ ಅದನ್ನು ಒಪ್ಕೊಂತೀರಾ? ಹೌದು, ಶೂರ್. ನಮ್ಗೆ ಇವಾಗ ಎಷ್ಟಿಗೆ ಸೇರಿಸಿದ್ದಾರೆ. ಇಷ್ಟೊಂದು ನೀವು ಅಡ್ವಾನ್ಸ್ ಆಗಿ ಕನ್ನಡ ಮಾತಾಡ್ತಾ ಇದ್ದೀರಿ, ಸೂಪರ್ ಆಗಿ ಮಾತಾಡ್ತಾ ಇದ್ದೀರಾ, 2 ಮಾತಿಲ್ಲ ಇಷ್ಟು. ಆಮೇಲೆ ಎಜುಕೇಷನ್ ಇದೆ ನಿಮಗೆ, ಆದರೂ ಕೂಡ ನೀವು ಬುಡಕಟ್ಟು ಜನಾಂಗ ಅನ್ನೋ ಪದಕ್ಕೆ ನೀವು ಒಪ್ಕೊಳ್ತೀರಾ? 100% ಇದನ್ನು ಒಪ್ಕೊಳ್ಳೇಬೇಕಲ್ಲ. ಅಲ್ಲ, ಈ ನಾಗರಿಕರಾಗಿದ್ದೀರಾ, ಸುಮಾರು ನಾಗರಿಕರಾಗಿದ್ದೇವೆ, ಆದ್ರೆ ನಮ್ದು ಮೊದಲಿಂದ ಬಂದಿದ್ದಾರೆ, ನಾವು ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಎಷ್ಟೊಂದ್ರು. ಹಾಗೆ ಶಿವಾಜಿರವ್ರೆ, ಬುಡಕಟ್ಟು ಅನ್ನೋದು ಬದಲಾಗ್ತಾ ಹೋಗೋ ದಾರಿ ಗುರುತಿಸ್ತೇವೆ. ಅವರು ಬುಡಕಟ್ಟಿನ ಫೀಚರ್ಸ್ ನಿಮಗೆ ಅವ್ರ ಹತ್ರ ಇನ್ನೊಂದು ಸುತ್ತಿ ಅವ್ರು ಹೆಚ್ಚು ಎಕ್ಸ್ಪ್ರೆಸ್ ಮಾಡೋ ವಾಟು ಅಂತ ಒಂದು ಪದ್ಧತಿ ಇದೆ ಅವರಲ್ಲಿ. ಯಾರೇ ಮೀನು ಹಿಡಿದ್ರೆ ಅವರು ಅದನ್ನು ಹೇಳಿ, ಅವರಲ್ಲಿ ನಾನು ಸ್ಥೂಲವಾಗಿ ಹೇಳ್ತೀನಿ, ಒಂದು ಮೀನು ಹಿಡಿಯೋಕ್ಕೆ ಹೋದರೆ ಪ್ರತಿ ಮನೆಯವರು ಹೋದರೆ ಒಂದು ಪಾಲು. ಅವನ ಮನೇಲಿ ಹುಷಾರಿಲ್ಲ ಅಂತ ಒಂದು ಹುಡುಗ ಇಲ್ಲಿ ನಿಂತರು, ಅದು ಸಮ ಪಾಲು. ಅವನು ಬರೋಕ್ಕಾಗಲಿಲ್ಲ, ಅವನಿಗೆಲ್ಲ ಆಮೇಲೆ ಬಂದ ಅಂದರೆ ಇವನು ಯಾರು ಲೀಡ್ರ್ ಇದ್ದಾನಲ್ಲ ಅವನ ಪಾಲು ಬಿಟ್ಟು ಕೊಡಬೇಕೇ ಹೊರತು ಆ ಪಾಲು ಮಿಸ್ ಆಗಂಗಿಲ್ಲ. ಇದು ಒಂದು ಬುಡಕಟ್ಟಿನ ಗುಣ. ಇಂಥದ್ದು ಇದೆ, ಇಂಥ ಚೀನಿ ಇಂಥ ಇನ್ನೊಂದು ರೂಪ ಇದೆ. ಇವು ಬುಡಕಟ್ಟೆ ಇನ್ನೂ ಮುಂದುವರಿದಿದ್ದಾವೆ. ಇವ್ರು ಕಾಣೋ ಎಜುಕೇಷನ್, ಇವ್ರ ಮಾತ್ರ ನಿಜ ಬುಡಕಟ್ಟಲ್ಲ. ಇವ್ರ ಇಂಟೀರಿಯರ್ ವಾಟ್ಸಪ್ಪಲ್ಲಿ ಅವ್ರ ಫೋಟೋಸ್ ತರಿಸ್ಕೊಂಡಿದ್ದೇವೆ. ಹಾಗಾಗಿ ಅವ್ರ ಬದುಕು ಭಾಳ ಬೇರೆಯಾಗಿದೆ. ಒಳಗೋಗಿ ನೋಡಿದರೆ ಹೆಚ್ಚು ಬುಡಕಟ್ಟಿಗೆ ಹತ್ತಿರವಾಗಿ ಇದೆ. ಬುಡಕಟ್ಟೆ ಇದೆ ಅಂತ ಹೇಳಲಾಗಿ ಹೆಚ್ಚು ಹತ್ತಿರ ಅನ್ನೋದು ಇವತ್ತಿಗೂ ನಮ್ಗೆ ಅನುಭವ ಬರುತ್ತೆ ಅನ್ನೋ ದೃಷ್ಟಿಯಿಂದ ಬುಡಕಟ್ಟು ಅನ್ನೋದು ಈಗ ಕೀಳಲ್ಲ, ಅದೊಂದು ವಿಶೇಷವಾದ ಗೌರವಯುತವಾದ ಭಾವ ಅನ್ನೋ ಅರ್ಥಕ್ಕೆ ನಾವು ತಗೋಬೇಕಾಗಿದೆ. ಬಹುಶಃ ಆ ದಾರಿ ಸರಿಯಾತೇನೋ ಅಂತ ಏನೇನೋ ತಗೊಳ್ಳಿ. ನನಗೂ ಸಹ ನಾನು ದುಬೈಯಿಂದ ಬಂದ ನಂತರ ನಾವು ಊರಲ್ಲಿ ನಾನು ಟೀಮ್ ಶುರು ಮಾಡಿದಾಗ ಅಂದರು, ನೀನು ಇಷ್ಟು ಕಲ್ತಿದ್ಯಾ, ಮತ್ತೆ ಯಾಕೆ ಡಮಮ್ ಟೀಮ್ ಇದು ಮಾಡ್ತಿದ್ಯಾ, ಮಕ್ಕಳಿಗೆ DJ ಕಲಿಸು, ಡ್ಯಾನ್ಸ್ ಕಲಿಸು, ಯಾಕಂದ್ರೆ ನಾನು ಡ್ಯಾನ್ಸ್ ಮಾಡ್ತೇನೆ ಪ್ರೋಗ್ರಾಮ್ಗಳಿಗೆ, ಸೊ ಅಲ್ಲಿ ಕಲಿಸು ಅಂತ ಹೇಳಿದ್ರು. ನಮಗೆ ಗುರುಗಳು ನಮ್ಗೆ ಕಲಿಸ್ಬೇಕಾಗಿ ಹೇಳಿದ್ರು, ನೀವು ಎಷ್ಟೇ ಚೇಂಜ್ ಆಗಿ ಏನೇ ಆಗಲಿ ನಿಮ್ಮ ಹತ್ರ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ನಾನು ಇನ್ನು ಮುಂದೆ ಸಹ ಅದನ್ನು ಫಾಲೋ ಮಾಡ್ತೀನಿ. ಬೇರೆ ಏನಾದರೂ ವಿಷಯ ಒಂದೇ ಒಂದು ಸುನೀಲ್ ಅವರೇ ಕೂತ್ಕೊಳ್ಳಿ ನೋಡೋಣ. ಅವರೇ ಹೇಳಿದ್ರು ಹೇಳಿ. ಅವರು ಕಾಡು ಹಂದಿ, ಚಿಪ್ಪು ಹಂದಿ ಇವೆಲ್ಲ ಬೇಟೆ ಆಡ್ತಾರೆ ಅಂದ್ರಲ್ಲ, ಒಂದು ಚಿಪ್ಪು ಹಂದಿ ಬೇಟೆ ಹೇಗೆ ಆಡ್ತಾರೆ ಕೇಳಿ ಹೇಳಿ. ಅವ್ರು ಏನು ಮಾಡ್ತೀರಿ ಚಿಪ್ಪು ಹಂದಿ ಒಳಗೆ ಕೂತಾಗ? ಕೂತ್ಕೊಂಡೆ ಹೇಳಿ. ಚಿಪ್ಪು ಹಂದಿ ನಾವು ಹೇಗೆ ಅದಕ್ಕೆ ಒಂದು ಇದ್ದದ ಆಗ ತೆಗಿಬೇಕಾದ್ರೆ ಚಲೋ ಇಷ್ಟಿನೆಲ್ಲ ನೋಡಬೇಕು. ಆದರೆ ಅದು ಏನು ಮಾಡ್ತೇವೆ ನಾವು ಇಲ್ಲಿಂದ ಕೆಲಸ ಮಾಡೋದು, ಗುಡಿ ತೆಗಿಯೋದು, ಅವ್ರಿಗೆ ಸಪ್ಪಳ ಬಿಟ್ಟು ಅದು ಮುಂದೆ ಹೋಗ್ತೇವೆ. ನಾವು ಹಿಂದಿಂದ ಗುಡಿ ತೆಗಿತೇವೆ, ಅದು ಮುಂದೆ ಏನು ಮಾಡಿ ನಾವೇನು ಮಾಡೋದಾಗ್ತದೆ ಅದಕ್ಕೆ ಹೊಡಿಬೇಕನ್ನುವಂಥ ಪ್ರಯತ್ನ ಆದರೆ ಇಲ್ಲೇ ಅದು ಗುಡಿ ತೆಗೆಯೋದಂದರೆ ನಾವು ಅಲ್ಲಿ ಆಗಿಬೇಕು, ಅಂದಾದ್ಮೇಲೆ ಅಲ್ಲಿ ಆಗಿಬೇಕು, ಇಷ್ಟು ಒಂದಾಗಿದೆ. ಆವಾಗ ಅದಕ್ಕಿಂತ ಮೊದಲೆರಡು ದಾಟಿ ಹೋಯ್ತು ಮತ್ತು ಹಿಂದೆ ಉಳೀತು, ಅದು ನಮ್ಮ ಬದಿಗಳಿಗೆ ಸಿಕ್ಕಿದೆ.
ಹಿಂಗೆ ಅದಂತ ಪದ್ಧತಿ. ಅದ್ರ ತುಂಬ ಚಿಪ್ ಇರ್ತಾವಲ್ಲ, ಹೊಡೆದ್ರೆ ಏನೋ ತಲೆ ಕೆಡ್ಸ್ಕೊ ಏನೋ ಪೆಟ್ಟೆ ಆಗಲ್ಲ ಅಂತಿದ್ದಲ್ಲಿ ಹೆಂಗೆ ಹೊಡಿತೀರಿ? ಅದು ಚಿಪ್ಪೆ ಇರ್ತಿದೆ, ಹಂಗೆ ಮೈಗೆ ಹೊಡೆದ್ರೆ ಅದು ಸಾಯಂಗಿಲ್ಲ. ಅದು ಏನು ಮಾಡ್ತಿದ್ದೆ, ಹೊರಗೆ ಬಿತ್ತು ಗುದ್ದೊಳಗಿಂದ ಓಡ್ಕೊಂಡು. ಅದೇ ನಮ್ಮ ನಾಯಿ ಆಗಲಿ ನಾವಾಗಲಿ ಅದರ ಬೆನ್ನು ಹತ್ತಿದ್ರೆ ಅದು ಏನು ಮಾಡ್ತೈತೆ, ಎಲ್ಲಿ ಮುಚ್ಕೊಂಡು ತಲೆ ಹೊರಗೆ ತೆಗಿಯಂಗಿಲ್ಲ. ಇಷ್ಟೇ ತಲೆ ಅದರೊಳಗೆ ಅದರ್ತಿದ್ರು ಎಲ್ಲ ಪ್ರೀತಿ ಸಣ್ಣ ಬಡಗಿ ತಗೊಂಡು ಹಿಂಗೆ ಹೊಡೆದ್ರೆ ಸಹಿ ಸಾಯ್ತದೆ, ಬರೀ ಮೈ ಹೊಡೆದ್ರೆ ಸಾಯಂಗಿಲ್ಲ. ಈ ನಮೂನಿ ಆ ಅಪರಾಧ. ಈಗ ಅದು ಈಚೆಗೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಈಚೆ ಬರೋದು ಕಡೆಗೆ ಹೋದಂತೂ ಅದೇನು ಗೊತ್ತಾ, ಅದಕ್ಕೆ ಚಿಪ್ ಇರುತ್ತಲ್ವಾ, ಸೊ ಅದನ್ನ ಮುಟ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ಅದು ಚಿಪ್ ಇರುತ್ತೆ, ಆ ಚಿಪ್ನ ಮೇಲೆ ಅದನ್ನ ನಾವು ಕೈ ಹಾಕಿದ್ರೆ ಹಿಡಿಲಿಕ್ಕಂತ ಆ ಚಿಪ್ಗಳನ್ನ ಅದು ಮುದುರ್ಕೊಂಡು ಬಿಟ್ರೆ ಕೈ ಕಟ್ಟಾಗ್ಬಿಡುತ್ತೆ, ಯಾಕಂದ್ರೆ ಅಷ್ಟು ಶಾರ್ಪ್ ಇರುತ್ತೆ. ಉದಾಹರಣೆಗೆ ನೀವು ಅದಕ್ಕೆ ಗುಂಡು ಹೊಡೆದ್ರು ಅಂತ ಆಗೋದಿಲ್ಲ, ಅಷ್ಟು ಶಾರ್ಪ್ ಇರುತ್ತೆ ಚಿಪ್ಪು. ಮತ್ತೊಂದೇನಂದ್ರೆ ಈ ಕಪ್ಪೆ ಚಿಪ್, ಅದಕ್ಕೆ ಚಿಪ್ ಒಂದು ಅಂತಾರೆ, ಆ ಚಿಪ್ ತುಂಬಾ ಬೆಲೆ ಇದೆ. 1 kg 10,000 ತನಕ, 10 ಹೆಚ್ಚಿದೆ. ನನ್ನ ನಾರ್ಮಲ್ ಸಿಗೋದು 10,000, ಅವ್ರು ಎಷ್ಟು ಮಾಡ್ತಾ ಗೊತ್ತಿಲ್ಲ, ಅಷ್ಟು ರೇಟ್ ಇದೆ. ಸೊ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ ಅದನ್ನು ಬ್ಲಡ್ ಪ್ರೂಫ್ ಮಾಡಲಿಕ್ಕೆ ಬಳಸ್ತಾರೆ ಅಂತ, ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಅದು ಅಗಿಬೇಕಾದ್ರೆ ಅದು ಬರ್ತಾ ಇಲ್ಲ ಒಳಗಿದೆ ಅಂತ ಹೇಳಿದ್ರೆ ಅದು ನಾವು ಇಲ್ಲಿ ಅಗಿಬೇಕಾದ್ರೆ ಒಳಗೆ ಕೊರಿತಾ ಇರುತ್ತೆ. ಸೊ ಏನು ಮಾಡ್ತೇವೆ, ನಾವು ನೀರು ಹಾಕ್ತೇವೆ. ನಾವು ನೀರು ಹಾಕಿದ್ರೆ ಅದು ಕುಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀರು ಟಚ್ ಆಯಿತು ಅದು ಹೊರಗೆ ಬರುತ್ತೆ. ಅದು ಹೊರಗೆ ಬರುವಾಗ ಮಾತ್ರ ತಲೆ ಮುಂದಿರುತ್ತೆ. ಆವಾಗ ನಾವು ಸಣ್ಣ ಕಟ್ಟಿಗೆ ಹೊಡೆದ್ರೆ ಅದು ಸಾಯುತ್ತೆ. ತಲೆಯಲ್ಲಿ ಅದಕ್ಕೆ ತುಂಬ ಮೆದಿರುತ್ತೆ, ಅದು ಸಾಯುತ್ತೆ. ಅದು ಬಿಟ್ಟು ಬೆನ್ನ ಮೇಲೆ ನೀವು ಏನೇ ಕೊಡ್ಲಿ ಅಂತ ಹೊಡೆದ್ರು ನೋ ಯೂಸ್, ಹೇಗಿದೆ. ಆಮೇಲೆ ಅದು ಹೊರಗೆ ಬಂದ ನಂತರ ಆಮೇಲೆ ನಾವು ತಲೆ ಹೊಡೆದ್ಬಿಟ್ಟು ಅದು ಮುಚ್ಕೊಂಡ್ಬಿಡುತ್ತೆ, ಯಾಕಂದರೆ ಅದು ತಲೆನ ಔಚ್ಕೊಂಡ್ಬಿಡುತ್ತೆ, ಯಾಕಂದ್ರೆ ಹೊಡಿಬಾರ್ದು ಅಂದ್ಬಿಟ್ಟು. ಆವಾಗ ಹಿಂಗೆ ಇಟ್ಕೊಳ್ಳಿ ಪರವಾಗಿಲ್ಲ, ಆದರೆ ಮಧ್ಯ ಕೈ ಹಾಕಿದ್ರೆ ಕಷ್ಟ. ಮೊದಲೇ ಈಗ ಸಾರದ ಆಗಲಿ, ಉಗುರಿ ಆಗಲಿ, ಮಲ ಆಗಲಿ, ಮತ್ತೊಂದು ಇಂಥವೆಲ್ಲ ಜೀವನಗಳು ಅದಾವೆ. ಅದು ಉಡ ಆಗಲಿ, ಅವೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ನಾವು ಹೊಡೆ ತಿಂತಿದ್ವಿ. ಈಗೇನಾಗಿದೆ, ಈ ಸರ್ಕಾರ ಅದರೆಲ್ಲ ಬಂದ್ ಮಾಡಿತ್ತು. ಜಂಗಲೊಳಗೆ ಗಿಡ ಕಡಿಯೋಂಗಿಲ್ಲ, ತಲೆಗೆ ಹುಡಿ ಕಟ್ಟಂಗಿಲ್ಲ, ಮತ್ತು ಅಂಥ ಪ್ರಾಣಿ ಏನೂ ಹೊಡೆಯಂಗಿಲ್ಲ. ಹಿಂಗೆ ಮಾಡಿ ನಮಗೆಲ್ಲ ಗೌರ್ಮೆಂಟ್ ಎಲ್ಲ ನಮಗೆ ಬಂದ್ ಮಾಡಿದ್ರು. ಗಿಡ ಸಿಕ್ಕಲ್ಲ. ಈಗ ನಾವು ತಿಂದರೆ ಮೋಸ ಅಂತ ಹೇಳಿದರೆ ಈ ಬಿಳೆ ಕೋಳಿ ಮಟನ ತಿಂದೆ, ಮಟನ್ ಇಲ್ಲ. ಹೀಗೆ ಮಾಡಿ ಈಗ ನಮ್ಮ ಜಂಗಲೊಳಗೆ ತಿರುಗಾಡೋದು ನಾವು ಕಮ್ಮಿ, ತಿರುಗಾಡಂಗಿಲ್ಲ, ನಾವು ಅದಕ್ಕೆ ಹೊಡೆಯಂಗಿಲ್ಲ. ಅದಾದರೂ ಪ್ರಾಣಿನ ಪ್ರಾಣಿ. ಹಿಂಗೆಲ್ಲ ತಿಳ್ಕೊಂಡು ನಾವು ಅದು ಹೆಚ್ಚಾಗಿ ಹೊಡೆಯಾಗ ಹೋಗಂಗಿಲ್ಲ. ಹೀಗೆಲ್ಲ ಈಗಿನ ಪರಿಸ್ಥಿತಿ ನಡೆದಿದೆ. ಇದ್ರ ಜೊತೆಗೆ ಇನ್ನೊಂದೇ ಒಂದು ಕಾಡೆಮ್ಮೆ ಅಂದರೆ ನೀವು ಕಾಡೆಮ್ಮೆ ಅಂತೀರಿ, ಅದರ ಸೀನಿದ್ರೆ ಎಷ್ಟು ಅಪಾಯ ಅನ್ನೋದು ಕೇಳಿ ಸುನಿಲ್ ಅವರು ಹೇಳಿ ಪರವಾಗಿಲ್ಲ. ಅದು ಹಾಂ ಹೇಳಿ ಕಾಡು ಮೈಕ್ ಕೊಡಿ. ಹಂಗೆಲ್ಲ ನಾವು ಬಡ್ಗೀಲೆ ಕಟ್ಕೀಲೆ ಇಲ್ಲ ನಮ್ಮ ಕೈಯಾಗ ಕೊಡ್ಲೀರಿ ಹೊಡ್ಯಾಕ ನಮಗೆ ಸಾಧ್ಯ ಇಲ್ಲ. ನಮ್ಗಿಂತ ದೊಡ್ಡದಲ್ಲ ಕಡೆಗೆ. ಅದಕ್ಕೆ ಯಾರು ಪೆಟ್ಟು ಹೊಡ್ಯಾವರು ಅದಕ್ಕೆ ಹೊಡಿಬೇಕು. ಅಂದರೆ ಅದಕ್ಕೆ ತಾಗಿತು, ಇದು ನೆಲಕ್ಕೆ ಬೀಳ್ತಿದೆ. ಬೀಳಾತು ಅದು ತಪ್ಪಿ ಆಯಿತು, ನಾವು ಹೋಗಿ ಅದರ ಮೈ ಮೇಲೆ ಬಿದ್ದು ಖಾಲಿ ಹಿಂಗೆ ಅದು ಉಗುಳಿದ್ರೆ ಸಾಕು, ನಮ್ಮ ಮೈಯೆಲ್ಲ ಕರೀತದೆ. ಇಲ್ಲ ಅದರ ಬಿಟ್ಟು ಅದಕ್ಕೆ ಬಾಯಾಗೆ ನಾವು ಸಿಕ್ತು ಹಿಂಗೆ ಮಾಡಿ ನೆಟ್ಟು ಬಿಡ್ತಿದ್ದ, ಚರ್ಮನ ಹೋಗ್ಬಿಡ್ತೀವಿ. ನೆಕ್ಕಿ ಬಿಟ್ರೆ ಸಾಕು, ಅದ್ರ ನಾಲಿಗೆಯಿಂದ ಚರ್ಮ ಕಿತ್ಕೊಂಡು ಹೋಗುತ್ತೆ. ನಮ್ಗೆ ಅದು ಕಾಡೆಮ್ಮೆ ಅಂದರೆ ಈ ಪಿಕ್ಚರು ನಿಜವಾಗೂ ಮುಟ್ಟಿಯೇ ಇಲ್ಲ. ನಾವು ನಮ್ಮ ಎಮ್ಮೆ ಜೊತೆಗೆ ಯೋಚನೆ ಮಾಡ್ತೇವೆ, ಅದು ನಿಮಗೆ ತಲುಪಲಿ ಅಂತ ಹೇಳಿ. ಕಾಡೆಮ್ಮೆ ಚರ್ಮ, ನಾಲಿಗೆ ಚರ್ಮ ಇದೆಯಲ್ಲ ತುಂಬ ರಫ್ ಇರುತ್ತೆ. ಅದು ನೆಕ್ ಬಿಟ್ರೆ ಸುಲಭ ಆಮೇಲೆ ಅದು ಸೀನುತ್ತೆ. ಈಗ ನಾವು ಕೆಲವೊಮ್ಮೆ ಸಣ್ಣ ಮರ ಹಾಕ್ಬಿಟ್ರೆ ಅದರ ಸೀನ್ದಾಗ ಅದ ಸಿಂಬಳ ಏನಾದರೂ ಮೈಕ್ ತಾಕ್ತು ಅಂದರೆ ಮೈಕ್ ಎತ್ತ ಶುರು ಆಗುತ್ತೆ, ನಾವು ಮೇಲ್ದಾಗ ಕೈ ಬಿಡಬೇಕಾಗುತ್ತೆ. ಈಗ ಸದ್ಯ ಮಟ್ಟಿಗೆ ಏನಾಗಿದೆ, ಈ ನಮ್ಮ ದೇವರು ಯಾರು, ಹತ್ತಿ
ನಾವು ಈಗ ಸದ್ಯ ನಮ್ಮ ಒಳಗೆ ಅದಾವೆ, ಹೊಲದಾಗೆ ಅದಾವೆ. ಈ ಹೊತ್ತು 5 ಗಂಟೆ ಆದಂದರೆ ಅವು ಹೊಲದಾಗ ಬರ್ತಾವೆ. ಭತ್ತ ಎಲ್ಲ ನಾವು ಪೈರು ತಿಂತೀವಿ. ಅದರ ಸಲಕ್ಕೂ ನಾವು ಹೋಗೋಂಗೆ ಇಲ್ಲ. ಖಾಲಿ ಬಾಯ್ ಮಾಡಿ ನಾವು ಊರೆಲ್ಲ ಕೂಡಿ ಬಸ್ಲಿ ಹೊಡೆದು ಅದಕ್ಕೆ ಏನಾರು ಹೊರಗೆ ಹೋತು ಬೇರೆ ಹೋಗಂಗಿಲ್ಲ. ಕೇಳಿ ಸರ್ ಅಲ್ಲಿಂದ. ನಿಮ್ಮ ಸಿದ್ಧಿ ಸಮುದಾಯ ಇದೆಯಲ್ಲ, ನಿಮ್ಮ ಸಮಾಜ ಇದೆಯಲ್ಲ, ನಿಮ್ಮ ಹಳ್ಳಿ ಇದೆಯಲ್ಲ, ಸರ್ಕಾರ ಏನೇನು ಅನುಕೂಲಗಳನ್ನು ಮಾಡಿದೆ, ಸರ್ಕಾರನ ಏನೇನು ಅನುಕೂಲಗಳನ್ನು ನಿರೀಕ್ಷೆ ಮಾಡ್ತಿದ್ದೀರಿ? ಈಗಾಗಲೇ ಸರ್ಕಾರ ನಿಮ್ಮ ಸಮಾಜ ಸಮುದಾಯಕ್ಕೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಹಳ್ಳಿಗೆ ನಿಮ್ಗೆ ಏನು ಸರ್ಕಾರ ಅನುಕೂಲಗಳನ್ನು ಮಾಡಿದೆ ಇಲ್ಲಿವರೆಗೆ? ನೀವೇ ಹೇಳಿದ್ರು ಪರವಾಗಿಲ್ಲ, ಸುನೀಲ್ ಅವ್ರು ಹೇಳಿದ್ರೆ ಹೇಳಿ. ಅದು ಸರ್ಕಾರ ನಮಗೆ ಏನು ನಮ್ಮ ಸಮಾಜಿಗೆ ಸಹಾಯ ಮಾಡಿದೆ ಅಂದರೆ, ಈ ನಮ್ಮ ಡಮಾಮ್ ಸಮಾಜಿಗೆ ಏನಾಗಿದೆ, ಇಷ್ಟು ಕೆಲವು ವರ್ಷ ಹೋಯಿತು. ಆದರೆ ಅದು ಯಾವ ಸರ್ಕಾರವೂ ಗಮನಕ್ಕೆ ತಗೊಳ್ಳಿಲ್ಲ. ಕುಣಿತಾರೋ ಹೆಂಗೂ ಕುಣಿತಾರೋ. ಎಲ್ಲರ ನಮ್ಮ ಮದುವೆ ಕಾರ್ಯದಲ್ಲಿ ಬೇರೆ ಹಬ್ಬ ಹುಣ್ಣಿ ಬಂದರೆ ಹಿಂಗೆ ಈಗೇನಾಗಿದೆ, ಮೊದಲಿನ ಕಾಲದಲ್ಲಿ ಅದು ನಮ್ಮ ಸಿದ್ಧಿ ಕುರಿತ ಎಲ್ಲರಿಗೂ ಸರ್ಕಾರಕ್ಕೂ ಗೊತ್ತಿತ್ತು, ಆದರೆ ಅವರು ಬಿಟ್ಟುಬಿಟ್ಟರು. ಈಗ ಆ ನಿಮ್ಮ ಹಳೆ ಕತ್ತಿ, ನಿಮ್ಮ ಹಿರಿಯರು ಪುತ್ರಿಯರನ್ನು ಕುಳಿತಿದ್ರಲ್ಲ, ಬಾರಿಸಿದ್ರು, ಅದು ನೀವು ತೋರಿಸ್ಬೇಕು ಅಂಥೇಳಿ ಸರ್ಕಾರ ನಮಗೆ ಗಂಟು ಬಿದ್ದಿದೆ. ಗಂಟು ಬಿದ್ದು ಈಗ ಏನು ಮಾಡಾಕತ್ತೀವಿ, ಅಲ್ಲೇ ನಮ್ಮ ಪಾರ್ಟಿಗಳು ನಡೆದಾವೆ. ಆ ಊರಾಗ ಒಂದು 4 ಜನ ಐತಿ, ಅಲ್ಲಿ ಪಾರ್ಟಿ ಮಾಡ್ತಾರೆ. ಈ ಊರಾಗ ಈಗೈತಿ. ಈಗ ಕೆಲವು ಜನಕ್ಕೆ ಅಲ್ಲಲ್ಲಿ ದೊಡ್ಡ ಶಾರ್ ಒಳಗೆ ಎಲ್ಲ ಪರಿಚಯ ಆಗಿ ಅವರು ಕರೀತಾ ಇದ್ದಾರೆ, ನಮ್ಮ ಊರಾಗ ಬರ್ರಿ, ನಮ್ಮ ಹಬ್ಬ ಐತಿ, ಅಲ್ಲೇ ನೀವು ಕುನೀರಿ, ಇಲ್ಲಿ ಬರ್ರಿ, ಅಲ್ಲಿ ಕುನೀರಿ, ಹೀಗೆಲ್ಲ ಈಗೆಲ್ಲ ಪರಿಚಯ ಆಗುತ್ತೆ. ಇನ್ನು ಮೇಲೆ ಸರ್ಕಾರ ನಮಗೆ ಯಾವ ದಂಡಿಗೆ ಮುಟ್ಟಿಸೈತಿ ಅನ್ನುವಂಥದ್ದು ಗೊತ್ತಿಲ್ಲ. ಯಾವ ದಂಡಿಗೆ ಅಲ್ಲಲ್ಲ ಇಲ್ಲಿ ನಮ್ಮನ್ನು ತಲುಪಿಸುತ್ತೆ ಅನ್ನೋ ಅಲ್ಲಲ್ಲ, ಈಗ ಬುಡಕಟ್ಟು ಜನಾಂಗಕ್ಕೆ ಮೀಸಲಾತಿಗಳು ಬೇರೆ ಬೇರೆ ಸೌಲಭ್ಯಗಳೆಲ್ಲ ಕೊಡ್ತಾ ಇದ್ದಾರೆ. ಅದಲ್ದೇನೆ ಈ ಕಲೆಯನ್ನು ಹೊರತುಪಡಿಸಿ ಬೇರೆ ಸೌಲಭ್ಯಗಳು ಸಿಗ್ತಾ ಇದ್ದಾವ? ಹೌದು ಸರ್, ಸಿಗ್ತಾ ಇದೆಯಾ? ಕೂತ್ಕೊಳ್ಳಿ. ಇವಾಗಿನ ದಿನಗಳಲ್ಲಿ ಈ ಸರ್ಕಾರ ನಮ್ಮನ್ನು ಎಷ್ಟು ಇದಕ್ಕೆ ಸೇರಿಸಿದೆ. ಇವಾಗ ಏನಾಗಿದೆ ಅಂದ್ರೆ ಇವಾಗ ನಮಗೆ ಪ್ರೆಸೆಂಟ್ಲಿ ತುಂಬಾ ಉತ್ತಮವಾದಂತಹ ಸೌಲಭ್ಯಗಳನ್ನ ಸೌಕರ್ಯ ಕೊಡ್ತಾ ಇದೆ. ಈಗ ಉದಾಹರಣೆಗೆ ಮನೆಗಳು, ಇವಾಗ ಮನೆಗಳು ಅವರಂದ್ರೆ ವರ್ಷಕ್ಕೆ ಇಷ್ಟು ಮನೆಗಳು ಅಂತ ಬರುತ್ತೆ ಎಸ್ ಟಿ ಅವರಿಗೆ, ಅದ್ರಲ್ಲಿ ನಮ್ಮ ಸಿದ್ಧಿ ಜನರಿಗೆ ಅಂತ ಇಷ್ಟೊಂದು ಬರುತ್ತೆ, ಅದು ವರ್ಷ ಕೊಡ್ತಾರೆ. ಅದೇ ರೀತಿ ಇವಾಗ ಮನೆಗಳು ಕಟ್ಟಿ ತುಂಬಾ ವರ್ಷಗಳಾಗಿದ್ದಾವೆ, ಹಳೆ ಆಗಿದ್ದಾವೆ, ಅದಕ್ಕೆ ರಿಪೇರಿಗೆ ಅಂತಾನು ಹಣ ಕೊಡ್ತಾ ಇದೆ. ಅಂದ್ರೆ ಹೊಸ ಮನೆ ಕಟ್ಟಲಿಕ್ಕೆ ಅಷ್ಟೊಂದು ಕೊಡುತ್ತೆ, ಅದೇ ರೀತಿ ರಿಪೇರಿಗೆ ಅಂತ ಬೇರೆ ಚಾರ್ಜ್ ಕೊಡುತ್ತೆ ಮನೆಗಳಿಗೆ. ಅದೇ ರೀತಿ ಇವಾಗ ಸಿದ್ಧಿ ಜನರು ಯಾವ ಏರಿಯಾದಲ್ಲಿ ಇದ್ದಾರೋ ಆ ಏರಿಯಾದಲ್ಲಿನ, ಅದು ಬೇರೆ ಯಾರು ಜನ ಇರಲಿ, ನಮ್ಮ ಸಿದ್ಧಿ ಜನ 2 ಮನೆ ಇದ್ರು ಸಾಕು, ಆ ಏರಿಯಾದಲ್ಲಿ ಈ ಕಾಂಕ್ರೀಟ್ ರೋಡ್ ಇದೆ ಅಲ್ವಾ, ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ರೋಡ್ಗಳು ಇಂಪ್ರೂವ್ ಆಗ್ತಾ ಇದ್ದಾವೆ. ಹಾಗೆ ಈ ಲೈಟ್ ಕಂಬಗಳು, ಕರೆಂಟ್ ವ್ಯವಸ್ಥೆ, ವಿದ್ಯುತ್ ಅಥವಾ ಶಾಲೆಗಳಲ್ಲಿ ಮುಂದೆ ಓದಲಿಕ್ಕೆ ಇದಕ್ಕೆಲ್ಲ ತುಂಬ ಇವಾಗ ಸೌಕರ್ಯ ತುಂಬ ಕೊಡ್ತಿದ್ದಾರೆ. ಮತ್ತೊಂದೇನಂದ್ರೆ ಇವಾಗ ಒಂದು 2-3 ವರ್ಷ ಆಯಿತು ಸಿದ್ದರಾಮಯ್ಯ ಅವ್ರು ಬಂದ ನಂತರ ನಮ್ಗೇನು ಮಾಡಿದ್ದಾರೆ ಅಂದರೆ 6 ತಿಂಗಳು ಸಿದ್ಧಿ ಜನರಿಗಾಗಿ ಮಾತ್ರ, ಬೇರೆಯವರಿಗಿಲ್ಲ. ಎಷ್ಟೇ ತುಂಬಾ ಇದ್ದಾರೆ, ಬಟ್ ಸಿದ್ಧಿಯವರಿಗೆ ಮಾತ್ರ ವರ್ಷದಲ್ಲಿ 6 ತಿಂಗಳು ಇವಾಗ ರೇಷನ್ ಸಿಗುತ್ತೆ. ರೇಷನ್ ಪ್ರತಿ ತಿಂಗಳು ಸಿಗುತ್ತೆ. ಬಟ್ ಸಿದ್ಧಿಗಳಿಗಂತ 6 ತಿಂಗಳು ಎಕ್ಸ್ಟ್ರಾ ರೇಷನ್ ಸಿಗುತ್ತೆ. ಎಕ್ಸ್ಟ್ರಾ ರೇಷನ್ ಅಂದರೆ ಅದರಲ್ಲಿ ನಮಗೆ ಅಕ್ಕಿ ಸಿಗುತ್ತೆ 15 ಒಂದು ಕುಟುಂಬಕ್ಕೆ, ಮನೆಯಲ್ಲಿ 2-3 ಕುಟುಂಬ ಇರ್ಬೋದು, ಒಂದು ಕುಟುಂಬಕ್ಕೆ 15 kg ಅಕ್ಕಿ, ಆಮೇಲೆ ನಿಮಗೆ ತುಪ್ಪ ಸಿಗುತ್ತೆ, ಬೇಳೆಕಾಳುಗಳು ಸಿಗುತ್ತೆ. 6 ತಿಂಗಳು ಫ್ರೀ ಕಾಸ್ಟ್, ಏನು ದುಡ್ಡಿಲ್ಲ, 6 ತಿಂಗಳು ಸಿಗುತ್ತೆ. ಮತ್ತೆ 6 ತಿಂಗಳು ಅಂದರೆ ಮಳೆಗಾಲದಲ್ಲಿ ಇವಾಗ ಜೂನಿಂದ ಶುರು ಆಗುತ್ತೆ, ಜೂನಿಂದ ಶುರುವಾಗಿ 6 ತಿಂಗಳು ಸಿಗುತ್ತೆ. ಮತ್ತೆ ಮಳೆ 6 ತಿಂಗಳು ಮುಗೀತು, 6 ತಿಂಗಳು ಸ್ಟಾಪ್ ಆಗುತ್ತೆ. ಓಕೆ, ಯಾಕಂದ್ರೆ ಅವಾಗ ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೋದು. ಸೊ ಅದಕ್ಕೆ ಅವಾಗ ರೆಸ್ಟ್ ಇರುತ್ತೆ. ಮತ್ತೆ ಜೂನ್ ಬಂದಾಗ ಮತ್ತೆ ಶುರು ಆಗುತ್ತೆ. ಇವಾಗ ಈ ತಿಂಗಳಿಂದ ಮತ್ತೆ ನಮಗೆ ಶುರು ಆಗುತ್ತೆ ಇವಾಗ ಈ ಥರ. ಇಲ್ಲಿ ನನಗೆ ಪ್ರಶ್ನೆ ಏನಂತಂದ್ರೆ, ಯಾವುದೇ ಜನಾಂಗ ಆಗಲಿ, ಬುಡಕಟ್ಟು ಜನಾಂಗ ಆಗಲಿ ಅಥವಾ ದಲಿತ ಸಮುದಾಯ ಆಗಲಿ, ಸೌಲಭ್ಯಗಳನ್ನು ಬಳಸ್ಕೊಂಡ್ಮೇಲೆ ಅಲ್ಲಿ ಹಿಂದೆ ಉಳಿದಂಥವರಿಗೆ, ಅದೇ ಜನಾಂಗದ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ನೀತಿ.
ಅಲ್ವಾ? ಎಷ್ಟೋ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ ಯಾರು ಸೌಲಭ್ಯಗಳನ್ನು ತಗೊಳ್ತಿರ್ತಾರೋ ಅವರೇ ತಗೊಂಡು ವಂಚನೆ ಆಗ್ತಾ ಇದೆ ಅನ್ನುವಂಥದ್ದು ಅಂಥವೇನಾದರೂ ನಿಮ್ಮ ಸಿದ್ಧಿ ಸಮುದಾಯದಲ್ಲಿ ಆಗ್ತಾ ಇದೆಯಾ? ಅದು ಆಗ್ಲೇಬೇಕಲ್ಲ, ಕಾಮನ್ ಅಲ್ವಾ? ಅಲ್ಲಲ್ಲ, ಅದಕ್ಕೆ ಕಾಮನ್ ಅಂದ್ರೆ ಏನು ಅಂತ ನನಗೆ ಅರ್ಥ. ಯಾಕಂದ್ರೆ ಇವಾಗ ನೋಡಿ, ಇವಾಗ ನಮ್ಮಲ್ಲಿ ಕೆಲವರು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಾವೇ ಮೇನ್ ಆಗಿ ಮುಂಚಿದ್ದಾರೆ ಅಂದ್ರೆ ನಮ್ಮ ಜನನೇ, ಸಿದ್ಧಿ ಜನನೇ. ಅವರಿಗೆ ಅಂದ್ರೆ ಏನೇ ಸೌಲಭ್ಯ ಬಂದ್ರು ಅವ್ರಿಗೆ ಫಸ್ಟ್ ಗೊತ್ತಾಗುತ್ತೆ. ಬಟ್ ಅವ್ರೇನ್ ಮಾಡ್ತಿದ್ದಾರೆ, ಅವ್ರ ಊರಲ್ಲಿ ಅವರಿಗೆ ಅದನ್ನ ಬಳಸ್ಕೊತಾರೆ, ಅದನ್ನು ಅವರು ಬೇರೆಯವರಿಗೆ ಅವ್ರ ಪಕ್ಕದಲ್ಲಿ ಒಂದು 10-15 ಕಿಲೋಮೀಟರ್ ಮುಂದೆ ಮತ್ತೊಂದು ಊರಿನ ಸಿದ್ಧಿ ಅವ್ರದ್ದು, ಅಲ್ಲಿ ಹೇಳ್ತಾ ಇಲ್ಲ. ಇದು ಮೇನ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಮತ್ತೊಂದೇನಂದ್ರೆ ಈ ಏನಂತಾರೆ ಅದಕ್ಕೆ ಹೊಟ್ಟೆ ಕಿಚ್ಚು ಅಥವಾ ಈರ್ಷ್ಯ ಏನಂತಾರಲ್ಲ, ಪೌರೋಹಿತ್ಯಶಾಹಿ ವ್ಯವಸ್ಥೆ ಅಂತ. ಅವರು ಬೆಳೆದ ಮೇಲೆ ಎಲ್ಲ ಮಿಕ್ಕವ್ರನ್ನೆಲ್ಲ ಶೋಷಣೆ ಮಾಡ್ತಾ ಇರೋದು. ಅದೇ ಎಕ್ಸಾಕ್ಟ್ಲಿ ಹಾಗೆ. ಮತ್ತೊಂದೇನಂದ್ರೆ ಇವಾಗ ಈ ಟೀಮ್ ಹೆಚ್ಚಾಗ್ಬಿಡಿದೆ, ನಮ್ಮ ಡಮಾಮ್ ಟೀಮ್ಗಳು ಹೆಚ್ಚಾಗ್ಬಿಟ್ಟಿದ್ದಾವೆ. ಇವಾಗ ಈ ಟೀಮ್ ಕಂಡ್ರೆ ಈ ಟೀಮ್ ಆಗಲ್ಲ, ಈ ಟೀಮ್ ಕಂಡ್ರೆ ಆ ಟೀಮ್ ಆಗಲ್ಲ. ಈ ಟೀಮ್ ಅಲ್ಲಿರೋ ಲೀಡ್ರು ಅಲ್ಲಿ ಮೇನ್ ಇದ್ದಾನೆ, ಅವನೇ ಮಾಡ್ತಾನೆ. ಅವನು ಇದಲ್ಲ ಅವತ್ತು ಅಲ್ಲಿ ಕುಣಿಲಿಕ್ಕೆ ನಂಗೆ ಹೇಳಿಲ್ಲ ಅಂದ್ಬಿಟ್ಟು ಅವನ ಅದನ್ನ ಹೇಳದೇ ಇಲ್ಲ. ಅದು ವಾಪಸ್ ಹೋದ್ರ ಪರವಾಗಿಲ್ಲ, ಅವನು ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ಅಲ್ಲಿ ಹೆಸರಿಗೆ ಮಾತ್ರ ಲೀಡರ್ ಆಗಿ ಅಲ್ಲಿ ಇರ್ತಾರೆ. ಇದು ಆಗ್ತಾ ಇದೆ. ಇದ್ರ ಜೊತೆಗೆ ನಿಮ್ಗೆ ಶಿಕ್ಷಣದಲ್ಲಿ ಮತ್ತೆ ನೌಕರಿಯಲ್ಲಿ ಏನು ಪ್ರಮಾಣ? ಯಾಕೆಂದ್ರೆ ಬಹಳ STನ ಬಹಳ ಉಪಯೋಗಿಸ್ಕೊಂಡಿರೋದಿದೆ. ನಿಮ್ಮ ಥರದ ಸಮುದಾಯಗಳು ಎಷ್ಟು ಪ್ರಮಾಣ ದೊರಕಿಸ್ಕೊತಾ ಇದೆ ಅಂತ? ಶಿಕ್ಷಣಕ್ಕೆ ಅದಕ್ಕೆ ಮೀಸಲಾತಿ ಇದೆ. ಅದು ಕೆಲವೊಂದು ಕಡೆ ಅದು ಏನೋ ಸರಿ ಸಿಗ್ತಾ ಇಲ್ಲ. ಒಂದು ಇವಾಗ ಮೊನ್ನೆ ಅಳವಾಸಿಂದ ಒಬ್ರು ಫ್ರಾನ್ಸ್ಗೆ ಹೋದ್ರು, ಒಬ್ಳು ಹುಡುಗಿ ಜ್ಯೋತ್ಸ್ನಾ ಅಂತ, ಅವಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮೊನ್ನೆ ಹೋಗಿದ್ದಾಳೆ. ನನ್ನ ಪ್ರಕಾರ ನಮ್ಮ ಹಳಿಯಾಳ ತಾಲೂಕಿಂದ ಹೋಗಿರೋದು, ಇಂಡಿಯಾದಿಂದ ಫ್ರಾನ್ಸ್ ತನಕ ಹೋಗಿದ್ದು ಅಂದ್ರೆ ನನ್ನ ಪ್ರಕಾರ ಒಬ್ಬಳೇ ಇಷ್ಟು ತನಕ. ಮಂಗಳಾ ಸಿದ್ದಿ ಅವಲ್ಲ ನಮ್ಮ ದೇಶದಲ್ಲಿ ಅವ್ರು ತುಂಬ ಹೆಸರು ಮಾಡಿದ್ದಾರೆ. ಆದರೆ ಜ್ಯೋತ್ಸ್ನಾ ಅಂತ ನಾನು ಫಸ್ಟ್ ಟೈಮ್ ಕೇಳಿದ್ದು. ಅವಳು 100 ಮೀಟರ್ ಮತ್ತೆ 200 ಮೀಟರ್ ಒಟ್ಟು 3 ಈವೆಂಟ್ಸ್ಗಳಿಗೆ ಅವಳು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಅವಳು ಇವಾಗ ಫ್ರಾನ್ಸ್ ಹೋಗಿದ್ರು, ಹೋದ ಸೋಮವಾರ ಹೋಗಿದ್ದಾರೆ. ನೋಡ್ಬೇಕು ಏನಾಗುತ್ತಂತ. ಅಂದ್ರೆ ಆಳ್ವಾಸಲ್ಲಿ ಇದ್ದು ಅವಳು, ಅಲ್ಲಿಂದ ಹೋಗಿದ್ದಾಳೆ. ಈಗ ನೀವು ತಂಡ ಮಾಡಿದ್ದೀರಲ್ಲ, ಹೌದು. ಆ ತಂಡಗಳಿಗೆ ಸರ್ಕಾರ ಕರೆದ್ರೆ ನಿಮಗೆ ಎಷ್ಟು ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಗೌರವಧನ ಕೊಡ್ತಕ್ಕಂಥ ಒಂದು ನೀತಿ ಏನಾದ್ರು ಇದೆಯಾ? ಹೌದು. ಅಂದ್ರೆ ಇವಾಗ ನಾವು ಜಾನಪದ ಜಾತ್ರೆಗೆ ನಾವು ಇಷ್ಟು ತನಕ 4-5 ಜಾನಪದ ಜಾತ್ರೆ ಹೋಗಿದ್ದೀವಿ. ಅಲ್ಲೇನಂದ್ರೆ ದಿನಕ್ಕೆ 800 ರೂಪಾಯಿ ಒಬ್ಬರಿಗೆ, ಒಬ್ಬ ಮನುಷ್ಯನಿಗೆ ದಿನಕ್ಕೆ 800 ರೂಪಾಯಿ ಸಿಗುತ್ತೆ. ಒಬ್ಬ ಕಲಾವಿದನಿಗೆ ಅದು 2 ದಿನ ಇರುತ್ತೆ, 2 ದಿನ ರಿಹರ್ಸ್, 1 ದಿನ ರಿಹರ್ಸಲ್ ಇರುತ್ತೆ, 2 ದಿನ ಶೋ ಇರುತ್ತೆ. 800 ರೂಪಾಯಿ ಪ್ಲಸ್ ಬಸ್ ಚಾರ್ಜ್ ಅದೆಲ್ಲ ಸೇರಿಸಿ ಎಲ್ಲ ಕೊಟ್ಬಿಡ್ತಾರೆ ಅವರು. ಪರವಾಗಿಲ್ಲ, ಚೆನ್ನಾಗಿ ಸಿಗ್ತಾ ಉಂಟು. ನಾವು ಹೋಗ್ತಾ ಇದೀವಿ. ನಿಮ್ಮ ಆರಾಧ್ಯ ದೇವ್ರು ಯಾವುದು? ಇವಾಗ ನಮ್ಮ ಸಿದ್ಧಿಯಲ್ಲಿ ಹಿಂದೂಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಈಗ ನಮ್ಮ ರಿಲೇಷನ್ನೇ ಹಿಂದೂನು ಇದ್ದಾರೆ. ನಮ್ಮ ಇವಾಗ ಕಾಕಿ ಅಂತ ಇರ್ಬೇಕು, ನಾವು ನಮ್ಮವ್ರು ಬೇಕಿತ್ತು, ಅವರು ಹಿಂದೂಸ್ ಇದ್ದಾರೆ. ನಮ್ಮವರೇ ಮುಸ್ಲಿಮ್ಸ್ ಇದ್ದಾರೆ. ಈಗ ಉದಾಹರಣೆಗೆ ನಾನು ಕ್ರಿಶ್ಚಿಯನ್, ನನ್ನ ಹೆಂಡತಿ ಹಿಂದೂ. ಓಕೆ, ಇವಾಗ ನಮ್ಮಲ್ಲಿ ನಮ್ಮ ಆರಾಧ್ಯ ದೇವರು ಯೇಸು ಕ್ರಿಸ್ತರು, ಅವ್ರದ್ದು ಮುಸ್ಲಿಂ ಇದ್ದವ್ರದ್ದು ಅಲ್ಲ. ಅದೇ ರೀತಿ ಹಿಂದೂ ಇದ್ದವ್ರದ್ದು ಅವ್ರದ್ದು 300 ಕೋಟಿ ದೇವರುಗಳು. ಸಿದ್ಧಿ ಜನಾಂಗಕ್ಕೆ ಯಾವ್ದು ಮೇನ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೂ ಒಂದು ನಮ್ಮ ಯಲ್ಲಾಪುರ ತಾಲೂಕಲ್ಲಿ ಒಂದು ಊರಿದೆ ಸಾತಂಬೇಲ್ ಅಂತ, ಅಲ್ಲಿ ವರ್ಷಕ್ಕೊಂದ್ಸಲ ಸಿದ್ಧಿನಾಸ್ ಅಂತ ಆಗುತ್ತೆ. ಎಲ್ಲಾ ಸಿದ್ಧಿಗಳು ಹೋಗ್ತಾರೆ ಅಲ್ಲಿಗೆ ಕುಣಿಲಿಕ್ಕೆ, ಕರಿತಾರೆ ಟೀಮ್ಗಳಿಗೆ. ನಮ್ಮನ್ನು ಕರೆದಿದ್ರು ಮೊನ್ನೆ, ನಾವು ಬೇರೆ ಶೋ ಹೋಗ್ಲಿಕ್ಕಾಗಿಲ್ಲ. ಅಲ್ಲಿ ಸಿದ್ಧಿನಾಸ್ ಅಂತ, ಸಿದ್ಧಿ ದೇವ್ರು ಅಂತ, ಸಿದ್ಧಿನಾಸ್ ದೇವ್ರು ಅಂತ ಗೊತ್ತಿಲ್ಲ, ಆದ್ರೆ ಸಿದ್ಧಿನಾಸ್ ಅಂತ. ಅಲ್ಲಿ ಒಬ್ಬ ಸಿದ್ಧಿ ಪೂಜಾರನೇ ಇದ್ದಾನೆ, ಅವನೇ ಫಸ್ಟ್ ಪೂಜೆ ಮಾಡ್ತಾನೆ. ಆಮೇಲೆ ಪೂಜೆ ಆದ್ಮೇಲೆ ಊಟ ಇರುತ್ತೆ, ಆಮೇಲೆ ರಾತ್ರಿ ಪೂರ್ತಿ ಕುಣಿತಾನೆ. ಅದಿದೆ. ಆದ್ರೆ ಅದು ಎಷ್ಟು ನಮ್ಮ ಮೂಲ ಭಾಷೆ ಇವಾಗ ನಮ್ದು ಕೊಂಕಣಿ, ಮರಾಠಿ, ಹಿಂದಿ ಯಾವುದೂ ಅಲ್ಲ, ಎಲ್ಲ ಮಿಕ್ಸ್ ಇರುತ್ತೆ ನಮ್ಮಲ್ಲಿ, ಮಿಕ್ಸ್ ಆಗುತ್ತೆ. ಅಲ್ಲ ವಲಸೆ ಬಂದವರು. ಸಾರಿ, ಇವಾಗ ಈ ಮೊದಲು ಬ್ರಿಟಿಷರು ಪೋರ್ಚುಗೀಸ್ ಎಲ್ಲ ಬಂದ್ರಲ್ಲ, ಆ ಕಾಲದಲ್ಲಿ ನಮ್ಮನ್ನ ಗುಲಾಮ್ಗಿರಿಗೆ ಸ್ಲೇವ್ಸ್ ಆಗಿ ಕರ್ಕೊಂಡ್ ಬಂದಿರೋದು, ಕೆಲಸಕ್ಕೆ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಕರ್ಕೊಂಡ್ ಬಂದಿರೋದು. 1947 ಅವರು ಹೋಗ್ಬಿಟ್ರು, ನಾವಿಲ್ಲಿ ಹೋಗ್ಕೊಂಡ್ಬಿಟ್ವಿ. ಎಲ್ಲಿಂದ ಬಂದ್ವಿ, ಯಾಕೆ ಬಂದ್ವಿ, ಹೇಗ್ ಬಂದ್ವಿ, ಯಾವಾಗ ಬಂದ್ವಿ, ಇದು ನಮ್ ದೊಡ್ಡ ಕ್ವಶನ್. ನಮ್ಗೆ ಕೇಳ್ಬೇಕು, ದೊಡ್ಡ ಕ್ವಶನ್. ಅದಕ್ಕೆ ಇದಕ್ಕಿಂತ ನಿಮ್ಮ ಮಂಥನದ ಹಿರಿಯರು ಇಲ್ಲಿಂದ ಬಂದ್ವಿ ಏನಾರ ಕಥೆಗಳಾಗಿ ಮಾತಾಗಿ ಹೇಳ್ತಾ ಇದ್ದಾರ? ಕೇಳಿದ್ರೆ ಅವನಿಗೆ ಅಂತ ಗೊತ್ತಾ? ಇವಾಗ ಇವ್ರನ್ನ ಕೇಳಿ ಅವ್ರು ಹೇಳ್ತಾರೆ, ಎಲ್ಲಿಂದ ಬಂದ್ವಿ ಗೊತ್ತಿಲ್ಲ, ನಮ್ಮ ಅಜ್ಜನು ಇಲ್ಲೇ ಹುಟ್ಟಿದ್ದು, ನಾವು ಚಿಕ್ಕವರಿದ್ದಾಗ ಕಾಡಲ್ಲಿದ್ವಿ, ಎಲ್ರು ಅವಾಗ ನಾವು ಚಡ್ಡಿ ಗಿಟ್ಟಿ ಅದೆಲ್ಲ ಹಾಕೊಂಡಿರ್ತಿದ್ವಿ, ಪ್ಯಾಂಟ್ ಹಾಕೋದವ್ರನ್ನ ಕಂಡ್ರೆ ನಾವು ಓಡ್ತಾ ಇದ್ವಿ ಬ್ರಿಟಿಷರು ಅಂದ್ಬಿಟ್ಟು. ಅಂದ್ರೆ ಅವರು ಕೆಲಸಕ್ಕೆ ಹೋಗ್ತಿದ್ರಲ್ಲ, ಹೊಡೆದು ಬಿಟ್ಟು ಅಂದ್ಬಿಟ್ಟು ಅವ್ರು ನೋಡಿದ್ರೆ ಓಡ್ತಾ ಇದ್ವಿ ಅಂತ ಹೇಳ್ತಾರೆ. ಬಟ್ ಯಾವಾಗ ಬಂದ್ವಿ, ಹೇಗ್ ಬಂದ್ವಿ, ಯಾಕೆ ಬಂದ್ವಿ ಅದನ್ನ ಹೇಳಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ. ಈಗ ಡಮಾಮಿ ಹೇಗೆ ಉಳಿತು? ಹಾಗಾದ್ರೆ ಅದೇ ದೊಡ್ಡ ಏನು ಗೊತ್ತಾ, ಇವಾಗ ನೋಡಿ ಆಫ್ರಿಕಾ ಕಂಟ್ರಿಯಲ್ಲೂ ದಮಾಮ್ ಇದೆ, ಆದ್ರೆ ಈ ತರ ಎಲ್ಲ ಅದನ್ನ ಅವ್ರು ನಿಲ್ಲಿಸ್ಬಿಟ್ಟು ಬಾರಿಸ್ತಾರೆ. ಓಕೆ, ತಾಳ ಎಲ್ಲ ಸೇಮ್ ಬರುತ್ತೆ ಸ್ವಲ್ಪ, ಬಟ್ ಸ್ವಲ್ಪ ಅದು ಮಾಡಲ್ ಸ್ವಲ್ಪ ಚೇಂಜ್ ಇರುತ್ತೆ.
ಅದನ್ನೇ ಈಚೆಂದು ತೊಗೊಂಡ್ಬಿಟ್ಟು ಅದನ್ನ ಇದು ಮಾಡ್ತಾ ಇದ್ದೀವಿ. ಆದರೆ ನಾವು ನೋಡಿಲ್ಲ, ಅವ್ರಿಗೂ ಗೊತ್ತಿಲ್ಲ ಅಂತಾರಲ್ಲ, ಹಾಗಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸರಿಯಾಗಿ. ಸುನಿಲ್, ಒಂದು ಪ್ರಶ್ನೆ ಸುನಿಲ್. ಈಗ ನಮ್ಮಲ್ಲಿ ಈ ಟ್ರಸ್ಟ್ಗಳಂತ ಮಾಡ್ಕೊಂಡಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಟ್ರಸ್ಟ್ಗಳು ಮಾಡ್ಕೊಂಡಿದ್ದಾರೆ. ಅದರಿಂದ ಕಲೆಯನ್ನ ಪುನರ್ಜೀವನಗೊಳಿಸ್ತಾ ಇದ್ದಾರೆ. ಹೌದು. ಹಾಗೆ ನೀವು ಕೂಡ ಸಿದ್ಧಿ ಜನಾಂಗದಲ್ಲಿ ನೀವು ಟ್ರಸ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಇದಾವೆ. ಹೌದಾ? ನಮ್ಮಲ್ಲಿ ಹಿತರಕ್ಷಣಾ ಟ್ರಸ್ಟ್ ಅಂತ ಇದೆ, ಹಾಗೆ ತುಂಬಾ ಟ್ರಸ್ಟ್ ಇದಾವೆ. ಆ ಟ್ರಸ್ಟ್ ಅಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತ ಕೇಳ್ಬೇಡಿ. ಒಟ್ಟಿನಲ್ಲಿ ಸರ್ಕಾರ ನಿಮ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಹಾಯಧನ ಕೊಡ್ತಾವ್ರೆ, ನೀವು ಪಡ್ಕೊಳ್ತಾ ಇದ್ದೀರಿ. ಹೌದು, ಕೆಲವರು ಪಡ್ಕೊತಾರೆ, ಟೀಮ್ ಮಾಡ್ತಾರೆ. ನಾನು ಮಾತ್ರ ಸ್ವಲ್ಪ ವಿರೋಧಿ, ಯಾಕಂದ್ರೆ ನನಗೆ ಅವು ಇವು ಆದ್ರೆ, ಯಾಕಂದ್ರೆ ಕೆಲಸ ಮಾಡಿದ್ರೆ ಅದನ್ನ ಓಕೆ ಅನ್ಬೋದು, ಮಾಡಿಲ್ಲ ಅಂದ್ರೆ ಸುಮ್ಮನೆ ಬೆಳಕಾಗೋದಿಲ್ಲ. ಇನ್ನೊಂದು ಸಣ್ಣ ಪ್ರಶ್ನೆ, ನಿಮ್ಮ ಭಾಷೆಯಲ್ಲಿ ಮೂರು ಭಾಷೆಗಳ ಸಂಗಮ, ಅವಕ್ಕೆ ಲಿಪಿ ಇಲ್ಲ ಅಲ್ಲ? ಇನ್ನ ಇಲ್ಲ, ನಾವು ಕನ್ನಡದಲ್ಲಿ ಬರೀಬೇಕು ಅಥವಾ ಹೆಚ್ಚಾಗಿ ಬರೀದಿಲ್ಲ, ಯಾರು ಹೇಳ್ತೀವಿ ಅಷ್ಟೇ ಅಲ್ವಾ? ಇವಾಗ ನಾವು ಮೆಸೇಜ್ ಮಾಡ್ಬೇಕಂದ್ರೆ ವಾಟ್ಸ್ಆಪ್ ಕನ್ನಡದಲ್ಲಿ ಇಂಗ್ಲಿಷ್ ಬರೀಬೇಕಾಗುತ್ತೆ. ಭಾಷೆ ಮಾತ್ರ ಮೂರು ಮಿಶ್ರ. ಹೌದೌದು, ನಾವು ಸಿದ್ಧಿ ಬೋಲಿ ಅಂದ್ರೆ ಭಾಷೆ. ಹೌದಾ? ಸಿದ್ಧಿ ಬೋಲಿ. ಹೌದು. ಯಾವ ರೀತಿ ಸಂಪ್ರದಾಯ ಮಾಡ್ತೀರಾ ಅಂದ್ರೆ ಇವಾಗ ಉದಾಹರಣೆಗೆ, ಇವಾಗ ನಂದೆ, ನಾನು ಕ್ರಿಶ್ಚಿಯನ್, ನನ್ನ ಹೆಂಡತಿ ಹಿಂದೂ, ಅವಳು ಕನ್ವರ್ಟ್ ಆಗ್ಬೋದು, ಅಥವಾ ನಾನು ಹಿಂದೂ ಕನ್ವರ್ಟ್ ಆಗ್ಬೋದು, ಹಾಗಾಗುತ್ತೆ. ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಮಾಡ್ತೀರಾ ನೀವು? ಎಲ್ಲ ಕೂಡ್ತಾರೆ. ಬಹಳ ಮಜಾ. ಒಂದೇ ಒಂದು ಕೀವರ್ಡ್ ನೆನ್ಪು ಮಾಡ್ತೀನಿ. ಅವ್ರ ತರ ಚರ್ಚ್ಗೂ ಹೋಗ್ತಾರೆ, ಮುಸ್ಲಿಮ್ಗೂ ಹೋಗ್ತಾರೆ, ಎಲ್ಲರೂ ಆಗ್ತಾರೆ. ತಾಳಿ ಕಟ್ಟೋದೊಂದು ಕಾಮನ್ ಆಗಿದೆ ಅಂತ ಹೇಳ್ತೀವಿ. ಇವಾಗ ನಾವು ಕ್ರಿಶ್ಚಿಯನ್ ಅಲ್ಲ, ನಾವು ಚರ್ಚಲ್ಲಿ ತಾಳಿ ಕಟ್ತೇವೆ. ಹಿಂದೂ ಇದ್ದವರು ಅವರು ತಾಳಿ ಕಟ್ಟಲೇಬೇಕಾಗುತ್ತೆ. ಅವರು ಅವ್ರಿಗೆ ನಮಗೆ ಸಂಬಂಧಪಟ್ಟ ಒಂದು ಬೀಗರಾಗೋಣ ಅನ್ನುವಂಥದ್ದು ಬಂತು. ಆವಾಗ ನಾವು ಮಾತೊಳಗೆ ನಮ್ಮ ಹೊಂದಾಣಿಕೆಯಾಗಿ ನಿಮ್ಮ ಕಳಿಸಿ ಆಗ್ತೈತೆ, ನನ್ನ ಕಳಿಸಿ ಆಗ್ತೈತೆ, ನೀ ನಮ್ಮಿದ್ರಾಗೆಲ್ಲ ಬಿಡ್ತೀವೋ ನಾನು ನಿನ್ನ ಕಳಿಸಿ ಬಿಡ್ತೀವಿ ಅನ್ನುವಂಥದ್ದು ಮಾತುಕತೆ ಒಳಗೆ ಸರಿ ಬಂದರೆ ಅದು ಇಷ್ಟಾಗೂ ಆಗ್ಬೋದು, ಅಷ್ಟಾಗೂ ಆಗ್ಬೋದು. ಅವ್ರದ್ರಾಗೂ ಆದರೆ ಅವ್ರು ಏನು ಮಾಡ್ತಾರು, ಭಾಷಿಂಗ್ ಮಾಡ್ತಾರೆ. ಹಾಂ, ಭಾಷಿಂಗ್ ಮಾಡಿ ಅವ್ರು ತಾಳಿ ಕಟ್ಟೋದು, ಏನು ಮಾಡೋದು, ತನ್ನ ಪದ್ಧತಿ ಅವ್ರು ಮಾಡ್ತಾರೆ. ನಮ್ಮ ಇದ್ರಾಗ ಬಂದರೆ ನಾವು ಪಾದರ ಭಾಷೆ ತಗೊಂಡಿರ್ತೀವಿ, ನಮಗೆ ಭಾಷೆ ಬಿಸಿಗೆ ನಮಗಿಲ್ಲ, ನಾವು ಪರಡ ಕಟ್ತೀವಿ, ಕಟ್ಟಿ ಮತ್ತು ಅವ್ರಿಗೆ ನಾವು ಕಟ್ತೀವಿ. ಈ ಕಡೆ ನಮ್ಮದು ಕಂಕಣ ಎಲ್ಲ ಉಂಟಾ? ಕಂಕಣ ಕಟ್ತೀರಾ? ಹೌದೌದು, ಎಲ್ಲ ಉಂಟು. ಈಗ ವರದಕ್ಷಿಣೆ ವಧುದಕ್ಷಿಣೆ ಏನಾರು ಹೋಯ್ತು, ಗಂಡಿಗೆ ಏನಾರು ಕೊಡ್ಬೇಕಾ, ಹೆಣ್ಣಿಗೆ ಏನಾರು ಕೊಡ್ಬೇಕಾ? ಅಷ್ಟು ಮುಖ್ಯವಾಗಿಲ್ಲ ಅನ್ನೋ ಎಲ್ಲಿ ಬಿಡು. ಮಳೆ ಬರೋವರೆಗೂ ನೀವೆಲ್ಲ ಸಿದ್ಧವಾಗಿರ್ರಿ, ಮಳೆ ಬಂದ್ರೆ ಗಪ್ ಅಂತ ಹಿಡ್ಕೊಡಿ, ಅಲ್ಲಿವರೆಗೂ ಹೋಗೋಣ. ನಿಮ್ಮ ಜನಾಂಗ ಹಾ, ಉತ್ತರ ಕನ್ನಡದಲ್ಲಿ ಮಾತ್ರ ಇದೆಯಾ ಅಥವಾ ರಾಜ್ಯದ ಎಲ್ಲಾ ಕಡೆನೂ ಇದೆಯಾ? ಕರ್ನಾಟಕ ರಾಜ್ಯದಲ್ಲಿ 5 ತಾಲೂಕಲ್ಲಿ ಸಿಗುತ್ತೆ ನಮ್ದು. 5 ತಾಲೂಕುಗಳಲ್ಲಿ ಜಿಲ್ಲೆ ಇರುವುದು ಒಂದೇ, ಉತ್ತರ ಕನ್ನಡದಲ್ಲಿ ನಮ್ಮ ಮುಂಡಗೋಡ್ ತಾಲೂಕು, ಹಳಿಯಾಳ ತಾಲೂಕು, ಯಲ್ಲಾಪುರ ತಾಲೂಕು, ಶಿರ್ಸಿ ತಾಲೂಕು ಹಾಗೂ ಅಂಕೋಲ ತಾಲೂಕು, ಈ 5 ತಾಲೂಕಲ್ಲಿ ಸುದ್ದಿಗಳು ಸಿಗ್ತಾರೆ. ಅದು ಬಿಟ್ಟು ಬೇರೆ ಇದರಲ್ಲಿ ಸಿಗ್ತಾರೆ ಕೆಲಸಕ್ಕೆ ಹೋದವರು, ಅಲ್ಲಿ ಉಳಿದವರಲ್ಲ. ಆಮೇಲೆ ಗೋವಾದಲ್ಲಿ ಇದ್ದಾರೆ ಅಲ್ಲಿಯೂ ಕೆಲಸಕ್ಕೆ ಹೋದವರಿದ್ದಾರೆ, ಅಲ್ಲೇ ಮನೆದವರು ಇಲ್ಲ. ಇವಾಗ ಹೊನ್ನಾವರದಲ್ಲಿ ನಮ್ಮವರೆಲ್ಲ ತುಂಬಾ ಲೇಡೀಸ್ಗಳು ಅಲ್ಲಿ ಮದುವೆ ಆಗಿದ್ದಾರೆ. ಅದೇ ರೀತಿ ನಮ್ಮ ಮತ್ತೆ ಗುಜರಾತಲ್ಲಿ ಹರ್ಷ ಅಂತ ಕರೀತಾರೆ, ಅಲ್ಲಿದ್ದಾರೆ. ಅಲ್ಲಿ ಸ್ವಲ್ಪ ಇದ್ದಾರೆ, ಬಿಟ್ರೆ ಗುಜರಾತ್ ಮಾತ್ರ ಮುಖ್ಯವಾಗಿ ಕಾಣುತ್ತೆ. ಆಮೇಲೆ ನಿಮಗೆ ಹೆಚ್ಚು ಸಿಗಬೇಕು, ಸಿದ್ಧಿಗಳು ಸಿಗ್ಬೇಕಂದ್ರೆ ಡೈರೆಕ್ಟ್ ಉಡುಪಿಗೆ ಹೋಗ್ಬಿಟ್ಟು ಶಂಕರಪುರ, ಕಟ್ಪಾಡಿ ಪ್ಲೇಸಲ್ಲಿ ಹೋಗ್ಬಿಟ್ಟು ಎಲ್ಲ ನಮ್ದೇ ಸಿದ್ಧಿ ಊರು ಆಗ್ಬಿಟ್ಟಿದೆ, ಎಲ್ಲ ಫುಲ್ ಆಗ್ಬಿಟ್ಟಿದ್ದಾರೆ ಕೆಲಸ. ಈಗ ಒಂದು ನನ್ನ ಗಮನಿಸ್ತಾ ಇದ್ದೀನಿ, ಅವರೇ ಹೇಳಿ, ಉತ್ತರ ಕನ್ನಡ ಜಿಲ್ಲೆ ಇದ್ರೂ ನಿಮ್ಮ ಭಾಷೆಯ ಧಾಟಿ ಮತ್ತು ಮಾತಿನ ಪದಗಳೆಲ್ಲ ನೋಡಿದ್ರೆ ಉತ್ತರ ಕರ್ನಾಟಕದ ಗುಲ್ಬರ್ಗ, ಬೀದರ್ ಆ ಕಡೆ ಭಾಷೆಯ ಪದಗಳೇ ಧಾಟಿನೇ ಇದೆಯಲ್ಲ, ಹೇಗೆ? ನಮ್ದು ಅವ್ರದ್ದು ಮುಂಡಗೋಡು ಎಲ್ರಿಗೂ ನಾನು ಹೆಚ್ಚಿದ್ದದ್ದು ನೀವು ಮಿಕ್ಸ್ ಆಗೋಗಿದ್ದೀರಿ. ಅವರು ಕರೆ ಅವ್ರಿಗೆ ನಾನೊಂದು ಸ್ವಲ್ಪ, ನೀವು ಅವ್ರ ಹಾಡನ್ನು ಕೇಳಕ್ಕಾಗ್ಲಿಲ್ಲ. ನೀವು ಹಾಡಲ್ಲಿ ಕೊಂಕಣಿ, ಮರಾಠಿ ಮತ್ತೆ ಕನ್ನಡ ಎಲ್ಲ ಇತ್ತು, ಅದ್ರ ಪ್ರಶ್ನೆ ಇಲ್ಲ. ಆಮೇಲೆ ಅದ್ರ ಮೀನಿಂಗು ಏನು ತೊಡಕಿಲ್ಲ. ಆದ್ರೆ ಅವ್ರು ಮಾತಾಡುವಾಗ ನಿಮ್ಗೆ ನೆನಪಿಲ್ಲಿ, ಇದು ಮುಂಡಗೋಡ ಇದೆಯಲ್ಲ, ಉತ್ತರ ಕನ್ನಡದಲ್ಲಿ ಪಕ್ಕಾ ಧಾರವಾಡ ಇದ್ದ ಹಾಗೆ. ಹಾಗಾಗಿ ಹುಬ್ಬಳ್ಳಿ ಮತ್ತು ಶಿರ್ಸಿ ಮಧ್ಯೆ ಬರುತ್ತೆ ಮುಂಡಗೋಡ. ಹಾಗಾಗಿ ಅದರೊಳಗೆ ನೀವು ಇವ್ರು ಮಾತಾಡುವಾಗ
ಎಲ್ಲ ಆ ದಾಟಿಯ ಪದಗಳು ಪಕ್ಕಾ ಇರ್ತಿತ್ತು. ಹಾಗಾಗಿ ಇಡೀ ಉತ್ತರ ಕನ್ನಡ ಬೇರೆ, ಮುಂಡುಗೋಡು ಮಾತ್ರ ಧಾರವಾಡ ಸಮೀಪ ಅಂತ ನಮಗೊಂದು ವಿಚಾರ. ಆ ದೃಷ್ಟಿಯಿಂದ ನಂದು ಯಾಕೆ ಚೇಂಜ್ ಅಂದರೆ, ನಾನು ನಮ್ಮೂರಲ್ಲಿ ತುಂಬ ಕಡಿಮೆ. ಮಂಗಳೂರಲ್ಲೇ ಡ್ರಾಮಾ ಅದು ಇದು ಅಂದ್ರೆ ಮಂಗಳೂರಲ್ಲಿ ಕಳೆದಾಯ್ತು, ಮತ್ತು ಐ ಟಿ ಅಂದ್ರೆ ಬೆಂಗಳೂರಲ್ಲಿ ಕಳೆದಾಯ್ತು. ಹಂಗಾಗಿ ನಾನು ಅಂತರ್ಪಿಶಾಚಿ ಆಚೆ ಈಚೆ. ಹಾಗಾಗಿ ನನಗೆ ನಮ್ಮೂರದ್ದು ಬರ್ತಾ ಇಲ್ಲ. ಅಂತರ್ಪಿಶಾಚಿ ಸರ್ವಾಂತರ್ಯಾಮಿ. ಮೈನಸ್ ಏನು ಅನ್ಕೋಬೇಡಿ. ನಾನು ಸೆಕೆಂಡ್ PUC ಮಾಡಿ ITI ಮಾಡಿದೆ ಸರ್. ಸೆಕೆಂಡ್ PUC ಮಾಡಿ ITI ಮಾಡಿದೆ. ಆಮೇಲೆ 3 ವರ್ಷ ಡ್ರಾಮಾ ಕೋರ್ಸ್ ಮಾಡಿದೆ. ಈಗ ನೀವು ಇವ್ರ ಮಿಸ್ಸಸ್ ಅವ್ರು ಹೋಗಿ ಮನೇಲಿದ್ದಾರೆ. ಈಗ ನೀವು ಯಾವ್ಯಾವ ಹಬ್ಬಗಳನ್ನು ಮಾಡ್ತೀರಿ ಸಾಮಾನ್ಯವಾಗಿ? ಇವಾಗ ನಾವು ಕ್ರಿಶ್ಚಿಯನ್ ಆಗಿರೋ ಕಾರಣ ಕ್ರಿಸ್ಮಸ್ ಮಾಡ್ತೇವೆ, ಆಮೇಲೆ ಮರಿಯಮ್ಮನವ್ರ ಹಬ್ಬ ಮಾಡ್ತೇವೆ ಸೆಪ್ಟೆಂಬರ್ 8ಕ್ಕೆ. ಅದೇ ರೀತಿ ಕ್ರಿಶ್ಚಿಯನ್ ಮರಿಯಮ್, ಹೌದು. ಅದೇ ರೀತಿ ಪಾಸ್ಕಾ ಹಬ್ಬ, ಅವೇ ಹಬ್ಬಗಳು. ಈಗ ನಿಮ್ಮದು ಪೂರ್ತಿ ವ್ಯವಸಾಯ ಅಂತ ಹೇಳಿದ್ರಿ. ಹೌದು. ಆ ವ್ಯವಸಾಯಕ್ಕೆ ಎತ್ತುಗಳು ದನಗಳು ಬೇಕು. ಹೌದು. ಆ ಸಮಯದಲ್ಲಿ ನಾವು ಆಚರಣೆ ಮಾಡ್ತೀವಲ್ಲ ಈ ಕಡೆ ಸಂಕ್ರಾಂತಿ. ಹೌದು. ಅದನ್ನ ಮಾಡ್ತೀರಾ ನೀವು? ಸಂಕ್ರಾಂತಿ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ದನಗಳು ತುಂಬಾ ಕಡಿಮೆ ಆಗಿದಾವೆ. ಇಲ್ಲ ಅಂತಲ್ಲ, ಇದಾವೆ. ಇವ್ರ ಮನೆ ಇದೆ, ಕೆಲವೊಂದು ಮನೆ ಇದಾವೆ. ಇವಾಗ ಟ್ರಾಕ್ಟರ್ಗಳು. ಆಮೇಲೆ ಗೋಕರ್ಣ ಮತ್ತು ಮುರುಡೇಶ್ವರ ನಿಮ್ಮ ಜಿಲ್ಲೆಯ ದೇವರುಗಳು. ಹೌದು. ಅಲ್ಲಿನ ಏನಾದ್ರು ಶಿವರಾತ್ರಿ ಹಬ್ಬ ಮಾಡ್ತೀರಾ? ಶಿವರಾತ್ರಿ ಹಬ್ಬನು ಎಲ್ಲರೂ ಮಾಡ್ತಾರೆ, ನಮ್ಮಲ್ಲೂ ಮಾಡ್ತಾರೆ. ಅದನ್ನ ನಾವು ಸಪ್ರೇಟ್ ಆಗಿ ಮಾಡೋದಿಲ್ಲ, ಅವ್ರು ಮಾಡ್ಬೇಕಾದ್ರೆ ನಾವು ಆಚರಿಸ್ತೇವೆ. ಯುಗಾದಿ ಹಬ್ಬ ಎಲ್ಲ ಹಬ್ಬ ಮಾಡ್ತೀವಿ ನಾವು. ಮುಸ್ಲಿಂ ಬಂದಾಗ ರಂಜಾನ್ ಬರುತ್ತೆ, ಅದಕ್ಕೂ ಮಾಡ್ತೀವಿ. ಮೊಹರಂದಾಗ ಅದನ್ನು ಮಾಡ್ತೀವಿ. ಎಲ್ಲಾನು. ಸಿಂಬ್ಲಿಮ್ ಅವರೇ, ನಿಮಗೆ ಇದಕ್ಕೊಂದು ಪೂರಕ ಹೇಳ್ತೀವಿ. ಒಂದು ಬುಡಕಟ್ಟಲ್ಲಿ ಬಹಳ ಅಚ್ಚರಿಯ ಬೇಸಾಯಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಗುತ್ತೆ ಇವರಲ್ಲಿ. ಕುತ್ಕೊಳ್ಳಿ. ಇವರು ಚೀಣಿ ಅಂತ ಒಂದು ಹಬ್ಬ ಇದೆ. ಎಲ್ಲ ಕೊಯ್ಲಾದ ಮೇಲೆ, ಕೊಯ್ಲು ಅಂದರೆ ಇವರು ಮುಯ್ಯಾಳು ಭಾಳ ಮುಖ್ಯ. ಮುಯ್ಯಾಳು ಅನ್ನೋ ಪದ್ಧತಿ ಇನ್ನೂ ಜೀವಂತ ಅವರಲ್ಲಿ ಪಕ್ಕ. ಮುಯ್ಯಾಳು ಆಗಿ ಎಲ್ಲ ಕೊಯ್ಲಾದ ಮೇಲೆ ಎಲ್ಲ ಸೇರಿ ಒಂದು ಹೊಲದಲ್ಲಿ ಊಟ ಮಾಡ್ತಾರೆ, ಕಂಪಲ್ಸರಿ. ಅದು ಅವ್ರ ಚೀಣಿ ಅನ್ನೋ ಪದ್ಧತಿನೇ. ಒಂದು ಬುಡಕಟ್ಟು ಹೆಂಗೆ ಹಳೆ ಗುಣನ ಕಾಯ್ಕೊಳ್ಳುತ್ತೇನೆ, ಅದಕ್ಕೆ ಯಾವ ಕಾರಣಕ್ಕೂ ಇದು ಮಿಸ್ ಆಗಲ್ಲ. ಈಗಿನ ಹೊಸ ಬದಲಾವಣೆಯಲ್ಲಿ ಇವೆಲ್ಲ ಕಳಚಿ ಹೋಗ್ತಾ ಇರೋದು ಸತ್ಯ. ಆದರೆ ಇದು ಸ್ಪಷ್ಟ ಚೀಣಿ ಅಂತ. ಅವರೆಲ್ಲರೂ ಸೇರಿ ಊಟ ಮಾಡಿ ಹಬ್ಬ ಮಾಡಿ ರಾತ್ರಿ ಇಡೀ ಕುಣಿತಾರೆ. ರಾತ್ರಿ ಇಡೀ ಕುಣಿಯೋದು ಮದುವೆ ಸಾವಿನ ಒಂದು ಸಂದರ್ಭ ಬಿಟ್ಟರೆ ಉಳಿದು ಎಲ್ಲದರಲ್ಲಿಯೂ ಕುಣಿತಾರೆ. ಚೀಣಿ ಅನ್ನೋದು ಅವರು ಹೀಗೆ ಅಸೆಂಬಲ್ ಆಗುವ ರೈತಾಪಿಯ ಎಲ್ಲ ಚಾಯರುಗಳು ಅವರ ಬುಡಕಟ್ಟೆಯಲ್ಲಿ ಇರೋದು ಕಾಣ್ಸಿಗುತ್ತೆ. ಜೀಣಿ. ಆಮೇಲೆ ಮದುವೆ ಸಾವಿನ ಸಂದರ್ಭದಲ್ಲೂ ಡ್ಯಾನ್ಸ್ ಇದೆ, ಆದರೆ 7 ಅಥವಾ 10 ದಿನಗಳ ನಂತರ. ಅವತ್ತಿನ ದಿನ ಮಾತ್ರ ಬಾರಿಸುವಂಗಿಲ್ಲ, ಯಾಕಂದರೆ ಡೆತ್ ಆಗಿರುತ್ತೆ. ಸೊ 12 ದಿನ ನಂತರ ಅವಾಗ ಒಂದು ಊಟ ಇರುತ್ತೆ, ಅವತ್ತು ಹೋಲ್ ನೈಟ್ ಕುಡಿತೇವೆ ನಾವು. ಇಲ್ಲ, ನಾವು ಉಳ್ತೇವೆ. ನಿಮ್ಮ ಜನಸಂಖ್ಯೆ ಜನಸಂಖ್ಯೆ ಸುಮಾರು 50,000 ಹೆಚ್ಚಿರ್ಬೋದು ಅಂತ ಅನ್ಸುತ್ತೆ. ಈ ಫಿಲಿಪೈನ್ಸ್ ಅಂತಕ್ಕಂಥ ಒಂದು ದೇಶದಲ್ಲಿ ಸತ್ತಾಗ ಕುಣ್ಕೊಂಡು ಹೋಗ್ತಾರೆ. ಹೌದು, ಅಂದ್ರೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಸಂಗೀತ ಇದನ್ನು ಸಹಿತ ಬರ್ತಾರೆ. ಕರ್ನಾಟಕದಲ್ಲಿ ಇದೆ. ಅದಕ್ಕೆ ಅವರು ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಇಷ್ಟು ವರ್ಷ ಇಲ್ಲಿ ಬದುಕಿದೀಯಾ, ಇನ್ನು ಸಾಕು, ಒಳ್ಳೆ ಬದುಕನ್ನು ನಡೆಸು ಅಂತೇಳಿ ನೀನು ಕೊನೆಗಳಿಗೆ ನಾವು ಬಹಳ ಸಂತೋಷದಿಂದ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮಗು ಹುಟ್ಟಿದಾಗ ಅಳುತ್ತಾರೆ. ಇವರಲ್ಲಿ ಒಂದು ಕುತೂಹಲ, ಅವ್ರು ಹೇಳಿದ್ರ ಮೇಲೆ ಒಂದು ಕುತೂಹಲ ನೆನಪಾಗುತ್ತೆ. ಅವರು ಸಾವಿಗೆ ಯಾಕೆ ನುಡಿಸದೇ ಇರ್ಬೋದು ಅಂದರೆ, ಈ ಸೌಂಡ್ ಖುಷಿಗೆ ಮಾತ್ರ ಬಳಸಿರೋ ಸೌಂಡ್ಗೆ ಅವರು ಟ್ಯೂನ್ ಆಗಿದ್ದಾರೆ. ಆದರೆ ಸಾವಿಗೆ ನಮ್ಮಲ್ಲಿ ಎಲ್ಲ ವಾದ್ಯಗಳಲ್ಲಿಯೂ ಸಾವಿಗೆ ನುಡಿಸೋದಿದೆ, ಈವನ್ ಹೊರಗರಲ್ಲಿಯೂ ಇದೆ. ನೀವು ಮುಂದೆ ಸಂದರ್ಭ ಬಂದರೆ ನೋಡ್ತೀರಿ. ಆದರೆ ಅವರು ಬಳಸದೇ ಇರೋದ್ರಿಂದ, ಅವರು ಖುಷಿಗೆ ಬಳಸಿರೋದ್ರಿಂದ ಅದನ್ನು ನೋವಿಗೆ ಆಪ್ರೇಟ್ ಆಗೋ ಟೂನಿಂಗ್ ಇದು ಆಗದೆ ಇರ್ಬೋದಷ್ಟೇ. ಅವರು 12 ದಿವಸ ಅದನ್ನು ಬಳಸಲ್ಲ ಅಂತ ಹೇಳ್ತಾರೆ. ಆದರೆ 12ನೇ ದಿವಸ ತಿಥಿ ದಿವಸ ಇಡೀ ರಾತ್ರಿ ಮತ್ತೆ ಬಾರಿಸ್ತಾರೆ ಅಂತ ಹೇಳ್ತಾರೆ. ಹೌದಲ್ವಾ? ಯಾಕಂದ್ರೆ ಕುಡಿಲಿಕ್ಕೆ ಸಿಗುತ್ತಲ್ಲ ಅವತ್ತು. ಅದೇ ಹೊಸ ಜೀವಂತಿಕೆ. ನಿಮ್ಮ ತಂದೆಯವರು ಮತ್ತೆ ಸಿನಿಮಾಗೆ ಹೋಗಲಿಲ್ಲ, ನಿಮ್ಮ ತಂದೆಯವರು ವ್ಯವಸಾಯ ಮಾಡ್ಕೊಂಡಿದ್ದಾರಾ? ಹೇಗೆ ಅವರ ಇದಾರ? ಇವಾಗ ಸ್ವಲ್ಪ ಏಜ್ ಆಗಿದೆ. ಇವಾಗ ನೆನಪು ಮಾಡ್ತಾರೆ. ಈ ಫಿಲ್ಮ್ ಐತಿರ್ತಲ್ಲ, ಅವರು ಫಿಲ್ಮ್ ತೆಗೆದ ನಂತರ ಆಮೇಲೆ ಅವರು ಹೋಗ್ಬಿಟ್ಟು ಮದುವೆ ಆಯ್ತು. ಆಮೇಲೆ ಅವರಿಗೆ ಅದಕ್ಕೆ ಮದುವೆ ಆಗಿರಲಿಲ್ಲ. ಆಮೇಲೆ ಬಂದ್ಬಿಟ್ಟು ಅವರು ಉಡುಪಿ ಕೆಲ್ಸಕ್ಕೆ ಹೋದ್ರು. ನಾವೆಲ್ಲ ಹುಟ್ಟಿದ ಮೇಲೆ ಒಮ್ಮೆ ಸುಂದರ ಕೃಷ್ಣ ಅರಸು ಅವರು ಬಂದಿದ್ರಂತೆ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಅವಾಗ ನಾವು ಉಡುಪಿಯಲ್ಲಿ ಇದ್ವಿ. ಸೊ ಅಲ್ಲಿ ಅವಾಗ ಫೋನ್ಗಳು ಇರಲಿಲ್ಲ, ಕಾಂಟ್ಯಾಕ್ಟ್ ಆಗಿಲ್ಲ. ಏಪ್ರಿಲ್ 4ಕ್ಕೆ ಬರ್ತೀವಿ ಅಂತ ಹೇಳಿದ್ರಂತೆ. ಅವತ್ತು ಅವ್ರು ಬರ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ನಾವು ಹೋದಾಗ ಸುಂದರ ಕೃಷ್ಣ ಅರಸು ಇರಲಿಲ್ಲ. ಹೀಗೆ ಹೌದೌದು. ಹೀಗೆ ಆಮೇಲೆ ಅವರು ಅಲ್ಲೇ ಉಳಿದ್ರು, ಇವಾಗಲೂ ಅಲ್ಲೇ ಇದ್ದಾರೆ.
ಎಲ್ಲಿ ಅವ್ರಿಗೆ ಇದೆಲ್ಲ ಕಲೆಗಳು ಅವ್ರಿಗೆ ಬರುತ್ತಾ? ಈ ಎಲ್ಲ ಕಲೆಗಳು ಆಂಟೋನಿ ಅವ್ರಿಗೆ ಬರುತ್ತಾ? ಹೌದೌದು. ಇದು ಈ ನಮ್ಮ ಸಿದ್ಧಿ ಕಲಾವಿದಲ್ವಾ, ಈ ಇವಾಗಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ. ಇವಾಗ ನಾವು ಕಲಿಸ್ತಾ ಇದ್ದೀವಿ. ನಾನು ಪ್ರತಿ ರವಿವಾರ ಚಿಕ್ಕ ಮಕ್ಕಳಿಗೆ ಅಂದ್ರೆ 1ನೇ ಕ್ಲಾಸ್ನ ಹಿಡಿದು 12ನೇ ಕ್ಲಾಸ್ ಮಕ್ಕಳಿಗೆ ನಾನು ಡ್ಯಾನ್ಸ್ ಕಲಿಸ್ತಾ ಇದ್ದೆ, ಬಾಕ್ಸ್ ಕಲಿಸ್ತಾ ಇದ್ವಿ ನಾವು. ಅದು ಹೊಸ ಒಂದು ಪ್ರಯೋಗ ಮಾಡ್ತಾ ಇದ್ದೆ. ಅದು ಬಿಟ್ರೆ ಈ ಏಜ್ನವ್ರು ಇದೆಯಲ್ಲ, ಈ ಡಮಾಮ್ ಡ್ಯಾನ್ಸ್ ಬರಲ್ಲ ಅಂದ್ರೆ ಅವ್ರ ಸಿದ್ಧಿಗಳೇ ಅಲ್ಲ ಅಂತ. ಅದು ನಾನು ಶಿವರಾಜರಾವ್ ಅವ್ರಿಗೆ ನೆನಪು ಮಾಡೋದೇನಂದ್ರೆ, ಒಂದು ಬುಡಕಟ್ಟು ಅಂದ್ರೆ ಹೆಂಗೆ ಅಂದ್ರೆ 100ಕ್ಕೆ 100 ಆ ಕಲೆ ಜೊತೆಗೆ ಬೆಳೀತಾ. ಅದು ಶಿಫ್ಟ್ ಎಷ್ಟಾಗಿದೆ ಅಂದ್ರೆ ಈ ಜನರೇಷನ್ ಅದೇ ಸಾಕು. ಏನ್ ಬದಲಾವಣೆ ಆಗಿದೆ ಅಂದ್ರೆ ಇಷ್ಟು. ಈಗ ಮತ್ತೆ ವಾಪಸ್ ಹೇಳ್ಕೊಂಡ್ಬರಕ್ಕೆ ಹೋಗ್ತಾ ಇರೋ ಪ್ರಯತ್ನ. ಮತ್ತೆ ನಿಮ್ಮ ಕಲಾವಿದರ ಪೈಕಿನಲ್ಲಿ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿ, ಅದು ಇದು ನಿಮ್ಮ ಇದಕ್ಕೆ ಬಂದಿದ್ಯಾ? ಯಾವ ಜನಪದ ಕಲೆ ಸರ್ಕಾರದಿಂದ ಕೊಡುವಂತಹ ಯಾವುದೇ ಭಾಗ ರೂಪದ ಪ್ರಶಸ್ತಿಗಳು ಸಿದ್ಧಿಯ ಕಲಾವಿದರಿಗೆ ದಕ್ಕಿದಾವ ಅಂತ ಸಿದ್ಧಿ ಜನರಿಗೆ ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಟೀಮ್ ಇದೆ, ಅದರಲ್ಲಿ ಒಬ್ರಿಗೆ ಸಿಕ್ಕಿದ ಅದು ಜನಪದ. ಈಚೆಗೆ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದೆ. ನಿಮ್ಗೆ ಗೊತ್ತಾಗ್ಲಿ, ಜುಲಿಯನ್ ಅನ್ನೋರು ನಮಗೆ ಇವ್ರನ್ನ ಸಜೆಸ್ಟ್ ಮಾಡಿದ್ರು. ನಾವು ಲೋಕೋತ್ಸವನೂ ಕೊಡದೇ ಇರೋ ಒಬ್ಬ ಕಲಾವಿದನ ಇವತ್ತು ಕರೆದಿರೋದು ಇಂಥದೇ ಕಾರಣ. ಆಮೇಲೆ ಮೊನ್ನೆ ನಮ್ಮ ಮಂಗಳೂರಿನ ಇದು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಇದೆಯಲ್ಲ, ಅವರು ಅಲ್ಲಿ ಮತ್ತೊಬ್ರು ಇದ್ದಾರೆ, ಒಬ್ರು ಅವ್ರ ಕಾಲಿಲ್ಲ, ಒಬ್ರಿಗೆ ಕ್ಲಾರಮೋಸಿ ಅಂತ. ಅವರು ಅತ್ಯುತ್ತಮ ಗಾಯಕರು. ಅವ್ರು ನಮಗೆ ಡ್ಯಾನ್ಸ್ ಕಲಿಸೋಕ್ಕೆ ಕಾರಣ ಅವರೇ. ಅವರಿಗೆ ಮೊನ್ನೆ ಸನ್ಮಾನ ಮಾಡಿದ್ರು. ಮುಂಡಗೋಡಲ್ಲಿ ಇದು ಕೊಂಕಣಿ ಕಲೋತ್ಸವ ಅಂತ 12 ದಿನಗಳ ಕಾರ್ಯಕ್ರಮ ಆಯಿತು. ಅದರಲ್ಲಿ ಅಲ್ಲಿ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ದಾರೆ. ನನಗೂ ಸಹ ಅದರಲ್ಲಿ ಯುವ ಪ್ರಶಸ್ತಿ ನನಗೂ ಕೊಟ್ಟಿದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ದಕ್ಷಿಣ ಕನ್ನಡದ ಯಕ್ಷಗಾನ ಹೌದು ಮತ್ತು ನಮ್ಮ ಭಾಗದಲ್ಲಿ ಜಾನಪದ, ಇವುಗಳನ್ನ ಇದು ಪೂಜಾ ಕುಣಿತಗಳು, ಪಡದ ಕುಣಿತಗಳು ಅಂಥವ್ರನ್ನೆಲ್ಲ ಕರೆದು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾವ್ರೆ. ಆ ರೀತಿ ಏನಾದ್ರು ಸಿದ್ಧಿ ಜನಾಂಗಕ್ಕೆ ಬಂದಿದ್ಯಾ? ಇನ್ನೂ ಬಂದಿಲ್ಲ. ನಾಟಕದ ಕ್ಷೇತ್ರದಲ್ಲಿ ಬಹಳ ಜನ ತೊಡಗಿರೋದು ನಮಗೆ ಗೊತ್ತು. ಅದ್ರ ಕಾಲ ಹೇಗಿದೆ, ಈಗ ತೆರೆದುಕೊಳ್ಳಕ್ಕೆ ಶುರುವಾಗಿದೆ, ಮುಂದೆ ನೋಡೋಣ ಅಂತ ಭಾವಿಸ್ತೀವಿ. ಇರೋದರಲ್ಲಿ ನಮ್ಮ ಸಂದರ್ಭದಲ್ಲಿ ಕಲಾವಿದರನ್ನ ಕರೆದಿದ್ವಿ. ಬಹಳ ಒಳ್ಳೆ ಈ ಹಾಡು ಕೇಳಿದ್ರಲ್ಲ, ಇಂಥ ಅನೇಕ ತಂಡಗಳು ಇರೋದು ನಿಜ. ಇದು ಆಕಾಶವಾಣಿ ಮೂಲಕ ನಾನು ಒಂದು ಸರ್ವೇಲಿ ಕೂಡ ಇನ್ನೊಂದು ನಿಮ್ಗೆ ನಾ ಹೇಳೋದೇನಂದ್ರೆ, ಇವತ್ತು ನಾವು ಕುಣಿದ್ವಿ ಅಲ್ವಾ, ಇದು ಏನೂ ಅಲ್ಲ, ಇದು ಟ್ರಯಲ್ ಮಾತ್ರ. ಯಾಕಂದ್ರೆ ನಮ್ಮಲ್ಲಿ ಇವಾಗ ಸರಿಯಾದ ಬಾರ್ ಸುರಿದ್ರಲ್ಲಿ ಹಾಡಲ್ಲ, ಹಾಡು ಹೇಳ್ತದ್ರಲ್ಲಿ ಡ್ಯಾನ್ಸ್ ಮಾಡೋರಿಲ್ಲ. ಈ ಥರ ನೀವು ನಿಜವಾದ ನಮ್ಮ ಡ್ಯಾನ್ಸ್ ನೋಡ್ಬೇಕಂದ್ರೆ ನಮ್ಮ ಟೀಮ್ನ ಹೊಸದಾಗಿ ಮಾಡೋ ಟೀಮ್ ಇದೆ. ಆ ಟೀಮನ್ನ ಕರೆದ್ಬಿಟ್ಟು ನೋಡಿ 12 ಜನ ಇರ್ತಾರೆ. ಆ ಟೀಮ್ ನೋಡಿ ಅದೊಂದು ಪವರ್ಫುಲ್ ಪ್ಯಾಕೇಜ್, ಅದು ಅತ್ಯುತ್ತಮವಾಗಿ ಬರುತ್ತೆ. ಒಮ್ಮೆ ನಿಮ್ಗೆ ಚಾನ್ಸ್ ಸಿಕ್ಕರೆ ಅವ್ರ ಪ್ರದರ್ಶನ ಗ್ಯಾರಂಟಿ ನೋಡಿ. ನೆನಪಿಗೆ ನಮ್ಮ ಲೋಕಸಭಾ 2 ವರ್ಷದಲ್ಲಿ ನಿಮ್ಮೆಲ್ಲರ ಆಶಯದಂತೆ ಇವತ್ತು ಇವ್ರನ್ನ ಕರೆಸಿದ್ದೀವಿ. ಫಸ್ಟ್ ಟೈಮ್ ನಾವು ಜನಪದ ಲೋಕಕ್ಕೆ ಸಿದ್ಧಿಯವ್ರನ್ನ ಕರೆಸಿ ಗೌರವಿಸ್ತಾ ಇರೋದು. ಬಹುಶಃ ಮುಂದೆ ಲೋಕೋತ್ಸವಕ್ಕೆ ಅವ್ರಿಗೊಂದು ಪ್ರಶಸ್ತಿ ಕೊಡುವಂಥ ಏರ್ಪಾಡು ಮಾಡ್ತೀವಿ. ಆಮೇಲೆ ಅವ್ರದ್ದೊಂದು ತಂಡನೂ ಕರೆಸ್ತೀವಿ. ಅಷ್ಟೇ, ನೀವು ಪ್ರಶಸ್ತಿ ಕೊಡುವುದರ ಜೊತೆಗೆ ಆ ತಂಡನೂ ತಗೊಂಡ್ಬಂದು ಅವ್ರದ್ದು ಕುಣಿತನ ನಾವು ರಾತ್ರಿ ಹೊತ್ತು ನೋಡುವ. ಖಂಡಿತ ಇದನ್ನು ನೆರವೇರಿಸ್ತೀವಿ. ಧನ್ಯವಾದಗಳು ಸರ್. ಆಮೇಲೆ ಲೋಕೋತ್ಸವದಲ್ಲಿ ಒಂದು ತಂಡಕ್ಕೆ ಅವಕಾಶ ಅಲ್ಲ, ಅವ್ರಿಗೆ ನಾವು ಬಹಳ ಜನ ಬಂದಿರ್ಬೋದು. ಕಳೆದ 2 ವರ್ಷವೂ ಲೋಕೋತ್ಸವದಲ್ಲಿ ಬಂದಿದ್ದಾರೆ. ಕಳೆದ ವರ್ಷನೂ ಹಾಕ್ಕೊಂಡ್ವಿ. ತಂಡ ಆ ದಿವಸಕ್ಕೆ ಅನುಕೂಲ ಆಗಲಿಲ್ಲ ಅಷ್ಟೇ. ಕಳೆದ 2 ವರ್ಷ ಮತ್ತು ಈ 10 ವರ್ಷದಿಂದ ಕೂಡ ಕರೆದೇವಿ. ಬಾಬು ಸಿರಿಗೋಲಿ ಸಿದ್ಧಿ ಅಂತೇಳಿ ತುಂಬ ಗುಮ್ಟೆ ಕುಣಿತ ಅವರೆಲ್ಲ ತಂಡಗಳು ನಾವು ಈ ಎಲ್ಲ ಕಳೆದ 20 ವರ್ಷದಲ್ಲಿ 4-6 ಸಾರಿಗಿಂತ ಜಾಸ್ತಿ ಬಂದಿದ್ದಾರೆ. ಬಟ್ ಇನ್ನೂ ಅದು ಮತ್ತೆ ನೋಡ್ತಾ ಇರುವ ತಪ್ಪೇನಲ್ಲ. ಹಾಂ ಸರ್, ಒಂದು ಪ್ರಶಸ್ತಿನೂ ಕೊಡೋಣ ಲೋಕೋತ್ಸವಕ್ಕೆ. ಆಮೇಲೆ ತಂಡನೂ ಕರೆಸೋಣ. ಆಗಲಿ ಸರ್, ಏನಕ್ಕೆ ಮತ್ತೊಂದೇನಂದ್ರೆ, ಈ ಕರ್ನಾಟಕ ಜನಪದ ಪರಿಷತ್ತು ಜನಪದ ಲೋಕ ಇವ್ರ ವತಿಯಿಂದ ಸಂತಾನ್ ಮಾಮ್ರವರಿಗೆ ಒಂದು ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಒಂಥರ ತೆರೆಮರೆಯಕ್ಕಾಗಿದ್ದಂಗೆ ಎಲ್ಲ ಕಲೆಗಳಿದ್ದಾವೆ, ಆದರೆ ಸೈಡ್ಗೆ ಆಗಿಬಿಟ್ಟಿದ್ದಾರೆ. ಅಂಥವ್ರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅಂಥದ್ರಲ್ಲಿ ಒಂದು ಒಳ್ಳೆ ಇದೊಂದು ಯಶಸ್ವಿ ಒಂದು ಒಳ್ಳೆ ಮೆಟ್ಟಿಲ್ ಇದು. ಯಾಕಂದರೆ ಅವರಿಗೊಂದು ನೀವು ಸನ್ಮಾನ ಮಾಡಿದ್ದೀರಾ, ಇದು ಮತ್ತೊಬ್ಬರಿಗೂ ಸಹ ಕೆಲವರಿಗೆ ಸ್ಫೂರ್ತಿ ಆಗುತ್ತೆ. ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತೇನಾದ್ರು ಬಹಳ ಮುಖ್ಯವಾದ ಪ್ರಶ್ನೆಗಳಿದ್ರೆ ಖಾಲಿ ಒಬ್ರು ಕೇಳಿದ್ರು, ನಮ್ಮನ್ನ ಬೇಗ ಮುಗಿಸೋದ್ರ ಬದಲು ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ ಅಂದ್ರೆ ಇಲ್ಲ, ಹತ್ತಿರಕ್ಕೆ ಬಂದಿದೆ. ಕಾಲೇಜು ಮೆಟ್ಲು ಸಿದ್ಧಿ ಜನಾಂಗ ಹೇಳಿ ನೋಡಿ, ಇಷ್ಟೊಂದು ವಾಯ್ಸ್ ಬರ್ತದೆ ಅಂದ್ರೆ ಮನಸ್ಸಿಲ್ಲ. MA BSc MS ಈ ತರ ಕಾಲೇಜ್ ಶಿಕ್ಷಣ ಪೂರೈಸಿರೋ. ಹೌದು, ತುಂಬಾ ಜನ ಹೋಗಿದ್ದಾರೆ. ಇವಾಗ ತುಂಬಾ ಹೋಗಿದ್ದಾರೆ. ಇವಾಗ ಒಬ್ರು ಜಯರಾಮ್ ಅಂತ ಬೆಂಗಳೂರಲ್ಲಿ ಓದ್ಬಿಟ್ಟು ವಕೀಲರಾಗಿ ಅವರು ಇದು ಮಾಡಿದ್ದಾರೆ. ಇವಾಗ ವಕೀಲರು ತುಂಬಾ ಜನ ಆಗಿದ್ದಾರೆ. ಸವಿತಾ ಅವರಿದ್ದಾರೆ, ಮತ್ತೊಬ್ರು ಭಾರತಿ ಅವರಿದ್ದಾರೆ, ಜಯರಾಮ್ ಅವರಿದ್ದಾರೆ.
ಅದೇ ರೀತಿ ಕೆಲವರು ವಿದ್ಯಾರ್ಜನೆಗಂತ ಹೊರದೇಶಗಳಿಗೂ ಹೋಗಿದ್ದಾರೆ. ಅಂತ ಇವಾಗ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಇವಾಗ ರಂಗಭೂಮಿ ಮತ್ತು ಸ್ಪೋರ್ಟ್ಸ್ ಅಲ್ಲಿ ಸಾಕಷ್ಟು ದುಡಿಸ್ಕೊಳ್ಳುತ್ತೆ. ರಂಗಭೂಮಿ ನಮ್ಮ ಪ್ರಶಾಂತ್ ಇವಾಗ ಫಿಲ್ಮ್ ಆಕ್ಟ್ ಮಾಡ್ತಿದ್ದಾರಲ್ಲ, ಅವರು ನಮ್ಮವರೇ, ಮಂಚಿಕೇರಿ ಊರವರು. ಮಂಚಿಕೇರಿಗೆ ನೀವು ಮಾಡಬೇಕಾಗಿರೋದು ಇನ್ನೊಂದು ಕೆಲಸ ಏನಂತಂದ್ರೆ, ಈ ಜನಾಂಗದ ಸಂಖ್ಯೆ, ಒಟ್ಟು ಸಂಖ್ಯೆ ಎಷ್ಟಿದೆ, ಅದರಲ್ಲಿ ಸ್ನಾತಕೋತ್ತರದವರೆಗೂ ಓದಿರ್ತಕ್ಕಂಥವ್ರ ಸಂಖ್ಯೆ, ಅವುಗಳನ್ನು ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸ ಆಗಬೇಕು. ಅದು ಸೋಷಿಯಲ್ ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಅವ್ರಿಗೆ ಹೇಳಿ, ಅಲ್ಲಿ ಈ ಜನಾಂಗದಲ್ಲಿ ಹೆಚ್ಚಿಗೆ ಓದಿರೋಂಥವ್ರು ಮತ್ತೆ ಓದಿ ಕೆಲಸ ಸಿಗದೇನೆ ಇರೋಂಥವ್ರು ಇಂಥವ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೈ ಹಾಕಿದ್ರೆ, ಸರ್ವೆ ಮಾಡಿದ್ರೆ ಆಗ ಸರ್ಕಾರದ ಮುಂದೆ ನೀವು ನಿಮ್ಮ ಧ್ವನಿಯನ್ನೇ ಎತ್ತಕ್ಕೆ ಅನುಕೂಲ ಆಗುತ್ತೆ. ಆಗ ನಿಮ್ಮೆಲ್ಲ ಬೇಡಿಕೆಗಳು ಬಹುಶಃ ಅವರು ಸರ್ವೆ ಮಾಡಿ ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಈಗ ಅವ್ರನ್ನ ಎಸ್ ಟಿ ಇದಕ್ಕೆ ಸೇರಿಸಿದ್ದಾರೆ. ಅಂದ್ರೆ ಅದರಿಂದ ಎಸ್ ಟಿ ಫೆಸಿಲಿಟೀಸ್ ಎಲ್ಲ, ಶೆಡ್ಯೂಲ್ ಟ್ರೈಬ್ ಫೆಸಿಲಿಟೀಸ್ ಎಲ್ಲ ಇವ್ರಿಗೆ ಸಿಗ್ತಾ ಇದೆ ಅಂದಾಗ ಒಳ್ಳೆ ಕಾರ್ಯಕ್ರಮ ಸರ್ಕಾರ ಸದ್ಬಳಕೆ ಮಾಡ್ಕೋಬೇಕು. ಅವರವರೆಲ್ಲ ಪುರೋಹಿತರು ಬಳಸ್ಕೊಂಡ್ಬಿಡ್ತಾರೆ. ಸ್ವಲ್ಪ ಪ್ರಮಾಣ ಇದೆ. ಈಗ ಬೇಳೆ ಆಹಾರ ಅಕ್ಕಿ ಕೊಡುವಂಥದ್ದು ಕೊಡಗಿನ ಕೆಲವು ಬುಡಕಟ್ಟುಗಳಿಗೆ ಮಾತ್ರ ಇದೆ, ಸೋಲಿಗಿರಿ ಕೆಲವ್ರಿಗಿದೆ. ಅದು ಇವ್ರಿಗೆ ಸಲ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಅಂತ. ಹೌದು, ಮೊದಲು ನಮ್ಗೆ ಸಿದ್ಧಜನತೆ ಕಷ್ಟ ಬರ್ಸ್ತಾ ಇತ್ತು. ಈ ಸಾರಿ ಮೈಸೂರಲ್ಲಿ ಸಿದ್ದರಾಮಯ್ಯ ಸರ್ ಬಂದ್ಬಿಟ್ಟು ಈ ಸೋಲಿಗರಿಗೆ ಅವರಿಗೆ ಮತ್ತೆಲ್ಲ ಇದು ಮಾಡಿದ್ದಾರೆ. ಮತ್ತೊಬ್ರು ಕ್ವಶನ್ ಕೇಳಿದ್ರು, ಸಾರಿ ಕ್ಷಮಿಸಿ, ಇನ್ಸ್ಟ್ರೂಮೆಂಟ್ ಬಗ್ಗೆ. ಏನ್ ಬಳಸ್ತಾರೆ? ಇದು ಡಮಾಮ್ ಅಂತ, ಈ ಸಿದ್ಧಜನರ ಒಂದು ಹೌದು ಮೂಲ ವಾದ್ಯ. ಇದಕ್ಕೆ ಅಂದ್ರೆ ಮರ ಇರುತ್ತೆ. ಈ ಮರನ ನಾವು ಫಸ್ಟ್ ನೋಡ್ತೀವಿ ಯಾವ ಮರ ಸೂಟ್ ಆಗುತ್ತೆ. ಇದು ಹೊನ್ನೆ ಮರ ಅಥವಾ ಗಟ್ಟಿ ಮರ ಇರುವಂಥ ಮರಗಳನ್ನ ನಾವು ಮತ್ತೊಂದು ಹುಂಬ್ರಿ ಅಂತ ಹೇಳ್ತೇವೆ ನಾವು. ಅದು ಕನ್ನಡದಲ್ಲಿ ಅಂದ್ರೆ ಗೊತ್ತಿಲ್ಲ, ಹುಂಬ್ರಿ ಮರ ಅಂತ. ಅದು ಚೆನ್ನಾಗಿ ಬರುತ್ತೆ. ಅದನ್ನ ಮಾಡಿ ಸ್ವಲ್ಪ ಅದಕ್ಕೆ ಟೊಳ್ಳಿರ್ಬೇಕು. ಯಾಕಂದ್ರೆ ಫುಲ್ ಅದು ಸಾಲಿಡ್ ಇದ್ರೆ ಅದನ್ನ ಕೊರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಟೊಳ್ಳಿದ್ರೆ ಅದನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಕೊರೆದ್ಬಿಟ್ಟು ಅದನ್ನ ಸರಿಯಾಗಿ ನಾವು ಶೇಪ್ ಕೊಟ್ಬಿಟ್ಟು ಅದನ್ನ ಇದು ಮಾಡಿ, ಆಮೇಲೆ ಎರಡು ಸೈಡಿಗೆ ಈ ಸೈಡ್ ಎರಡು ಸೈಡ್ ಚರ್ಮ ತಗೋತೇವೆ. ಚರ್ಮ ಎರಡೂ ಸೈಡ್ ಒಂದೇ ಚರ್ಮ ಇದ್ರೆ ಎರಡೂ ಒಂದೇ ಸೌಂಡ್ ಬರುತ್ತೆ. ಸೊ ಅದು ಸರಿಯಾಗಿ ನಮಗೆ ನಾದ ಬರೋದಿಲ್ಲ. ಅದಕ್ಕೇನು ಮಾಡ್ತೇವೆ, ಒಂದು ಸೈಡ್ ಇವಾಗ ನೋಡಿ, ಇದಕ್ಕೆ ಒಂದು ಸೈಡ್ ನಾವು ಜಿಂಕೆ ಚರ್ಮ ಕಟ್ಟಿದ್ದೇವೆ. ಈ ಕಡೆ ಜಿಂಕೆ ಚರ್ಮ ಇದೆ, ಇದೇ ರೀತಿ ಈ ಕಡೆ ಕುರಿ ಚರ್ಮ ಇದೆ. ಅವಾಗ ಏನಾಗುತ್ತೆ, ಆ ಸೌಂಡ್ ಸ್ವಲ್ಪ ಅನ್ಯೂನ್ ಆಗುತ್ತೆ. ಅಂದ್ರೆ ಒಂದು ಸೈಡ್ ಟಿಂಗ್ ಟಿಂಗ್ ಆದರೆ ಒಂದು ಕಡೆ ಡಮ್ ಆಗುತ್ತೆ, ಆ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಚರ್ಮಗಳನ್ನ ಯೂಸ್ ಮಾಡ್ತೇವೆ. ಅದು ಕಟ್ಟಬೇಕಾದ್ರೂ ನಾವು ಹೀಗೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಇವಾಗಿನ ವಾದ್ಯಗಳು ಟೈಟ್ ಮಾಡಿಬಿಟ್ರೆ, ಸ್ಕ್ರೂ ಟೈಟ್ ಮಾಡಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ಟೈಟ್ ಆಗಿಬಿಡುತ್ತೆ. ಇದು ಆ ರೀತಿ ಅಲ್ಲ. ಇದನ್ನು ಚರ್ಮ ದೊಡ್ಡದಿರುತ್ತೆ, ಅದಕ್ಕೆ ನಾವು ತಂತಿ ಅಥವಾ ಹಗ್ಗ ಕಟ್ಟಿಬಿಟ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಅದಕ್ಕೆ ನಿಲ್ಲಿಸ್ತೇವೆ. ಮಧ್ಯ ಇವಾಗ ಡಮಾಮನ್ನ ಹೀಗೆ ಇಟ್ಬಿಟ್ಟು ಕಟ್ಟೋ ಮೊದಲು ಇದಕ್ಕೆ ಚರ್ಮ ಉದ್ದ ಇರುತ್ತಲ್ವಾ, ಇದಕ್ಕೆ ಈ ಸೈಡು 4 ಸೈಡ್ ಅಥವಾ 5 ಸೈಡ್ ನಾವು ಹಗ್ಗದಿಂದ ಕಟ್ತೇವೆ, ಟೈಟ್ ಆಗುತ್ತೆ. ಮತ್ತೆ 4-5 ಜನ ಗಟ್ಟಿ ಇದನ್ನ ಹಿಂಗೆ ಒತ್ತಿ ಹಿಡಿದ್ಬಿಟ್ಟು ಇಲ್ಲಿ ಮೊದಲು ಹೋಲ್ ಮಾಡಿರ್ತೇವೆ. ಹೋಲ್ ಮಾಡಿ ಈ ಇದುಂಟಲ್ಲ ಕಟ್ಟಿಗೆ, ಮರದ ಬೆಣೆಗಳನ್ನು ಅದಕ್ಕೆ ನಾವು ಯಾವುದೇ ಗಮ್ ಹಾಕಿಲ್ಲ. ಇದನ್ನ ಹಿಡಿದ್ಬಿಟ್ಟು ಟೈಟ್ ಹಿಡಿತಲ್ಲ, ಟೈಟ್ ಆದಾಗ ಇಲ್ಲ ಹಿಡಿದ್ಬಿಟ್ಟು ನಾವು ಸುತ್ತಿಗೆಯಿಂದ ಹೊಡಿತೇವೆ. ಅದು ಒಳಗೆ ಈ ಚೂಪ್ ಇರುತ್ತೆ, ಈ ಕಡೆ ದಪ್ಪ ಇರುತ್ತೆ. ಸೊ ಅದು ಒಳಗೆ ಹೋದ ತಕ್ಷಣ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಎಲ್ಲ ಹಿಂಗೆ ಹೊಡೆದ ಆದ ನಂತರ ಆಮೇಲೆ ಆ ಸೈಡ್ ಆ ಥರ ಕಟ್ಬಿಟ್ಟು 1-2 ದಿನ ಹಾಗೆ ಅದನ್ನ ಹಾಗೆ ಇಡ್ತೇವೆ ಬಿಸಿಲಿಗೆ ಇಟ್ಟಾಗ ಏನಾಗುತ್ತೆ, ಚರ್ಮ ಅಲ್ಲೇ ಗಟ್ಟಿ ಆಗಿಬಿಡುತ್ತೆ. ಈ ಬೆಣೆ ಇದೆಲ್ಲ ಅದು ಅಲ್ಲೇ ಗಟ್ಟಾಗ್ಬಿಡುತ್ತೆ. ಅದು ಉದ್ದುದ ಇರುತ್ತೆ, ಅದನ್ನ ಕಟ್ ಮಾಡಿಬಿಟ್ಟು ಇಷ್ಟು ಮಾಡ್ಕೊಂಡ್ಬಿಡ್ತೇವೆ. ಇಲ್ಲಾಂದ್ರೆ ಅದು ತಾವು ತಂದುಬಿಟ್ಟು ಇದು ಮಾಡ್ತೇವೆ. ಅದು ಬಿಟ್ಟು ಇದಕ್ಕೆ ಯಾವುದೇ ಗಮ್ ಆಗಲಿ ಏನೂ ಹಾಕೋದಿಲ್ಲ. ಆಮೇಲೆ ಇದು ಕಟ್ಟಿದ ನಂತರ ಇದರೊಳಗೆ ನಮ್ದೊಂದು ನಂಬಿಕೆ ಅಂದ್ರೆ ಇದರೊಳಗೆ ಎಲೆ ಅಡಿಕೆ, ಆಮೇಲೆ ₹1 ಅಥವಾ ₹1 ಇಲ್ದಿದ್ರು ಎಲೆ ಅಡಿಕೆ ಒಳಗೆ ಹಾಕ್ತೇವೆ. ಇದರಲ್ಲೂ ಒಳಗೆ ಏನೋ ಇದೆ. ಏನಾದರೂ ಮುಖ್ಯವಾದ ಪ್ರಶ್ನೆ ಮುಕ್ತಾಯ ಅಂತ ಕೋಣ, ಕೊನೆಗೊಂದು ಹಾಡನ್ನು ಕೇಳ್ತೀವಿ. ಸುನೀಲ್ ಅವರೇ, ಅವ್ರು ಏನಾರು ಹೇಳಿದ್ದೀವಿ, ಹೇಳಿ ಕೊಡಿ ಮೈಕ್. ಅನುಭವ ಹೇಳಿ. ಈಗ ಹತ್ರ ಕೇಳ್ಕೊಡಿ. ಈಗ ನಾವು ಇಲ್ಲೇ ನಿಮ್ಮ ಊರಿಗೆ ಬಂದಿದ್ದೆವು. ಆದರೆ ನಾವು ಬುಡಕಟ್ಟು ಜನ, ನಾವೇನು ಶಾಲಿ ಕಲ್ತಾರು, ಶಾಲಿನ ಒಂದು ಗೇರಿ ಬರಂಗಿಲ್ಲ. ಆದರೆ ಈ ನಮ್ಮ ಹಿರಿಯರ ಕಾಲದಿಂದ ನಾವು ಸಣ್ಣ ನಾವು ಈ ಬಾರಿಸೋದು, ಕುಣಿಯೋದು ಅವ್ರಿಗೆಲ್ಲ ನೋಡಿ ನಾವು ಸಣ್ಣ ನಾವು ಇದು ಕಲಿತೇವೆ. ಕುಣ್ಯಾಕ ಮತ್ತು ಇದು ಬರ್ಸಾಕ, ಹಾಡು ಹೇಳಲಿಕ್ಕೆ, ಹೀಗೆ ಮಾಡಿ ಅಲ್ಲೆಲ್ಲ ಭೂತಗಳೆಲ್ಲ ನಾವು ತಯಾರು ಮಾಡಿ ಸಾದ್ರ
ಮತ್ತು ಅದರೊಳಗೆ ನನಗೆ ಇದು ನೀವು ಮಾಡಿದ್ದು ಕರ್ತು ನಮ್ಮ ಗುರು ಹಿರಿಯ ಮಾಡಿ ಇದ್ರಾಗ ನನಗೆ ಭಾಗವಹಿಸಿ ನಾನು ನಮ್ಮ ಊರಿಗೆ ಎಲ್ಲ ಆ ಕಡೆ ಟಿವಿ ಮಾಡಿದ್ದೆ. ಆದರೆ ಇಲ್ಲಿ ನನ್ನ ಸನ್ಮಾನ ನೀವು ಎಲ್ಲರೂ ಕೂಡಿ ನಮ್ಮ ಹಿರಿಯರು ಮಾಡಿದ್ದಕ್ಕೆ ನಾನು ನನಗೆ ಅರ್ಪಿಸುತ್ತೇನೆ. ಒಂದು ಹಾಡು ಇನ್ನೊಂದು ಸಾರಿ ಕೇಳಬೇಕಲ್ಲ ಕೊನೆದು. ಹೇಳಿ, ಏನಾದ್ರು ಚಿಕ್ಕವಾದಿದ್ದೆ. ಇದು ನಾಟಿ ಔಷಧಿ ಏನಾದ್ರು ಇರುತ್ತೆ ನೀವು ಕಾಯಿಲೆ ಆದ್ರೆ ಏನ್ ಮಾಡ್ತೀರಿ? ನಿಮ್ಮಲ್ಲಿ ಔಷಧಿ ಕೊಟ್ಕೋತೀರಾ ಹೆಂಗೆ? ಗಿಡಮೂಲಿಕೆ ಎಲ್ಲ ಔಷಧಿ ಕೊಡೋದಿದೆಯಾ ನಿಮ್ಮಲ್ಲೇ? ಕಾಯಿಲೆ ವಾಸ ಅಲ್ಲಿ ಬಂದ್ರೆ ಆಸ್ಪತ್ರೆ ದೂರಲ್ಲ, ಏನ್ ಮಾಡ್ಕೋತಾ ಇದ್ರಿ? ಆವಾಗ ಈ ಡಾಕ್ಟರ್ ಇರಾಕಿಲ್ಲ. ಆ ಕಾಲದಲ್ಲಿ ಹಿರಿಯ ಕಾಲದಲ್ಲಿ ಡಾಕ್ಟರ್ ಇರಾಕಿಲ್ಲ. ಆದರೆ ಅವಾಗ ಈ ಗಿಡ ಔಷಧಿ, ಈ ತಪ್ಪಲ ಔಷಧಿ ಈಗ ನಮಗೆ ಚಲೋ ಕಲಿಯುವಂಥದ್ದು, ಅದು ಗುರ್ತಾ ಇಡುವಂಥದ್ದು ಮನುಷ್ಯ ಇಲ್ಲದೆ ಇದ್ದರೆ ಔಷಧಿಗೆ ದೂರ ಹೋಗಕ್ಕೆ ಬೇಡ. ಇಲ್ಲೇ ಅದು ಅಂಥ ಜನ ಅವಾಗ ನಮ್ಮ ಹಿರಿಯರಿದ್ರು. ಇಲ್ಲೇ ನಮಗೆ ಥಂಡಿ ಆಗೈತಿ, ಭಾರ ಆಗೈತಿ, ಜೋರಾಗೈತಿ ಅಂದ್ರೆ ಅಲ್ಲೇ ಹೋಗಿ ಒಂದು ಇದು ಮಾಡಿ ಕೊಡ್ತಿದ್ರು. ಪಾಪ ಎಲ್ಲ ಹೋಗ್ತಿತ್ತು. ಈಗೇನಾಗಿದೆ ಅಂದರೆ ಡಾಕ್ಟರ್ಗಳು ಭಾಳ ಅದು. ಡಾಕ್ಟರ್ಗಳಿಗೆ ಮತ್ತು ತಪ್ಪಲದ ಔಷಧಿಗೆ ಹಂಗಂಗಿಲ್ಲ. ಹಿಂಗೆ ಮಾಡಿ ಈಗ ಅದನ್ನು ಈ ಹೊಸ ಜನ ಯಾರಿಗೆ ಗುರ್ತಾ ಇಲ್ಲ. ಇದ್ದವರು ಅದಾರ, ಆದರೂ ಎಲ್ಲೆಲ್ಲಿ ಅದಾರ ಕಳ್ಕೊಡ್ತಾರೆ. ಆಯ್ತಾ ಅಂತ ಅಲ್ಲಿ ಬಂದರೆ ಅವರು ನಮ್ಮ ಹಿರಿಯ ಅದ ಅದ ನಮಗೂ ಸಹಿತ ಅದು ಎಂಥ ತಪ್ಪಲ ಅನ್ನುವಂಥದ್ದು ಗೊತ್ತಿಲ್ಲ ಆಗಿತ್ತು. ಅದ ಆ ಕಡೆ ಹುಡುಕೊಂಡು ಆದ್ರೆ ಕಮ್ಮಿ ಅದ ಕೊಡ್ತಾರೆ. ಈಗ ಕೊನೆಗೊಂದು ಹಾಡು. ಪೂರ್ವಕವಾಗಿ ಪ್ರಶ್ನೆ, ನೀವು ಕಾಡಿನಲ್ಲೇ ಇರ್ತೀರಿ, ಅಡವಿ ಮಂದಿಯಾಗಿ ಕಾಡಿನ ಪ್ರಾಣಿಗಳಿಂದ ರಕ್ಷಣೆ ಪಡೆದಕ್ಕೆ ನಿಮ್ಮದೇ ಆದಂಥ ಕೆಲವು ತಂತ್ರಗಳಿರ್ತವೆ. ಉದಾಹರಣೆಗೆ ಆನೆ ಜೊತೆ ಒಳಗೆ ಒಂದೇ ಥರ ಓಡ್ತಾ ತಿಕ್ಕಿದ್ದಂತೆ ದಿಕ್ಕನ್ನು ಬದಲಾಯಿಸೋದು, ಅದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಹಂಗೆ ತಂತ್ರಗಳಿಂದ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆದು ಏನಾದ್ರು ಇದ್ರೆ ಈಗ ಇಸೋಜ್ ಅವರೇ, ನೀವು ಊರಾಗಿದ್ದೀರಿ, ಕಾಡೆಮ್ಮೆನೋ ಚಿರತೆನೋ ಹುಲಿನೋ ಬಂದ್ರೆ ಏನ್ ಮಾಡ್ತೀರಿ? ಊರಾಗಿದ್ರಿ ಊರಾಗಿದ್ರೆ ಈಗ ಹಾಲಿ ಇತ್ತ ಸದ್ಯ ನಮ್ಮ ಹೊಲದಲ್ಲಿ ನಮ್ಮ ಊರಿನಲ್ಲಿ ಆನೆ ಬರ್ತಾ ಇದೆ. ಯಾಕೆ ಬರ್ತದೆ? ಬಾಳಿಗೆ ತಿನ್ನೋಕ್ಕೆ, ನಮ್ಮ ಈಗ ಬಿತ್ತಿದ್ದು ಹೊಲ ಇದು ಭತ್ತ ಬಿದ್ದಿದ್ದು ತಿನ್ನಲಿಕ್ಕೆ ನಮಗೆ ಬೆಳೆ ಸಿಗಾ ಕೊಡೋಂಗಿಲ್ಲ. ಆವಾಗ ನಾವೇನು ಮಾಡ್ತೇವೆ, ಏನಾರ ಒಂದು ಮನುಷ್ಯ ಕಂಡುಕಲ್ಲಿ ಬಂದೈತಿ ಅನ್ನೋದು ನಾವು ಸಲ ಬಬ್ಬಿ ಹೊಡೆದ ಊರೆಲ್ಲ ಜಮಾ ಆಗಿ ಅದಕ್ಕೆ ಹೊಡೆಯುವಂಗೂ ಇಲ್ಲ. ಹೊಡೆದ್ರೆ ಮತ್ತೆ ನಮ್ಮ ಮೇಲೆ ಅದು ಸರ್ಕಾರ ಬಿಡಂಗಿಲ್ಲ. ನಮಗೆ ಹಿಂಗೆ ಮಾಡಿ ಹೊಯ್ ಹುಯ್ 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 ಊರೆಲ್ಲ ಬಬ್ಬಿ ಹೊಡೆದು ಅದಕ್ಕೆ ಓಡಿಸೋದು ಅಬ್ರ ಮಾಡಿದ್ವಿ. ಹಿಂಗೆಲ್ಲ ಸದ್ಯ ನಡೆದಿದ್ವಿ. ನಮಗೆ ವೆಂಕಟಪ್ಪ ಅವರು ಭಾಳ ಇಲ್ಲಿದೆ ಸಂದರ್ಭ ಒಂದು. ನಮ್ಮ ಹಳ್ಳಿ ಜನಕ್ಕೆ ಇವರಿಗೆ ಅದರ ಅಪಾಯಗಳು ಗೊತ್ತಿದೆ. ನಮ್ಮ ಹಳ್ಳಿ ಜನ ಅಪಾಯನ ಯೋಚನೆ ಮಾಡದೆ ಹತ್ತಿರಕ್ಕೆ ಹೋಗಿ ಸತ್ತಿರೋದನ್ನು ಕೇಳ್ತೀವಿ. ಇವರಲ್ಲಿ ಸತ್ತಿರೋದು ಭಾಳ ಕಡಿಮೆ ಕೇಳ್ತೀವಿ ಅನ್ನೋದು ನಮ್ಮ ಜ್ಞಾನ. ಅವ್ರಿಗೆ ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ಅವ್ರು ನಮ್ಮ ಹತ್ರನೇ ನುಗ್ತತೆ, ಅವಕ್ಕೆ ಹೋದರೆ ಹುಯಿಲ್ ಅಂತ ಹೆದರಿಸ್ಬಿಟ್ಟು ಅದು ಅಪ್ತಾರೆ ಅಷ್ಟೇ. ನಮ್ಮವರ ಅದೇನು ಮಾಡ್ತತೆ ಅನ್ನೋ ಥರ ಅಸಡ್ಡೆಗೆ ಹೋಗ್ಬಿಟ್ಟು ಸತ್ತಿರುವಂತಹ ಘಟನೆಗೆ ಜಾಸ್ತಿ ಇದೆ. ಭಾಳ ಮುಖ್ಯವಾದ ಶಿಕ್ಷಣ ಅದು. ನಾವೇನು ಮಾಡಬೇಕು ಅಂದರೆ ಹುಯಿಲ್ ಹೊಡ್ಕೊಂಡು ಅಟ್ಟಿಸ್ಬೇಕು, ಅದು ಇತ್ಲ ತಿರುಗಿದ್ರೆ ನಾವು ವಾಪಸ್ ಬರಬೇಕು. ಅವ್ರಿಗೆ ಅಪಾಯನ ಎಚ್ಚರ ಇರ್ತದೆ ಅನ್ನೋದೇ ನೀವು ಸಾಹೇಬ್ರು ನೀವು ಹೇಳಿದಾಗೆ ಸುಮಾರು ನಮ್ಮಲ್ಲೇನು ಅದ್ರಾಗೂ ಹೋಗಿದ್ದಾರೆ. ಅದ್ರಾಗೂ ಆದರು ಅದಕ್ಕೆ ಏನಾರ ಬೇದ್ರೆ ಕೊಟ್ರೆ ಬೈದ್ರೆ ಅದು ಇಲ್ಲಿ ಇಲ್ಲ, ಖರೆ ಅದರ ಕಿವಿಯೊಳಗೆ ಬೀಳ್ತಿದೆ. ಅದೇ ಮನುಷ್ಯ ಹೀಗೆ ಮಾತಾಡಿ ಅಂತ ಹೇಳಿ ಇವತ್ತಿಲ್ಲ ನಾಳೆ 6 ತಿಂಗಳ
ವರ್ಷ ಹೋಗುದು ಅಷ್ಟೇ. ಅದಕ್ಕೆ ಅಪಾಯ ಮಾಡ್ತೀವಿ ಅನಿಸಿದ್ರೆ ನಮ್ಗೆ ಅಪಾಯ ಅನ್ನೋದು ಅರ್ಥ ಆಗುತ್ತೆ. ಅದೇ ಸರ್, ಅದರ ಭಾಷೆನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಬೇಸಿಕಲಿ ಅವರು ಕಾಡಿನಲ್ಲಿ ವಾಸ ಮಾಡೋರು. ನಮಗೆ ಹೇಗೆ ವರ್ತಿಸ್ತೀರಿ ಅಂತ ಅವು ಸೂಕ್ಷ್ಮ ತಿಳಿಬಲ್ವು ಪ್ರಾಣಿಗಳ ಲಕ್ಷಣಗಳು, ಅದರ ಭಾಷೆ, ಇಲ್ಲಿ ಯಾಕೆ ಬಂದಿದ್ದೆ ಯಾವಾಗಪ್ಪ ಅಂದ್ರೆ ಅದು ಕೇಳ್ತೀನಿ. ಹೆಂಗ್ ಕಳಿಸ್ಬೇಕು ಹಂಗ್ ಕಳಿಸ್ತಾರೆ. ಏನ್ ಬಂದಿದ್ದಾರೆ ನೀನ್ ಯಾವ ಸೀಮೆ ಅಂದ್ರೆ ನಿಮ್ಮ ತಿರುಗುತ್ತದು ಅನ್ನೋದು ಅವ್ರಿಗೆ ಗೊತ್ತು. ಅದೇ ಬದುಕಿನ ಎಚ್ಚರ. ಅವು ನಿಜವಾದ ಕಾಡಿನ ಬದುಕಿದವರು ಅನ್ನೋದಕ್ಕೆ ಇರುವಂತ ದೊಡ್ಡ ಗ್ರಹಿಕೆಗಳು, ಅನುಭವನೇ ನಿಜವಾದ ಅನುಭವ. ಅವೇ ನಮಗೆ ಇವತ್ತಿನ ಪಾಠ. ಟೆಕ್ಸ್ಟ್ ಬುಕ್ ಅಲ್ಲೇ ಇರಲೇಬೇಕಾಗಿಲ್ಲ ಪಾಠ, ನಿಜವಾದ ಪಾಠಗಳಿವೆ. ಈ ಸೂಕ್ಷ್ಮಗಳು ನಮ್ಮ ಜೀವಗಳನ್ನು ಉಳಿಸ್ಬಂದು ನಾವು 10 ಜನಕ್ಕೆ ಹೇಳಿದ್ರೆ ಅಂತ ಅಪಾಯ ಇರೋದೇ ಬೇಡ, ತಮ್ಮ ಬರೋ ಇಲ್ಲಿ ಹಿಂಗೆ ಹೋಗೋ ಅಂತ ಹೇಳೋದೇ ನಿಜವಾದ ಶಿಕ್ಷಣ ಅಂತ ಭಾವಿಸಿದೆ. ಇವತ್ತಿನ ಇಂತಹ ಕಲಿಕೆಗಳು ಇಂಥವ್ರ ಮೂಲದಿಂದ ಬಂದಿದೆ. ಅದೆಲ್ಲೋ ಇರೋದು ನಮ್ಮ ನಾಡಿಗೂ ಹಬ್ಬಿಸಬಹುದಾದ ಮಾತು ಇದು. ಸಣ್ಣ ಮಾತೇನಲ್ಲ, ಆನೆ ಮೇಲೆ ಅವ್ರು ಹೇಳಿರೋ ಮಾತು ನಿಜವಾಗೂ ನಮ್ಮ ಹಳ್ಳಿಗಳಿಗೂ, ಕನಕಪುರ, ಮಾಗಡಿ ಎಲ್ಲ ತಾಲೂಕುಗಳಿಗೂ ಈ ಅಪಾಯದಲ್ಲಿದ್ದೇವೆ. ನಮ್ಮ ಹಳ್ಳಿ ಮಕ್ಕಳುಗಳಿಗೆ ಉಡಾಳ ಥರ ಕಾಣೋರಿಗೆ ಮುಖ್ಯವಾಗಿ ಈ ಎಚ್ಚರನ ಹೇಳಬೇಕು ಅನ್ನೋದು ಭಾಳ ಮುಖ್ಯ. ಒಂದು ಕಡೆಗೆ ಡಬ್ಬ ಕಟ್ಬಿಟ್ಟು ತಾನಾಗೆ ಆ ಡಬ್ಬ ಗಾಳಿಗೆ ಹೊಡೆದಾಗ ಅದು ಹೋಗುವಂಥದ್ದನ್ನು ಕನಕಪುರದ ಹತ್ರ ಒಂದು ಸೋಲಿಗರ ಹಾಡಿಲ್ಲಿ ನಾವು ನೋಡಿದೆ. ಗಾಳಿಗೆ ಅದು ಬಡಿತದೆ, ಆ ಸದ್ದಿಗೆ ಅದು ಬರದೇ ಇರಂಗೆ ಬಿಡ್ತಾರೆ. ಅಷ್ಟು ಸೂಕ್ಷ್ಮ ತಮ್ಮದೇ ತಂತ್ರಜ್ಞಾನ ಕಂಡುಕೊಂಡಿದೆ. ನಾವು ಇವತ್ತು ಉತ್ತರ ಕನ್ನಡದ ಸಿದ್ಧಿಯವ್ರ ಜೊತೆಗೆ ಎಷ್ಟೋ ದಿವಸ ಕಳೆದ ಭಾವ ನಮಗೆ 1-2 ಗಂಟೆಲೇ ಉಂಟಾಗಿದೆ. ಅದಕ್ಕೆ ಕಿಸ್ತೋನ್ ಸಿದ್ದಿ, ಸುನೀಲ್ ಮತ್ತು ಅವರೆಲ್ಲ ತಂಡ ನಮ್ಮನ್ನು ಆ ಭಾವಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವರನ್ನು ಗೌರವಿಸಿದರು ನಮ್ಮ ಅಧ್ಯಕ್ಷರು ಮತ್ತು ಸಂಸ್ಥೆಗೆ ಒಂದು ಪ್ರೀತಿ. ಮುಂದೆ ಅವರನ್ನು ಗೌರವಿಸುವ ಮಾತು ಕೂಡ ಈಗಾಗಲೇ ಸ್ಪಷ್ಟ ಆಗಿದೆ. ಅವರಿಗೆ ನಮ್ಮ ಗೌರವ. ಅದ್ರ ಜೊತೆಗೆ ಕೊನೆಗೆ ಅವರು ಒಂದು ಹಾಡು ನಿಮಗೆ ನೆನಪಿರಲಿ. ಬಾಂಬೆಗೆ ಹೋಗ್ತಾನೆ ಒಬ್ಬ ಇವರನ್ನು, ಅಲ್ಲಿ ಹೋಗಿ ಖಾಲಿ ಇದೆ, ಇಲ್ಲೊಂದು ಟ್ರೈನ್ ಇದೆ, ಇಲ್ಲೊಂದಿದೆ, ಗೊತ್ತಲ್ಲ? ಅದನ್ನು ನಾವೀಗ ಕೇಳೋಣ. ಅವರು ಹೇಗೆ ನಮ್ಮ ಹಾಡು ನಾವು ಎಲ್ಲಿಗೋ ನಿಂತು ಬಿಡ್ತೀವಿ. ಇವತ್ತಿನ ಜನಪದ ಹಾಡು ಅಂತ ಕಡಿಮೆ ಇರ್ತದೆ. ಅವ್ರು ಹಾಗಲ್ಲ. ಬಾಂಬೆಗೆ ಹೋಗಿದ್ದು ಹಾಡಾಗಿ ಬಂದು ಅವ್ರು ಅಲ್ಲೆಲ್ಲೋ ನಿಂತ, ಇಲ್ಲೆಲ್ಲೋ ಹೋದನ, ಅವ್ರಿಗೆ ಹೇಗೆ ಅದು ಕಂಪೋಸ್ ಆಗಿ ಹೊರಹೊಮ್ತದೆ. ನಿಮಗೆ ಭಾಷೆ ತಲುಪದೇ ಇರ್ಬೋದು, ಗೆಸ್ಚರ್ ತಲುಪುತ್ತೆ. ಗೆಸ್ಚರ್ ಅವ್ರ ಎಕ್ಸ್ಪ್ರೆಷನ್, ಆದ್ದರಿಂದ ಅದನ್ನು ನೋಡೋಣ. ಹಾಗಾಗಿ ನಮ್ಮ ಜೊತೆಗೆ ಇವತ್ತು ಸಿಮ್ಲಿಂ ಸೇರಿ, ಕಾಡಯ್ಯವರು ಸೇರಿ, ಚೌಪು ಸೇರಿ, ಸೀತಾರಾಮೇಗೌಡರು, ರುದ್ರೇಶ್ ಸೇರಿ ಪತ್ರಿಕೆಯವರು ನಿಮಗವರೆಗೂ ಮುಟ್ತಾರೆ. ನನ್ನ ಜೊತೆಗೆ ಯಾರೋ ಮೇಷ್ಟ್ರು ಕೂಡ ಬಂದಿದ್ದರು ಬೈರಮಂಗಲದಿಂದ ಕೇಳಿ ಅಂಥೇಳಿ. ರೂಪೇಶ್ ಕುಮಾರ್, ಶಿವಾಜಿರಾವ್, ಗೋವಿಂದರಾಜು. ನಾನು ನಿಮಗೆ ಹೆಸರು ಹೇಳಕ್ಕೆ ಸಾಧ್ಯವಾಗದೇ ಇದ್ರೆ ಕ್ಷಮೆ ಇರಲಿ. ನಿಮ್ಮೆಲ್ಲ ಮನಸ್ಸು ಹೀಗೆ ಇರಲಿ, ಇದೇ ತಾಜಾ ಮೀಂಗಲ್ ಬೆರೆಯುವಿಕೆ ಇರಲಿ, ಮುಕ್ತವಾಗಿರಲಿ, ಪ್ರೀತಿ ಇರಲಿ. ಮುಂದಿನ ಲೋಕಸಿರಿಗೂ ನಿಮ್ಮೆಲ್ಲರಿಗೂ ಜಾನಪದ ಲೋಕ ನಮ್ಮ ಸಂಸ್ಥೆ ಪ್ರೀತಿಯಿಂದ ನಮಿಸ್ತದೆ ಅಂತ ಹೇಳ್ತೀವಿ. ಕೊನೆ ಹಾಡನ್ನು ಅವ್ರ ಜೊತೆ ಕೇಳೋಣ. ಅವರು ಕುಣಿದೇ ತೋರಿಸಲಿ, ಸ್ವಚ್ಛಂದವಾಗಿ ಕೊಡಲಿ. ಮೈಕ್ ಬೇಕಾದ್ರೆ ಇಟ್ಕೊಳ್ಳಿ, ಮೈಕ್ ಇಲ್ಲದೆ ಹೋದ್ರು ಆರಾಮಾಗಿ 3 ಸೇರಿ ಒಂದು 5-2-3 ನಿಮಿಷ ಆದರೂ ಸಾಕು. ಅವ್ರಿಗೆ ಆಗದೆ ಹೋದ್ರೂ ಪರವಾಗಿಲ್ಲ. ಮಿಯಾಗೆಲ್ಲೋ ಬೊಂಬೈಕ, ಮಿಯಾಗೆಲ್ಲೋ ಬೊಂಬೈಕ, ಬೊಂಬೈ ಸ್ಟೇಷನ್ ಹೋಗೋಕ, ಬೊಂಬೈ ಸ್ಟೇಷನ್ ಹೋಗೋಕ. ಮಿಯಾಗೆಲ್ಲೋ ಬೊಂಬೈಕ, ಮಿಯಾಗೆಲ್ಲೋ ಬೊಂಬೈಕ, ಬೊಂಬೈ ಸ್ಟೇಷನ್ ಹೋಗೋಕ, ಬೊಂಬೈ ಸ್ಟೇಷನ್ ಹೋಗೋಕ. ಟಿಕೆಟ್ ನಸ್ತಾ ವಾಪಸ್ ಎಲ್ಲೋ ಲಲ್ಲ, ಟಿಕೆಟ್ ನಸ್ತಾ ವಾಪಸ್ ಎಲ್ಲೋ ಲಲ್ಲ, ಟಿಕೆಟ್ ನಸ್ತಾ ವಾಪಸ್ ಎಲ್ಲೋ ಲಲ್ಲ, ಟಿಕೆಟ್ ನಸ್ತಾ ವಾಪಸ್ ಎಲ್ಲೋ ಲಲ್ಲ. ನಾನು ಹೋಗಿದ್ದೆ ಬೊಂಬೈಗೆ, ನಾನು ಹೋಗಿದ್ದೆ ಬೊಂಬೈಗೆ, ಬೊಂಬೈ ಸ್ಟೇಷನ್ ನೋಡ್ಲಿಕ್ಕೆ, ಬೊಂಬೈ ಸ್ಟೇಷನ್ ನೋಡ್ಲಿಕ್ಕೆ. ನಾನು ಹೋಗಿದ್ದೆ ಬೊಂಬೈಗೆ, ನಾವು ಹೋಗಿದ್ದೆ ಬೊಂಬೈಗೆ, ಬೊಂಬೈ ಸ್ಟೇಷನ್ ನೋಡ್ಲಿಕ್ಕೆ, ಬೊಂಬೈ ಸ್ಟೇಷನ್ ನೋಡ್ಲಿಕ್ಕೆ. ಟಿಕೆಟ್ ಸಿಗದೆ ವಾಪಸ್ ಬಂದೆ ಲಲ್ಲ, ಟಿಕೆಟ್ ಇಲ್ಲದೆ ವಾಪಸ್ ಬಂದೆ ಲಲ್ಲ. ಮಿಯಾಗೆಲ್ಲೋ ಸೇತಾಕ, ಮಿಯಾಗೆಲ್ಲೋ ಬೇತಾಕ, ಮಿಯಾಗೆಲ್ಲೋ ಸೇತಾಕ, ಮಿಯಾಗೆಲ್ಲೋ ಸೇತಾಕ. बात भी यहाँ पे रुको, बात भी यहाँ पे रुको, बात भी यहाँ पे रुको, बात भी यहाँ पे रुको. हे पाउस नस्ताना वापस येलो लल्ला, हे पाउस नस्ताना वापस येलो लल्ला. ನಾನು ಹೋಗಿದ್ದೆ ಹೊಲಕ್ಕೆ, ನಾನು ಹೋಗಿದ್ದೆ ಹೊಲಕ್ಕೆ, ನಾ ಹೋಗಿದ್ದೆ ಹೊಲಕ್ಕೆ, ನಾ ಹೋಗಿದ್ದೆ ಹೊಲಕ್ಕೆ. ಬೀಜ ಭತ್ತ ಬಿತ್ತೋಕೆ, ಬೀಜ ಭತ್ತ ಬಿತ್ತೋಕೆ, ಬೀಜ ಭತ್ತ ಬಿತ್ತೋಕೆ, ಬೀಜ ಭತ್ತ ಬಿತ್ತೋಕೆ. ಮಳೆ ಇಲ್ಲದೆ ವಾಪಸ್ ಬಂದೆ ಲಲ್ಲ.